ನಾನು ಸುಮಾರು ಟೈಮ್ ವೆಸ್ಟರ್ನ್ ಘಾಟ್ಸಲ್ಲಿ ಕಳೆದಿರೋದ್ರಿಂದ ನಾವು ಒಂಥರ ವೆಸ್ಟರ್ನ್ ಘಾಟ್ಸಲ್ಲಿ ಮನೆ ಅಂತ ಅನ್ಸುತ್ತೆ. ನಾನು ಕನ್ನಡದವನು ಅಂತ ಹೇಳ್ತಿಲ್ಲ, ಬಟ್ ಕನ್ನಡದ ಜನ ಒಂಥರ ಓವರ್ ಆಲ್ ಸಾಫ್ಟ್. ನಾರ್ತ್ ಕರ್ನಾಟಕ ಆಲ್ಸೋ ಇಸ್ ಕನ್ಸಿಡರ್ಡ್ ಟು ಬಿ ಹಾರ್ಶ್. ಜನ ಮಾತಲ್ಲಿ ಒಂಥರ ಗಡಿಸಿದೆ. ಸ್ವೀಟೆಸ್ಟ್ ಪೀಪಲ್ ನಾನು ಮೀಟ್ ಮಾಡಿರೋದು. ಸಿನಿಮಾ ಅಂದಾಗ ದಟ್ ಈಸ್ ಅ ಅಮೇಝಿಂಗ್ ಮೀಡಿಯಮ್ ಟು ಸ್ಪ್ರೆಡ್ ಅ ಮೆಸೇಜ್. ಯಾಕಂದರೆ ನೀವು 2-2.5 ಗಂಟೆ ಯು ಆರ್ ಫುಲ್ಲಿ ಫೋಕಸ್ಡ್. ನೀವು ಹೇಳಿ 2 ಗಂಟೆ ಬೇರೆ ಎಲ್ಲಿ ನಿಮ್ಮ ಅಟೆನ್ಷನ್ ಅಷ್ಟು ಫೋಕಸ್ಡ್ ಆಗಿದೆ ಅಂತ ಒಂದು ಜಾಗ ಹೇಳಿ ನೋಡೋಣ. ಟೀಚರ್ ಕ್ರಶ್ ಇದ್ರಷ್ಟೇ. ಗಂಧದ ಗುಡಿ ವಂಡರ್ಫುಲ್ ಟ್ರಿಬ್ಯೂಟ್ ಫಾರ್ ಅ ಪರ್ಸನಾಲಿಟಿ ಲೈಕ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ನನ್ನ ಮಗುವಿನ ಥರ ಕ್ಯೂರಿಯಾಸಿಟಿ. ಆ ಕ್ಯೂರಿಯಾಸಿಟಿ ನಾನೇನು ಹೇಳ್ತೆ, ಆ ಕ್ಯೂರಿಯಾಸಿಟಿ ಇದ್ರೇನೆ ಯು ಕ್ಯಾನ್ ಡೂ ಸಮಥಿಂಗ್. ಯು ಬಿಂಗ್ ಅ ಫುಡಿ ಅಕಂಪನಿಡ್ ಬೈ ಅ ಫುಡಿ. ನಮ್ದು ಒಂದು ಫುಡ್ ಮೇಲೆ ಒಂದು ಮಾಡೋಣ ಅಂತ ಇತ್ತು, ಒಂದು ಶೋ. ಓಕೆ, ಕರ್ನಾಟಕದ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಸ್ಪೆಷಲ್ ತಿಂಡಿದೆಲ್ಲ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು. ಎಲ್ಲ ಹಾಗೆ ಹೊಸ ಎಪಿಸೋಡ್, ಹೊಸ ಕತೆಗಳು. ಅದ ಮಾತುಕತೆ ವಿಸ್ ಕ್ಯಾಂಡಿಮ್ಯಾನ್. BS ಚನ್ನಬಸಪ್ಪ ಅಂಡ್ ಸನ್ಸ್ ಪ್ರೆಸೆಂಟ್ಸ್ ಮಾತುಕತೆ ವಿಸ್ ಕ್ಯಾಂಡಿಮ್ಯಾನ್ ಹೊಸ ಎಪಿಸೋಡ್ಗೆ ಸ್ವಾಗತ. MC ಬಿಜ್ಜು ದ ಲೆಜೆಂಡರಿ ಇಂಟ್ರೋ ಇನ್ 3, 2, 1. ಮಾತುಕತೆ ಕ್ಯಾಂಡಿ ಜೊತೆ ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಲೈಫ್ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರೆ ನಿಂಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ ಆಟಗಳೇ ಆಗ್ಲಿ ಎಲ್ಲ 1 ಅವರ್ ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ. ಸುಮ್ನೆ ಹೋಗ್ಲೇ ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಕ್ಯಾಂಡಿ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ಕ್ಯಾಂಡಿ ಬ್ಯಾನಿ ಇದ್ರೆ ನಿಂಗೆ ಕರೆಗೋಗುತ್ತೆ. ಯು ಹ್ಯಾಡ್ ಟು ಬಿ ಇನ್ ಮುಂಬೈ. ಲಾಸ್ಟ್ ಮಿನಿಟ್ ಇಟ್ ಗಾಟ್ ಕ್ಯಾನ್ಸಲ್ಡ್. ಅದೇನೋ ಆಯಿತು. ಐ ಆಮ್ ನಾಟ್ ದಟ್ ಬಿಗ್ ಅ ಫ್ಯಾನ್ ಟು ಗೋ ಔಟ್ ಆ್ಯಂಡ್ ಸೊ ಇಟ್ ವಾಸ್ ಫಾರ್ ಸಮ್ ವರ್ಕ್ ಆರ್ ಸಮ್ ವರ್ಕ್. ಓಕೆ. ಬ್ಯಾಂಗ್ಳೂರು ಚೆನ್ನಾಗಿದೆ ಬೆಂಗಳೂರು. ನೀವು ಇಷ್ಟೆಲ್ಲ ಜಗತ್ತು ಅಡ್ಡಾಡಿರಿ. ಸೊ ಇಟ್ ಈಸ್ ಅ ವ್ಯಾಲಿಡ್ ಕ್ವಶನ್ ಟು ಅಸ್ ಲೈಕ್ ಹೌ ಡಸ್ ಬ್ಯಾಂಗ್ಳೂರ್ ಫೀಲ್. ನಾವಂತೂ ಹುಬ್ಳಿ ಬಿಟ್ಟರೆ ಬ್ಯಾಂಗ್ಳೂರು ನೋಡೇವಿ. ಯು ಹ್ಯಾವ್ ಟ್ರಾವೆಲ್ಡ್ ದ ವರ್ಲ್ಡ್ ಬಿಕಾಸ್ ವಿ ಹ್ಯಾವ್ ಹರ್ಡ್ ಪೀಪಲ್ ಸೇ ಬ್ಯಾಂಗ್ಳೂರ್ ಟ್ರಾಫಿಕ್ ಇಸ್ ಹಾರಿಬಲ್, Bangalore climate is so good. So how do you feel as compared to, because ಇಲ್ಲ ಬೆಂಗಳೂರಿಗೆ ಎಲ್ಲರೂ ಹೇಳ್ತಾರೆ, ಬಟ್ ಬೆಂಗಳೂರು ಬಿಟ್ಟು ಯಾರೂ ಹೋಗಲ್ಲ. ಅದು ಅದರಲ್ಲೇ ಆನ್ಸರ್ ಇದೆ. ವಾಟ್ ಆನ್ ಆನ್ಸರ್. ಅಂದರೆ ಒಂದು ಊರು ಅಂದರೆ ಅದರ ಇನ್ಫ್ರಾಸ್ಟ್ರಕ್ಚರ್ ಒಂದು ಕಡೆ ಇದ್ದರೆ ಆ ಊರದ್ದು ಏನೋ ಒಂದು ವ್ಯಾಲ್ಯೂ ಸಿಸ್ಟಮ್ ಇರುತ್ತೆ, ಒಂದೇನೋ ಒಂದು ಈಥಾಸ್ ಇರುತ್ತೆ. ಈಗ ಬೆಂಗಳೂರಲ್ಲಿ ಯಾರೂ ನಿಮಗೆ ಕಾರ್ ಯಾವುದು, ಎಷ್ಟು ದೊಡ್ಡ ಮನೆ ಅಂತ ಕೇಳಲ್ಲ. ಈಗ ಕೇಳ್ತೀರೇನೋ ಗೊತ್ತಿಲ್ಲ. ನಾವು ಬೆಳೆದಾಗಂತೂ ನೀವು ಕಾರು ಮನೆ ಎಲ್ಲ ಮಾತಾಡಿದ್ರೆ ಒಂಥರ ಲುಕ್ ಡೌನ್ ಅಪಾನ್, ಏನು ದುಡ್ಡು ಬಗ್ಗೆ ಎಲ್ಲ ಮಾತಾಡ್ತಾರೆ ಅಂತ. ಯಾಕಂದರೆ ಇದು ಒಂದು ನಾಲೆಡ್ಜ್ ಕ್ಯಾಪಿಟಲ್. ಸೊ ಇಲ್ಲಿ ಈಥಾಸ್ ಅಂಥದ್ದೇ, ಕಲ್ಚರ್, ನಾಲೆಡ್ಜ್, ಗುಡ್ ವೆದರ್ ಇದ್ದ ತಕ್ಷಣ ನಿಮಗೆ ಆಲ್ರೆಡಿ ಔಟ್ಡೋರ್ ಆ್ಯಕ್ಟಿವಿಟೀಸ್ಗೆ ಒಂಥರ ಅದಾಗದೇ ಸೂಟ್ ಆಗಿಬಿಡುತ್ತೆ. ರನ್ನಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಫೋಟೋಗ್ರಫಿ ಇರ್ಬೋದು, ವೈಲ್ಡ್ ಲೈಫ್ ನೋಡೋದಿರ್ಬೋದು, ಬೆಳಗ್ಗೆ ಪಾರ್ಕಲ್ಲಿ ವಾಕ್ ಮಾಡೋದಿರ್ಬೋದು. ಯಾಕಂದರೆ 365 ಡೇಸು ನೀವು ಹೊರಗಡೆ ಇರ್ಬೋದು ಆಲ್ಮೋಸ್ಟ್. ಬಟ್ ಅದೇ ಬೇರೆ ಸಿಟೀಸ್ಗೆ ಹೋದಾಗ ಡೆಲ್ಲಿ ಇರ್ಬೋದು, ಡೆಲ್ಲಿಲಿ ಸಮ್ಮರಲ್ಲೆಲ್ಲ ನೀವೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಬೆಂಗಳೂರಿಗೆ ಅದರದ್ದೇ ಆದಂಥ ಒಂದು ಸಬ್ ಕಲ್ಚರ್ ಇದೆ, ಅದರದ್ದೇ ಆದಂಥ ಒಂದು ಈಥಾಸ್ ಇದೆ. ಸೊ ಅದು ಆಬ್ವಿಯಸ್ಲಿ ಸಡನ್ನಾಗಿ ತುಂಬ ಜನ ಬಂದಾಗ ಆ ಕಲ್ಚರ್ ಚೇಂಜ್ ಆಗೋ ಒಂದು ಸಾಧ್ಯತೆ ಇದೆ. ಸ್ವಲ್ಪ ಆಗ್ತಾ ಇರುತ್ತೆ. ಬಟ್ ಆದರೂ ನನಗೆ ಗೊತ್ತಿರೋ ಮಟ್ಟಿಗೆ, ನಾನು ಟ್ರಾವೆಲ್ ಮಾಡಿರೋ ವರ್ಲ್ಡೆಲ್ಲ ನೋಡಿದ್ರೆ ಬೆಂಗಳೂರು ಅಂತ ಒಂದು ಊರು ತುಂಬ ಕಷ್ಟ. ಆ್ಯಕ್ಚುಲಿ ಕರ್ನಾಟಕ ಅಂತ ಹೇಳ್ತೀನಿ, ಕರ್ನಾಟಕದಲ್ಲಿ ಎಲ್ಲಿದ್ರೂ ಪರವಾಗಿಲ್ಲ ಅಂತ. ಯಾಕಂದರೆ ಮೊನ್ನೆ ಚಿಕ್ಕಮಂಗ್ಳೂರು ಹೋಗಿದ್ದೆ. ಸೊ ಚಿಕ್ಕಮಂಗ್ಳೂರಿಗೆ ಹೋದ ತಕ್ಷಣ ಅಲ್ಲೇ ಇದ್ಬೇಡ ಅನಿಸುತ್ತೆ. ಮಧ್ಯಾಹ್ನ 1 ಗಂಟೆ ತನಕ ಮೋಡ ಎದ್ದೇಳಲಿಲ್ಲ. 1 ಗಂಟೆ ತನಕ ಏನು ವಿಸಿಬಿಲಿಟಿನೇ ಇರಲಿಲ್ಲ. ಸೊ ನಾನು ಸುಮಾರು ಟೈಮ್ ವೆಸ್ಟರ್ನ್ ಘಾಟ್ಸಲ್ಲಿ ಕಳೆದಿರೋದ್ರಿಂದ ನಾವು ಒಂಥರ ವೆಸ್ಟರ್ನ್ ಘಾಟ್ಸಲ್ಲಿ ಮನೆ ಅಂತ ಅನಿಸುತ್ತೆ ಮಳೆ ಟೈಮಲ್ಲಿ ಎಲ್ಲ. ಬಟ್ ಅಫ್ಕೋರ್ಸ್ ಬೆಂಗಳೂರು ಬೆಳೆದಿದ್ದೂರು. ಸೊ ನೀವು ಹುಟ್ಟಿದ್ದು ಇಲ್ಲೇ? ಇಲ್ಲ, ಹುಟ್ಟಿ ಚಿತ್ರದುರ್ಗ, ಇಲ್ಲಿಂದ ಒಂದು 200 ಕಿಲೋಮೀಟರ್ಸ್. ಬಟ್ ಬೆಳೆದಿದ್ದೆಲ್ಲ ಇಲ್ಲೇ, ಜಯನಗರ, JP ನಗರ, ಬಸವನಗುಡಿ, ಸೌತ್ ಬ್ಯಾಂಗ್ಳೂರಲ್ಲೇ. ಓಕೆ. ಸೊ ಎಲ್ಲೋದ್ರೂ ಒಂಥರ ಇಲ್ಲಿಗೆ ಬಂದ್ರೇ ಮನೆ ಅಂತ ಅನ್ಸೋದು. ಈಗ ವೈ ಐ ಆಸ್ ದಿಸ್ ಕ್ವಶನ್ ಈಸ್, ನಾನು ಹುಬ್ಳಿದವ. ಸೊ ಮೇಜರ್ ಪಾರ್ಟ್ ಆಫ್ ಮೇಲೆ ನಾ ಬೆಂಗಳೂರು ಫಸ್ಟ್ ಟೈಮ್ ನೋಡಿದ್ದು ವೆನ್ ಐ ವಾಸ್ ಲೈಕ್ 23 ಮೇ ಬಿ. ಫಸ್ಟ್ ಟೈಮ್ ನಾ ಬೆಂಗಳೂರು ಅನ್ನೋ ಸಿಟಿ ನೋಡಿದ್ದೆ. ಫಾರ್ ಅಸ್ ಹೆಂಗಾಕೈತಂತಂದ್ರೆ, ನಾ ಹುಬ್ಳ್ಯಾಗ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾರೆ ಹೆಂಗಿರ್ತೈತೆ ಅಂದ್ರೆ, ಬೆಂಗಳೂರು ಫ್ರಮ್ ಆನ್ ಔಟ್ಸೈಡರ್ ಕಮಿಂಗ್ ಫ್ರಮ್ ಅ Tier 2 ಸಿಟಿ, ಇಟ್ ಇಸ್ ಕಿಯೋಟಿಕ್. ಟ್ರಾಫಿಕ್ಕು ಹೌದೌದು, ತುಂಬ ಕಿರಿಕಿರಿ, ತುಂಬ ಕಾಸ್ಟ್ಲಿ. ಆದ
I want the perspective of a localite who has been brought up here, and ನೀವು ನೇಚರ್ ಜೊತೆ ಇದ್ದವರು, ಯು ಆರ್ ಅನ್ ಔಟ್ ಗೋಯಿಂಗ್ ಪರ್ಸನ್, ಯು ಹ್ಯಾವ್ ಟ್ರಾವೆಲ್ಡ್ ದ ವರ್ಲ್ಡ್ ಆಲ್ಸೋ ಆ್ಯಂಡ್ ಯು ಆರ್ ಅ ಲೋಕಲೈಟ್ ಆಫ್ ಬ್ಯಾಂಗ್ಳೂರ್ ಆಲ್ಸೋ. ಸೊ ಆ ಇಮೇಜ್ ಎದಕ್ಕೆ ಕ್ರಿಯೇಟ್ ಆಗೈತಿ ದಟ್ ಇಟ್ ಇಸ್ ಕೆಯೋಟಿಕ್, ದಟ್ ವಿ ಫೀಲ್ ಇಟ್ ಇಸ್ ಕೆಯೋಟಿಕ್ ಬಿಫೋರ್ ಕಮಿಂಗ್ ಹಿಯರ್, ಆ್ಯಂಡ್ ವಾಟ್ ಈಸ್ ದ ರಿಯಾಲಿಟಿ ವೆನ್ ಯು ಸ್ಟೇ ಹಿಯರ್? ಇಲ್ಲ, ಬೆಂಗಳೂರು ಕ್ಯಾಟಿಕ್, ಅದರಲ್ಲೇನು ಎರಡನೇ ವಿಷಯನೇ ಇಲ್ಲ. ಬಟ್ ನಮಗೆಲ್ಲ ಅದು ಒಂಥರ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಈಗ ಹೇಗೆ ಅಂದರೆ, ನನ್ನ ಫ್ರೆಂಡ್ಸ್ ಇದ್ದಾರೆ ಬೇರೆ, ಈ ಆಗುಂಬೆಯಿಂದ ಚಿಕ್ಕಮಂಗ್ಳೂರಿಂದ ಎಲ್ಲ ಬರ್ತಾರೆ, ಬೆಳಗ್ಗೆ ಬಂದು ಸಾಯಂಕಾಲ ಹೊಟ್ಬಿಡ್ತಾರೆ, ಬೆಂಗಳೂರು ಆಗಲ್ಲ ಅಂತ. ಅದೇ ನಮ್ಮ ಬೆಂಗಳೂರವ್ರು ಇದ್ದಾರೆ, 3 ದಿವಸ ಪೀಸು ನೇಚರ್ ಅಂತ, 3 ದಿವಸ ಆದಮೇಲೆ ಅವ್ರಿಗಾಗಲ್ಲ, ಅವ್ರು ಬೆಂಗಳೂರು ಬರಬೇಕು ಅಂತಾರೆ. ಅದು ಒಂಥರ ಏನಂತಾರೆ, ಇನ್ಸ್ಟಿಟ್ಯೂಷನಲೈಸ್ ಅಂತ. ಈ ಶಾಶಾಂಕ್ ರಿಡೆಂಪ್ಷನ್ ನೋಡಿದರೆ, ಅದರಲ್ಲಿ ಅವನು ಜೈಲಿಂದ ಹೊರಗೆ ಹೋದ್ಮೇಲೆ ಅವ್ನಿಗೇನು ಮಾಡೋಕೆ ಗೊತ್ತಾಗಲ್ಲ, ಅವ್ನಿಗೆ ಜೈಲೇ ಅವನ ಒಂದು ಯೂನಿವರ್ಸು. ಸೊ ಹಾಗಾಗಿ ನಾವು ಎಲ್ಲೆಲ್ಲಿ ಹುಟ್ಟು ಬೆಳೆದಿರ್ತೀವೋ ನಮ್ಗೆ ಅದೇ ಒಂದು ಯೂನಿವರ್ಸ್ ಆಗುತ್ತೆ, ಅದೇ ಒಂದು ಪರಿಚಿತವಾದಂಥ. ಈಗ ಬೆಳಗ್ಗೆ ನಾನು ಬೆಂಗಳೂರಲ್ಲಿ ನಮ್ಮ ಜಯನಗರದಲ್ಲಿ ಇದ್ದರೆ ಒಂದು 4 ಕಡೆ ಹೋಗಿ ಇಡ್ಲಿ ವಡೆ ತಿನ್ಬೋದು. ಸೊ ಒಂದಿಲ್ಲ ಅಂದರೆ ಇನ್ನೊಂದಿಲ್ಲ ಅಂದರೆ ಇನ್ನೊಂದು, ಹಾಗೆ ಲಾಲ್ಬಾಗ್ ಇದೆ, ಓಡೋಕೆ ಹೋಗ್ಬೋದು. ಹಾಗಾಗಿ ನಮ್ಮದೇ ಒಂದು ಯೂನಿವರ್ಸ್ ನಾವು ಕಟ್ಕೊಂಡಿರೋದ್ರಿಂದ ವಿ ಗೆಟ್ ಯೂಸ್ ಟು ಇಟ್. ಬಟ್ ಇಟ್ ಈಸ್ ಡೆಫಿನೆಟ್ಲಿ ಕಿಯಾಟಿಕ್, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ನಾನು ಹೇಳಿದ್ನಲ್ಲ, ಸಿಲ್ಕ್ ಬೋರ್ಡ್ ಕ್ರಾಸ್ ಮಾಡಬೇಕಂದ್ರೆ ನಾನು ಅದ್ರ ಬಗ್ಗೆ ಒಂದು ಯೋಚನೆ ಮಾಡಬೇಕಾಗ್ತದೆ, ಥಿಂಕಿಂಗ್ ಮಾಡಬೇಕಾಗತ್ತೆ, ಕರೆಕ್ಟ್, ತಿಂಡಿ ಗಿಂಡಿ ಕಟ್ಕೊಂಬರ್ಬೇಕಂತ ಯೋಚನೆ ಮಾಡಬೇಕಾಗತ್ತೆ. ಮೈ ಗಾಡ್, ಇವತ್ತಿನ ನಂದು ಡೇನ ಆ್ಯಕ್ಚುಲಿ ಭಾಳ ಕೆಯೋಟಿಕ್ ಇತ್ತು. ನಾನು 6:30 ಬಸ್ ಬರೋದಿತ್ತು, ಅದು 8:30 ಆಯ್ತು. ಫುಲ್ ಟೆನ್ಷನ್, ನಂಗೆ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗ್ಬಿಡ್ತು. ಗೂಗಲ್ ಮ್ಯಾಪ್ ಓಪನ್ ಮಾಡಿ ನಮ್ಮ ಮನೆಗೆ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಅಲ್ಲಿಂದ ನಾನು ಸಿಲ್ಕ್ ಬೋರ್ಡ್ ದಾಟಿ ಬರೋದು. ಈ ಲೆಕ್ಕ ನಮ್ಮ Tier 2ದಾಗ ಇರಂಗೇ ಇಲ್ಲ. ನನ್ನ 10:45 ಬಸ್ ಇತ್ತು, 10:42 ಮನೆ ಬಿಟ್ಟಾನ. ಐ ವಾಸ್ ದೇರ್. ಆ ಲಕ್ಸುರಿ ನಮಗೈತಿ. ಬಟ್ ಬೆಂಗಳೂರು, ಐ ಬೀನ್ ಟು 3 ಬಿಗ್ ಸಿಟೀಸ್, ಬೆಂಗಳೂರು, ಮುಂಬೈ, ಡೆಲ್ಲಿ. ಫಾರ್ ಮೀ ಮುಂಬೈ ಹೇಳ್ತಾರೆ, ಮುಂಬೈಕಿ ಅದು ಮುಂಬೈ ನೆವರ್ ಸ್ಲೀಪ್ಸ್. From an outside perspective, Bangalore also is a very on the foot working kind of a city. Mumbai also, but Mumbai dagadeno it hits you very harder that everybody is working. Is it because Bangalore is a silicon city, like IT dora antadare, Mumbai dag it is more of a raw rough? ಇಲ್ಲ, ಹೇಗೆ ಅಂದರೆ ಈಗ ಇದು ಇಂಡಿಯಾಗೆ ಮಾತ್ರ ಸೀಮಿತವಾದದ್ದಲ್ಲ. ಈಗ ನ್ಯೂಯಾರ್ಕ್ ಫಾರ್ ಎಕ್ಸಾಂಪಲ್, ನ್ಯೂಯಾರ್ಕ್ ಈಸ್ ಆಲ್ಸೋ ಸಿಟಿ ದಟ್ ನೆವರ್ ಸ್ಲೀಪ್ಸ್. ನ್ಯೂಯಾರ್ಕ್, ಮುಂಬೈ, ಲಂಡನ್, ಸಿಡ್ನಿ, ಇದೆಲ್ಲ ಫೈನಾನ್ಷಿಯಲ್ ಕ್ಯಾಪಿಟಲ್ಸ್. ಸೊ ಫೈನಾನ್ಷಿಯಲ್ ಕ್ಯಾಪಿಟಲ್ಸ್ ಏನಾಗುತ್ತೆ, ಎಕ್ಸಿಕ್ಯೂಷನ್ ಇಸ್ ವೆರಿ ಹೈ, ಅಂದರೆ ಕಾನ್ಸ್ಟೆಂಟ್ ಎಕ್ಸಿಕ್ಯೂಷನ್ ಬೇಕು, ಪೀಪಲ್ ಆರ್ ವರ್ಕಿಂಗ್ ಕಾನ್ಸ್ಟೆಂಟ್ಲಿ. ವೆರಾಸ್ ಬೆಂಗಳೂರು, ಸ್ಯಾನ್ ಫ್ರಾನ್ಸಿಸ್ಕೋ, ಇದೆಲ್ಲ ಇನೋವೇಷನ್ ನಾಲೆಜ್ ಕ್ಯಾಪಿಟಲ್. ಸೊ ಇನೋವೇಷನ್ ಮಾಡೋದಕ್ಕೆ ಸ್ಪೇಸು ಟೈಮ್ ಬೇಕು. ಒಂದು ರ್ಯಾಟ್ ರೇಸಲ್ಲಿ ಇನೋವೇಷನ್ ಮಾಡೋಕ್ಕಾಗಲ್ಲ. ಈಗ ಅದಕ್ಕೆ ಇಲ್ಲ IISc ಇದೆ, ಇಸ್ರೋ ಇದೆ, HAL ಇದೆ, NAL ಇದೆ, ಬಯೋಟೆಕ್ ಇದೆ. ಯಾಕಂದರೆ ಇನೋವೇಷನ್ನು ಈಗ ಏನೋ ಒಂದು ಹೊಸದೇನೋ ಇನ್ವೆಂಟ್ ಮಾಡಬೇಕು ಅಂದರೆ ನಾಳೆ ಬೆಳಗ್ಗೆ ಇನ್ವೆಂಟ್ ಮಾಡೋ ಅಂದ್ರೆ ಹಂಗೆ ಆಗಲ್ಲ. ಇನೋವೇಷನ್ಗೆ ಸ್ಪೇಸು, ಟೈಮು, ಥಿಂಕಿಂಗ್ ಬೇಕಾಗುತ್ತೆ. ಸೊ ಅಂದರೆ ನಿಮಗೆ ಸ್ವಂತವಾದ ಯು ನೀಡ್ ಯುವರ್ ಓನ್ ಟೈಮ್, ಯುವರ್ ಓನ್ ಸ್ಪೇಸ್ ಫಾರ್ ಆಲ್ ಆಫ್ ದೋಸ್ ಥಿಂಗ್ಸ್. ಅದಕ್ಕೆ ನೋಡಿ, ಸ್ಟಾರ್ಟಪ್ ಕ್ಯಾಪಿಟಲ್ ಏನೇ ಅಂದ್ರೂ ಬೆಂಗಳೂರು ಅಂತಲೇ. ಯಾಕಂದರೆ ಇನೋವೇಷನ್ಸ್ ಎಲ್ಲ ಈ ಕಡೆಯಿಂದನೇ ಬರೋದು. ಯಾಕಂದರೆ ಯು ಹ್ಯಾವ್ ಸ್ಪೇಸ್ ಆ್ಯಂಡ್ ಟೈಮ್. ಬಾಂಬೆಲಿ ನಾನು ಹೋದರೆ 2 ದಿವಸ ಎಲ್ಲೋಯ್ತು 2 ದಿವಸ ಅಂತ ಗೊತ್ತೇ ಆಗಲ್ಲ. ಹೋಗಿರ್ತೀನಿ, 3 ಮೀಟಿಂಗ್ ಅಂದ್ಕೊಂಡಿರ್ತೀನಿ, 3 ಮೀಟಿಂಗ್ ಕಡಿಮೆ ಅಂತ ಅಂದ್ಕೊಂಡ್ರೆ ಅಷ್ಟು ಮುಗಿದೋಗ್ಬಿಡುತ್ತೆ ದಿನ. ಸೊ ಅಲ್ಲಿ ಯೋಚನೆ ಮಾಡೋಕ್ಕೆ ಟೈಮ್ ಸಿಗೋದೇ ತುಂಬ ಕಷ್ಟ. ಸೊ ಇಟ್ಸ್ ಅ ಸಿಟಿ ವಿಚ್ ಇಸ್ ಕಾನ್ಸ್ಟೆಂಟ್ಲಿ ಆನ್ ದ ಮೂವ್. ಇಲ್ಲಿ ಹಂಗಲ್ಲ. ಇಲ್ಲಿ ಹೋದರೂ ಯಾರೋ ಬೆಳಗ್ಗೆ ಅಲ್ಲಿ ಕಾಫಿ ಕುಡ್ಕೊಂಡು ನಿಂತಿರ್ತಾರೆ, ಹರಟೆ ಹೊಡ್ಕೊಂಡು ನಿಂತಿರ್ತಾರೆ, ಸಾಯಂಕಾಲ ಎಲ್ಲ ವಾಕ್ ಹೋಗ್ತಾರೆ. ನೀವು ಇನ್ನೂ ಸಾಯಂಕಾಲ 8 ಗಂಟೆ 9 ಗಂಟೆ ಯಾರನ್ನ ಸಿಗ್ತಾರೆ ಅಂದರೆ ಸಿಗ್ತಾರೆ. ಬಾಂಬೆಲಿ 10 ಗಂಟೆ ಮೇಲೆ ಸಿಗ್ತಾರೆ ಜನ. ಸೊ ನಾನು ಡಿನ್ನರ್ ಅಂದರೆ ಇಲ್ಲಿಂದ ಹೋಗಿ 8 ಗಂಟೆ ಅಂದರೆ ಅವ್ರು 10:30 ಅನ್ಕೋತಾರೆ ಡಿನ್ನರ್. ಸೊ ಅವ್ರ ಟೈಮ್ ಝೋನೇ ಬೇರೆ. ಮುಂಬೈ ಫಂಕ್ಷನ್ಸ್ ಆನ್ ಅ ಡಿಫ್ರೆಂಟ್ ಟೈಮ್ ಝೋನ್. 100%. ದೇ ಆ್ಯಕ್ಚುಲಿ ಡೋಂಟ್ ಹ್ಯಾವ್ ಟೈಮ್ ಝೋನ್ ಓನ್ಲಿ. ಟೈಮ್ 24 hours ದೇರ್. ಬಿಕಾಸ್ ನಾನು ಹೋದಾಗ ನಂಗೆ ಒನ್ಸ್ ಐ ಎಂಟರ್ಡ್ ದ ಸಿಟಿ ಐ ಫೆಲ್ಟ್ ಎನರ್ಜಿ. ನಂಗೆ ಅದು ಐ ಫೀಲ್ ಎವ್ರಿ ಸಿಟಿ ಹ್ಯಾಸ್ ಇಟ್ಸ್ ಓನ್ ಎನರ್ಜಿ ಆಸ್ ಯು ಟೋಲ್ಡ್. ಹಿಂಗೆ ಒಮ್ಮೆ ಹಿಟ್ ಹಾತ್ಕೊಳ್ಳೆ ಬೆಂಗಳೂರು ಬಂದಾಗೂ, ಬೆಂಗಳೂರು ನನಗೆ ಏನು ಸೇರ್ತೈತೆ ಅಂತಂದ್ರೆ ಆ ವಾರ್ಮ್ತ್ ಈಸ್ ವಿಸಿಬಲ್ ಅಮಿಡ್ಸ್ ದಟ್ ಕೇಯಾಸ್. ಹೌದು. ಆಟೋದವ್ರಿಗೆಲ್ಲ ಹಿಂಗೆ ಹೇಳ್ತಾರೆ, ಹಿಂಗೆ ರಿಜೆಕ್ಟ್ ಮಾಡ್ತಾರೆ. ಆಟೋದವ್ರು ಅಷ್ಟು ಅವ್ರ ಜೊತೆ ಮಾತಾಡಕತ್ರ ಅಷ್ಟು ಸ್ವೀಟ್ ಯಾರು ಅನ್ಸಂಗಿಲ್ಲಪ್ಪ, ವೇದ್ ಇಟ್ ಇಂಟ್ರಾಕ್ಟ್. ಅಲ್ಲ, ಅದು ಬೆಂಗಳೂರಿಂದ ಹೊರಗಡೆ ಹೋದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಈ ಬೆಂಗಳೂರಲ್ಲಿ ಇದ್ದವ್ರಿಗೆ ಇದೇ ಇದು ಅಂತ ಅನ್ಸುತ್ತೆ. ದಿಸ್ ಇಸ್ ರೂಡ್, ರೆಸ್ಟ್ ಆಟಿಟ್ಯೂಡ್ ಅಂತೇಳಿ. ಮುಂಬೈದಾಗ ಹೋಗೇನಿ, ನೋ ಕಾಮೆಂಟ್ಸ್. ಬಟ್ ಆಟೋದವ್ರು ಇವತ್ತು ವೆನ್ ಐ ವಾಸ್ ಕಮಿಂಗ್, ನಂಗೆ ಸ್ವಲ್ಪ ಲೇಟ್ ಆತೈತೆ ಅಂತಿದ್ದಾದಾಗ ಹೀ ಕಾಮ್ಡ್ ಮೀ. ಸರ್ ಟ್ರಾಫಿಕ್ ಇದೆ ಸರ್, 15 minutes ಅಲ್ಲೇ ತಗೋತಿದ್ದೆ ಸರ್, ಅಲ್ಲಿಂದ ಬಿಟ್ಟು ಬಿಡ್ತಿದ್ದೆ ನಿಮಗೆ, ಅದು ಬ್ಲಾಕ್ ಆಗಿಬಿಟ್ಟಿದೆ ಸರ್, ಅದಕ್ಕೆ ಇಲ್ಲಿಂದ ಮಾಡೋಣ ಹೋಗೋಣ ಬನ್ನಿ ಅಂತ ಅವ್ರು ನಮ್ಗೆ ಧೈರ್ಯ ತುಂಬಾತಾರೆ. ಇಲ್ಲ, ಕನ್ನಡದ ಜನ ಇದ್ದಾರಲ್ಲ, ಅಂದರೆ
ನಾನು ಕನ್ನಡದವನು ಅಂತ ಹೇಳ್ತಿಲ್ಲ, ಬಟ್ ಕನ್ನಡದ ಜನ ಒಂಥರ ಓವರ್ ಆಲ್ ಸಾಫ್ಟ್, ಒಂಥರ ಓವರ್ ಆಲ್ ಸಬ್ಡ್ಯೂಡ್. ನೀವೆಲ್ಲ ಹೊರಗಡೆ ಹೋದರೆ ಅದನ್ನು ಬೇರೆ ದೇಶಕ್ಕೋ ಬೇರೆ ಹೋದರೆ ಕನ್ನಡದವ್ರು ಇರೋದೇ ಗೊತ್ತಾಗಲ್ಲ. ಬಿಕಾಸ್ ದೇ ಮಿಂಗಲ್ ವೆರಿ ಈಸಿಲಿ ವಿತ್ ಲೋಕಲ್ ಪಾಪ್ಯುಲೇಷನ್. ಈಗ ಬೆಂಗಳೂರಲ್ಲೂ ನೀವು ಆಟೋದವರಿಂದ ಹಿಡಿದು ಯಾರಾದರೂ ಇಂಗ್ಲೀಷ್ ಹಿಂದಿ ಎಲ್ಲ ಮಾತಾಡ್ತಾರೆ. ಕರೆಕ್ಟ್. ಅದು ಒಂದು ಕಡೆ ಪ್ಲಸ್ ಪಾಯಿಂಟು, ಯಾಕಂದರೆ ನಾವು ಅಷ್ಟೊಂದು ಅಕಾಮಿಡೇಟಿವ್. ಬಟ್ ಆಲ್ಸೋ ಇಟ್ ವರ್ಕ್ಸ್ ನೆಗೆಟಿವ್ಲಿ, ಯಾಕಂದರೆ ನಮ್ಮ ಕಲ್ಚರು ಹಾಗೇ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಜನ ಆಲ್ಸೋ ಟೇಕ್ ಯು ಫಾರ್ ಗ್ರಾಂಟೆಡ್, ಅದು ಇದೆ. ಸೊ ನಾನು 100 ಅದರದ್ದೇನು ಕ್ವೆಶನ್ನೇ ಇಲ್ಲ. ಪೊಲೀಸು ಈಗ ಪೊಲೀಸ್ ತೊಗೊಂಡ್ರೆ, ಪೊಲೀಸ್ ಅಂದರೆ ಎಲ್ಲರಿಗೂ ಹೆದರಿಕೆ ಓವರ್ ಆಲ್. ಬಟ್ ಬೆಂಗಳೂರಲ್ಲಿ ಆ್ಯಕ್ಚುಲಿ ನೀವು ಯಾರನ್ನ ಪೊಲೀಸ್ ಹಿಡಿದ್ರೆ ಯು ಕ್ಯಾನ್ ಆ್ಯಕ್ಚುಲಿ ಹ್ಯಾವ್ ಸರಿಗೆ ಮಾತಾಡಿದ್ರೆ ಅವರು ಒಂದು ಸತಿ ನನಗೆ ಏನೋ ಒಂದು ಸತಿ ಆಗಿತ್ತು. August 15th ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಮರ್ತುಬಿಟ್ಟು ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ ನಾನು. ಅವರು ಪೊಲೀಸವ್ರು ಅಡ್ಡ ನಿಲ್ಲಿಸಿದ್ರು, ಕೈ ಹಿಡಿದ್ರು. ನಾನು ನನ್ನೇ ನಿಲ್ಲಿಸಿ ಅಂತ ಸಡನ್ನಾಗಿ ನಿಲ್ಲಿಸಿ ಏನಕ್ಕೆ ಹಿಡಿತಾರೆ ಅಷ್ಟೊತ್ತಿಗೆ ರಿಯಲೈಸ್ ಆಯಿತು ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ ಅಂತ. ಸರಿ ಬಂದೆ, ಸೊ ವಾಲೆಟ್ ತೆಗೆದೆ, ದುಡ್ಡು ಕೊಡೋಕ್ಕೆ ಅಂತ ಅವ್ರ ಹತ್ರ ಹೋಗ್ತಾ ಇದ್ದೆ. ಏನಕ್ಕೆ ಏನಾಯಿತು ಏನು ಅಂತ ಅವ್ರೇನೋ ಕೇಳ್ತಾರೆ, ಅವ್ರು ಕೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ, ನಾನು ಕೇಳ್ತಿರೋದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಇಲ್ಲ ನಾನು ಸೀಟ್ ಬೆಲ್ಟ್ ಹಾಕ್ಕೊಂಡಿರಲ್ಲ, ಅದಕ್ಕೆ ನೀವು ನಿಲ್ಲಿಸಿದ್ರಲ್ಲ ಅದಕ್ಕೆ ಫೈನ್ ಕಟ್ಟಕ್ಕೆ ಬರೋಣ ಅಂತ ಬಂದೆ. ಪರವಾಗಿಲ್ಲ ಬಿಡಿ ಸರಿ, ಸಣ್ಣದು ನೀವು ನಿಮ್ಮಂಥವರೆಲ್ಲ ಯಾಕೆ ಕಟ್ತೀರಾ, ನೀವೇ ನಿಲ್ಸಿ ಬರ್ತಾ ಇದ್ದೀರ ಅಂತ. ಅಂದರೆ ಇವೆಂಚುಲಿ ವೆದರ್ ಐ ಪೇಡ್ ದ ಫೈನ್ ಆರ್ ನಾಟ್ ಇಸ್ ಅ ಸೆಕೆಂಡ್ರಿ ಥಿಂಗ್. ಬಟ್ ಆ ಒಂದು ಸೌಜನ್ಯ ಇದೆಯಲ್ಲ, ಎಲ್ಲ ಇವಾಗೇನು ಎಲ್ಲರಿಗೆ ಸೀಟ್ ಬೆಲ್ಟ್ ಹಾಕ್ಕೊಳ್ದೇ ಇರೋದು ಅಫ್ಕೋರ್ಸ್ ಇಟ್ ಈಸ್ ಡೆಫಿನೆಟ್ಲಿ ಏನೋ ಮರೆತು ಹಾಕ್ಕೊಳ್ದೇ ಇರ್ಬೋದು. ಯಾರು ಬೇಕು ಅಂತಲೂ ಎಲ್ಲರೂ ತಪ್ಪು ಮಾಡಲ್ಲ. ಸೊ ಆ ಒಂದು ಇದು ನಮ್ಮ ರಾಜ್ಯದಲ್ಲಿದೆ. ಎಲ್ಲ ಕಡೆ ಎಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲೂ ಇದೆ. ನೀವು ಗೌರ್ಮೆಂಟ್ ಸ್ಟ್ರಕ್ಚರ್ ಹೈರಾರ್ಕಿ ಅಂತ ಏನು ಹೇಳ್ತೀವಿ, ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೆಲಸ ಮಾಡಿರೋ ಜೊತೆ ಹಾಗೆ ಗೌರ್ಮೆಂಟ್ ಜೊತೆ ಸುಮಾರು ಕೆಲಸ ಮಾಡಿರೋದ್ರಿಂದ ಒಬ್ಬ ಸೀನಿಯರು ಜೂನಿಯರ್ನ ಹೇಗೆ ಮಾತಾಡಿಸ್ತಾರೆ, ಅವರು ಎಷ್ಟು ಮರ್ಯಾದೆ ಕೊಡ್ತಾರೆ. ಈ ಸೌತ್ಗೂ ನಾರ್ತ್ಗೂ ದೇರ್ ಇಸ್ ಅ ಹ್ಯೂಜ್ ಡಿವೈಡ್. ತುಂಬ ಅದೊಂಥರ ಹೇಳೋಕ್ಕೆ ಆಗಲ್ಲ. ಹೌದಾ? ಹಾಂ, ತುಂಬ. ಇಲ್ಲಿ ಸಣ್ಣವರಿರಲಿ ದೊಡ್ಡವರು ಇರಲಿ ಒಂದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಅಲ್ಲ ಹಾಗೆ ಮಿನಿಮಮ್ ಬೇಸಿಕ್ ಮಿನಿಮಮ್ ಹೌದು. ಒಂದು ಮನುಷ್ಯನಿಗೆ ಏನು ಕೊಡಬೇಕು ರೆಸ್ಪೆಕ್ಟು ಅದಕ್ಕಿಂತ ಜಾಸ್ತಿನೇ ಕೊಡ್ತಾರೆ. ಎಲ್ಲರೂ ಅಂತಲ್ಲ, ಆ ಮೆಜಾರಿಟಿ. ದೇ ಕೆನಾಟ್ ಬಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಎಲ್ಲದ್ರಾಗ ಒಂದು ಸ್ವಲ್ಪ ಏನಾರ ಚೇಂಜಸ್ ಇರ್ತೈತೆ. ಬಟ್ ಮೇಜರ್ಲಿ ದೇರ್ ಇಸ್ ಅ ಕೈಂಡ್ ಆಫ್ ಏನಂತಾರೆ ಮನುಷ್ಯತ್ವ. ಹೌದು, ಅಷ್ಟೇನು ಮಿನಿಮಮ್ ಹ್ಯೂಮನ್ ರೆಸ್ಪೆಕ್ಟ್ ಏನು ಕೊಡಬೇಕು. ನಾರ್ತ್ದಾಗ ವೈ ಇಸ್ ಇಟ್ ಲೈಕ್? ಇಲ್ಲ, ನಾರ್ತು ಏನು ಅಂದರೆ ಕಲ್ಚರ್ಸ್ ಹೇಗೆ ಡಿಫೈನ್ ಆಗುತ್ತೆ ಅಂತ ನೀವು ನೋಡಿದಾಗ, ಈಗ ಡೆಲ್ಲಿ ತೊಗೊಂಡ್ರೆ ಎಲ್ಲರೂ ಡೆಲ್ಲಿಗೆ ಹೇಳ್ತಾರೆ ಡೆಲ್ಲಿಲಿ ಜನ ರೂಢ್ ಇದ್ದಾರೆ, ಸಖತ್ ಒಂಥರ ಹಾರ್ಶಿದ್ದಾರೆ ಅಂತ. ಡೆಲ್ಲಿ ಯಾಕೆ ಹಾಗಾಯಿತು ಅಂತ ನೋಡಿದಾಗ, ಡೆಲ್ಲಿ ಒಂದು ಭಾರತದ ಫೋರ್ ಫ್ರಂಟಲ್ಲಿದೆ. ಅಲ್ಲಿ ಮುಗಲ್ಸ್ ಬಂದರು, ಇವರು ಬಂದರು, ಅವ್ರು ದಾಳಿ ಮಾಡಿದ್ರು. ಅಲ್ಲಿ ಆಮೇಲೆ ಇಮಿಗ್ರೆಂಟ್ಸು ಯು ಪಿಯಿಂದ ಬರ್ತಾರೆ, ಬಿಹಾರಿಂದ ಬರ್ತಾರೆ. ಸೊ ಡೆಲ್ಲಿಗೆ ಯಾವಾಗಲೂ ಕಾನ್ಸ್ಟೆಂಟಾಗಿ ಒಂದು ಆನ್ಸ್ಲಾಟ್ ಎಷ್ಟೋ 1000 ವರ್ಷದಿಂದ ಡಿಫೈನ್ ಮಾಡಿ 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 ಏನಾಗಿದೆ, ಆ ಒಂದು ಈ ಏನಂತಾರೆ ವಾರಿಯರ್ ಜೀನ್. ಬಿಕಾಸ್ ಸೋ ಮೆನಿ ವಾರ್ಸ್ ದಟ್ ವರ್ ಫಾಟ್. ಸೌತ್ ಹಾಗಲ್ಲ, ಸೌತ್ ಇಸ್ ವೆರಿ ಪ್ರೊಟೆಕ್ಟೆಡ್. ಇಲ್ಲಿ ಯಾವ ವಾರ್ ಆಗಿದೆ? ನೀವು ಯಾವುದೇ ಈಗಲೂ ಏನೋ ಇಶ್ಯೂ ಆಯಿತು, ಅಲ್ಲೇನೋ ಇಶ್ಯೂ ಆಯಿತು, ಏನೋ ಟೆರರಿಸಮ್ದೇನೋ ಆಯಿತು, ಅದು ಇದು ಅಂತ ಬೆಂಗಳೂರಿಗೆ ಏನೂ ಬರೋದೇ ಇಲ್ಲ. ಬೆಂಗಳೂರು ಮೈಸೂರಂತೂ ಇನ್ನೂ ಕೇಳಲೇಬೇಡಿ ಬಿಡಿ. ಸೊ ಹಾಗಾಗಿ ಇಟ್ ಈಸ್ ಆಲ್ಸೋ ಅ ಫಂಕ್ಷನ್ ಆಫ್ ಹೇಗೆ ಇಲ್ಲಿ ಹಿಸ್ಟಾರಿಕಲಿ ಏನು ನಡೆದಿದೆ ಅಂತ. ಸೊ ಆ ರೀತಿಲಿ ಹೇಳಕ್ಕೆ ಹೋದರೆ ಒಂಥರ ನಮ್ಮದು ಪುಣ್ಯ ಅಂತಲೂ ಹೇಳಬೇಕು. ಏನು ನಾವೇ ಪಡ್ಕೊಂಡಿದ್ದಲ್ಲ, ನಮಗೇನೋ ಪುಣ್ಯ, ನಾವು ಇಲ್ಲಿ ಹುಟ್ಟಿದ್ದೀವಿ, ನಮ್ಗೆ ಈ ಥರ ಇದೆ ಅಷ್ಟೇ. ಕರೆಕ್ಟ್. ಸೊ ಅಲ್ಲಿ ಪಾಪ ದೇ ಹ್ಯಾವ್ ಬಿನ್ ಡಿಫೆಂಡಿಂಗ್ ಫಾರ್ ಸೋ ಲಾಂಗ್ ಅಲ್ಲ, ಅದೇನಾಗ್ಬಿಟ್ಟಿದೆ, ಅದು ಆ ಕಲ್ಚರಲ್ಲಿ ಬಂದಿದೆ ಆ ಥರದ್ದು. ಈಗ ಮತ್ತೀಗ ಡೆಲ್ಲಿ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾಗೆ ನಾರ್ತ್ ಕರ್ನಾಟಕ ಆಲ್ಸೋ ಇಸ್ ಕನ್ಸಿಡರ್ಡ್ ಟು ಬಿ ಹಾರ್ಶ್, ರೂಡ್. ಇಲ್ಲ, ಯಾಕೆಂದರೆ ನಾರ್ತ್ ಕರ್ನಾಟಕ, ಯಾಕೆಂದರೆ ನಾನು ಹುಟ್ಟಿ ಚಿತ್ರದುರ್ಗ, ಅದೊಂಥರ ಬಾರ್ಡ್ರ್, ಅದು ನಾರ್ತ್ಗೂ ಸೌತ್ಗೂ. ಜನ ಮಾತಲ್ಲಿ ಒಂಥರ ಗಡಿಸಿದೆ. ಬಟ್ ಈಗಲೂ ಹೇಳ್ತೀನಿ, ಒಂಥರ ಸ್ವೀಟೆಸ್ಟ್ ಪೀಪಲ್ ನಾನು ಮೀಟ್ ಮಾಡಿರೋದು ನಾರ್ತ್ ಕರ್ನಾಟಕ. ಈಗಲೂ ನಮ್ಮ ಕಡೆ ಎಲ್ಲ ನಾರ್ತ್ ಕರ್ನಾಟಕ ಶೂಟ್ ಅಂದರೆ ಫುಲ್ ಖುಷಿ. ಊಟ ತಿಂಡಿ ಚೆನ್ನಾಗಿ ನೋಡ್ಕೋತಾರೆ, ಇದು ರೊಟ್ಟಿ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ. ಯಾಕಂದರೆ ಕಷ್ಟ ನೋಡಿರ್ತಾರಲ್ಲಿ, ಯಾಕಂದರೆ ಬಿಕಾಸ್ ಡ್ರೈ ಬೆಲ್ಟ್ ಅಲ್ಲ. ಸೊ ಕಷ್ಟ ನೋಡಿರೋರು ಯೂಶ್ವಲಿ ಪೀಪಲ್ ಆರ್ ಬೆಟರ್. ನೀವು ನೋಡಿ, ಕಷ್ಟ ನೋಡಿರೋರಿಗೆ ಇನ್ನೊಬ್ರ ಕಷ್ಟ ಅರ್ಥ ಆಗುತ್ತೆ. ಕಡಿಮೆ ಇದ್ರೂ ಶೇರ್ ಮಾಡೋಕ್ಕೆ ಹೋಗ್ತಾರೆ. ನಾನು ನೋಡ್ತೀನಲ್ಲ, ಈಗ ನಾರ್ತ್ ಕರ್ನಾಟಕ ಎಲ್ಲ ಹೋದಾಗ ಪಾಪ ಬಡವರು ಇರ್ತಾರೆ, ಹೋದ ತಕ್ಷಣ ತಟ್ಟೆ ಹಾಕಿ ರೊಟ್ಟಿ ಕೊಡೋದೇನೋ ಮಾಡ್ತಾರೆ. ಅವ್ರ ಹತ್ರ ಎಷ್ಟು ಇರಲೇ ಬಿಡಲಿ. ಅದು ನೀವು ನಾರ್ತ್ ಕರ್ನಾಟಕ ಅಂತ ಹೇಳ್ತಿಲ್ಲ, ನಾನು ಸುಮಾರು ನೋಡಿದ ಮೇಲೆ, ಯಾಕಂದರೆ ನಾವು ಆ ಕಡೆ ಎಲ್ಲ ಸುತ್ತಾಡಿದಾಗ ವಿ ಫೀಲ್ ದರ್ ಇಸ್ ಅ ಡಿಫ್ರೆಂಟ್ ಕಲ್ಚರ್. ಮಾತು
ಒಂಥರ ಅದೆಲ್ಲ ಕೆಲವೆಲ್ಲ ಹೇಳೋಕ್ಕಾಗಲ್ಲ ಈಗ. ಹೇಳ್ಬೋದು. ಅದೇ ಸೊ ಹಾಗಾಗಿ ಮಾತಲ್ಲಿ ಒಂಥರ ಏನಂತೀರ ಇದಿದೆ, ಹಾರ್ಷ್ ಅಂತಲೂ ಹೇಳೋಕ್ಕಾಗಲ್ಲ, ಅವ್ರಿಗೆ ಅದು ಕಾಮನ್ನೇ ಅದು ನಮಗೆ ಕಾಮನ್ ಹೌದು ಅಲ್ವಾ. ಹುಚ್ಚ ಅಂತಂದರೆ ಅದೇನು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಇವನಂತ ಹುಚ್ಚ ಬಂದ ಅಂದರೆ ಅದೇನು ದೊಡ್ಡ ವಿಷಯ ಅಲ್ಲ, ಒಂಥರ ಏನೋ ಫ್ರೆಂಡ್ ಅಂದಂಗೆ ಕರೆದಂಗೆ, ಫ್ರೆಂಡ್ನಂಗೆ. ಬಾರಪ್ಪ ಅಂದಂಗೆ. ಕರೆಕ್ಟ್. ಬಟ್ ಇನ್ನೊಂದು ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನನಗೆ ನಾರ್ತ್ ಕರ್ನಾಟಕದಲ್ಲಿ ಅವ್ರು ಏನು ಹೇಳ್ತಾರೋ ಅದೇ, ಅವ್ರ ಮನಸ್ಸಲ್ಲಿರೋದು ಬಾಯಲ್ಲಿರೋದು ಎರಡೂ ಒಂದೇ, ಬೇರೆ ಇಲ್ಲ. ಮನಸ್ಸಲ್ಲಿ ಏನಿರುತ್ತೋ ಬಾಯಲ್ಲಿ ಅದೇ ಬಂದುಬಿಡುತ್ತೆ. ಸೊ ಅದು ಈಸಿ, ಅದು ನೀವೇನು ಸೆಕೆಂಡ್ ಗೆಸ್ಸೇ ಮಾಡೋಂಗಿಲ್ಲ. ಸೊ ಮನಸ್ಸಲ್ಲಿ ಅವ್ರು ಹಂಗೆ ಅನ್ಕೋತೀರ, ಅವ್ರು ಹಂಗೆ ಹೇಳ್ಬಿಡ್ತಾರೆ, ಹೇಳ್ಬಿಡ್ತಾರೆ. ಅನ್ಫಿಲ್ಟರ್ಡು. ಕರೆಕ್ಟ್. ಸೊ ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಸುಮಾರು ಜನ ಇದ್ದಾರೆ ನಾರ್ತ್ ಕರ್ನಾಟಕದಿಂದ. ಸೊ ಆನಂದ ಬಂದಲ್ಲ, ಅವನು ನಾರ್ತ್ ಕರ್ನಾಟಕನೇ. ಹೌದಾ? ಓ ನೈಸ್. ಸೊ ಹಾಗಾಗಿ ವೆದರ್ ಹಾರ್ಶು, ಮಳೆ ಕಡಿಮೆ ಅಂಥದ್ರಲ್ಲಿ ಒಂದು ಆಬ್ವಿಯಸ್ಲಿ ಮನುಷ್ಯರು ಗಟ್ಟಿ ಆಗಬೇಕಾಗ್ತದೆ. ಕರೆಕ್ಟ್. ಈಗ ನೀವು ಹೇಳಿದ್ದು ಯಾಕಂದ್ರೆ ಈಗ ನೀವು ಒಬ್ಬರಲ್ಲ ಶೂಟಿಗೆ ಹೋದಾಗ ಹಿಂಗೆ ಊಟ ತಂದು ಕೊಡ್ತಾರಂತೇಳಿ, ಇನ್ನೊಂದು ಸಪ್ತಸಾಗರದವರು ಇಲ್ಲ ಕ್ಷೇತ್ರಪತಿ ಫಿಲ್ಮ್ದವರು ಅಲ್ಲಿ ನಾರ್ತ್ ಕರ್ನಾಟಕ ಶೂಟ್ ಮಾಡಿದಾಗ ಸೇಮ್ ಅವ್ರಿಗೆ ಇರಂಗಿಲ್ಲ. ಅಲ್ಲಿ ಒಬ್ಬರ ನಾನು ಒಮ್ಮೆ ಹೊಲಕ್ಕೆ ಹೋಗಿದ್ವಿ, ನಮ್ಮ ಫ್ರೆಂಡ್ ಹೊಲದ ಕಡೆ. ಹಂಗೆ ಅವ್ರ ಹೊಲ ಏನು ಬೆಳೆ ಬೆಳಿವಲ್ತು, ಇದಾದ ಮಾನಸಿಕ ಆಗ್ಯಾರ ಎಲ್ಲ. ಅವ್ರು ಹಂಗೆ ಅಜ್ಜಾರು ಒಬ್ರು ಹಂಗೆ ಹಂಗ್ರಿ ಎಲ್ಲ ಮಾತಾಡತ್ರಿ, ನೀವೇನು ಮಾಡಕ್ಕೆ ಬಂದಿರಿ ಎಲ್ಲ ಮಾತಾಡಿದ್ರೆ. ಅದಾದಮೇಲೆ ಊಟ ರೀ ಸೌಕಾರ ಅಂತ ಕೇಳಿದ್ವಿ ಅವ್ರಿಗೆ. ಊಟ ಮಾಡ್ಬೇಕು ಸೌಕಾರ ನಿಮ್ದು ಅಂತ. ನಾವು ಮಾಡ್ಬೇಕು ನಡ್ರಿ ಅಂತ. ಅವ್ರ ಕಡೆ 2 ರೊಟ್ಟಿ ಐತಿ, 1 ಉಳ್ಳಾಗಡ್ಡಿ, 1 ಆನಿಯನ್. ಈ ಶೇರಿಂಗ್ ದಟ್ ವಿತ್ ಅಸ್. ಈ ಆಲ್ರೆಡಿ ಹ್ಯಾಡ್ ಎಕ್ಸ್ಪ್ರೆಸ್ ದಟ್ ಈ ಡಸಂಟ್ ಹ್ಯಾವ್ ಮನಿ ಟು ಲುಕ್ ಆಫ್ಟರ್ ದ ಫ್ಯಾಮಿಲಿ. ಬಟ್ ಇಮಿಡಿಯೇಟ್ಲಿ ನಮ್ದು ಊಟ ಆಗಿಲ್ಲ ಅಂದಾಗ, ಬರೀ ಸೌಕಾರ ಊಟ ಮಾಡೋಂಬರ್ರಿ, ಮಸ್ತ್ ರೊಟ್ಟಿ ಅದಾವ ನೋಡ್ರಿ ಅಂತ. ಹೌದು. ಇಲ್ಲ, ನಾರ್ತ್ ಕರ್ನಾಟಕ ಅಂತ ನಮ್ಮ ಟೀಮ್ ಎಲ್ಲ ಫುಲ್ ಎಕ್ಸೈಟ್ಮೆಂಟು. ನಾರ್ತ್ ಕರ್ನಾಟಕ ಹೊರಡ್ಬೇಕಂದ್ರೆ ಫುಲ್ ಎಕ್ಸೈಟ್ಮೆಂಟು. ಸೊ ಹಾಗಾಗಿ ಸಮ್ಮರಲ್ಲಿ ಹೋಗಲ್ಲ ನಾವು, ಅಷ್ಟೇ. ಸಮ್ಮರಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡಿದ್ರೆ ಹೋಗಿದ್ ಕತೆ. ಈ ವರ್ಷದ ಸಮ್ಮರ್ ಅಂತೂ ಬೆಂಗಳೂರಿಗೂ ಬಿಡಲಿಲ್ಲ. ಬೆಂಗಳೂರು ಆಲ್ಸೋ ಇಸ್ ವೆರಿ ಹಾಟ್ ದಿಸ್ ಸಮ್ಮರ್. ಹೌದು. ಬಟ್ ಅಲ್ಲಿ ನಾರ್ತ್ ಕರ್ನಾಟಕ, ಬಟ್ ನೀವು ಭಾಳ ಚಲೋ ಎಕ್ಸ್ಪ್ಲೇನ್ ಮಾಡ್ತಾ ಇರೋರೆಲ್ಲ. ಲೈಕ್ ವೈ ಡೆಲ್ಲಿ ಇಸ್ ಲೈಕ್ ದಿಸ್. ಐ ಹ್ಯಾವ್ ನೆವರ್ ಸೀನ್ ಎನಿಬಡಿ ಡಿಸ್ಕ್ರೈಬ್ ದ ಬಿಹೇವಿಯರ್ ಆಫ್ ಪೀಪಲ್ ರಿಲೇಟಿಂಗ್ ಟು ಸಮ್ ಇನ್ಸಿಡೆಂಟ್ ದಟ್ ಹ್ಯಾಪನ್ ಇನ್ ದ ಪಾಸ್ಟ್. ಸೊ ದಟ್ ಈಸ್ ಎಲ್ಲ ಕಲ್ಚರಲ್ಲಿ ಬರುತ್ತೆ. ಎಲ್ಲದಕ್ಕೂ ಏನೋ ಒಂದು ರೀಸನ್ ಇರುತ್ತೆ. ಆ ರೀಸನ್ ನಾವು ಅರ್ಥ ಮಾಡ್ಕೊಂಡಷ್ಟು ನಮಗೆ ಆ ಸಬ್ಜೆಕ್ಟ್ ಬಗ್ಗೆ ಅಥವಾ ಆ ಒಂದು ಕಲ್ಚರ್ ಬಗ್ಗೆ ಎಂಪತಿ ಅಂದ್ರೇನು, ಅವ್ರ ಶೂವಿಂದ ನೋಡೋ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ. ನಾರ್ತ್ ಕರ್ನಾಟಕನೂ ಅಂದರೆ ಕ್ಲೈಮೇಟ್ ಇಸ್ ಹಾರ್ಶ್, ನೀರು ತುಂಬ ಕಡಿಮೆ, ನಿಮಗೆ ಗೊತ್ತು. ಸೊ ಅದೆಲ್ಲ ಇದ್ದಾಗ ವಾಟ್ ಡಸ್ ದಟ್ ಡೂ ಟು ಅ ಹ್ಯೂಮನ್? ಅಥವಾ ನೀರು ತಂಪಾಗಿದೆ, ಮನೇಲಿ ಊಟ ಇದೆ ಅಂದರೆ ವಾಟ್ ಡಸ್ ದಟ್ ಡೂ? ಸೊ ಈಗ ಎಲ್ಲ ಮಾತಾಡ್ತಿರ್ತಾರೆ, ವಾಟ್ ಈಸ್ ದ ಬಿಗ್ಗೆಸ್ಟ್ ಟ್ರೇಟ್ ಟು ಸರ್ವೈವ್ ಆರ್ ಬಿಕಮ್ ಬಿಗ್ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ರೆಸಿಲಿಯನ್ಸ್ ಅಂತ. ರೆಸಿಲಿಯನ್ಸ್ನ ಹೇಳ್ಕೊಡೋಕ್ಕಾಗಲ್ಲ. ಈಗ ನಿಮ್ಮ ಮನೇಲಿ ಚೆನ್ನಾಗಿ ಮುದ್ದು ಮಾಡಿ ಬೆಳೆಸಿದ್ದಾರೆ ಅಂದರೆ ಸಣ್ಣವರಿಂದ, ನೀವು ಕಷ್ಟನೇ ನೋಡಿಲ್ಲ ಅಂದರೆ ಸಡನ್ನಾಗಿ ವರ್ಲ್ಡ್ಗೆ ಹೋದ ತಕ್ಷಣ ಸಡನ್ನಾಗಿ ಕಷ್ಟ ಬಂದರೆ ಅದು ಎದುರಿಸೋ ಶಕ್ತಿ ಇಲ್ಲದೇ ಇರ್ಬೋದು. ಹುಟ್ಟಿದಾಗಿಂದ ಕಷ್ಟ ನೋಡಿರೋರಿಗೆ ಕೆಲವೆಲ್ಲ ಕಷ್ಟ ಅಂತ ಅನಿಸಲ್ಲ. ಸೊ ನೀವು ನೋಡಿ, ಆ್ಯಕ್ಚುಲಿ ಸಕ್ಸಸ್ಫುಲ್ ಪೀಪಲ್, ಸಕ್ಸಸ್ಗೂ ಅವ್ರು ಎಷ್ಟು ಕಷ್ಟಪಟ್ಟೋದಕ್ಕೂ ಒಂದು ರಿಲೇಷನ್ ಇರುತ್ತೆ ಸುಮಾರು ಸತಿ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿದ್ರೆ, ಒಂದು 2 ನಿಮಿಷ ಯಾಕೆ ಹೀಗೆ ಒಂದು ಸ್ವಲ್ಪ ಹಿಂದೆ ಹೋದರೆ ಮೋಸ್ಟ್ ಆಫ್ ದ ಆನ್ಸರ್ಸ್ ಆರ್ ಆ್ಯಕ್ಚುಲಿ ಆಬ್ವಿಯಸ್ ಅನಿಸುತ್ತೆ. ಬಿಕಾಸ್ ಏನಕ್ಕೈತೆ ಅಂತಂದರೆ ಇಟ್ ಇಸ್ ನಾಟ್ ಅ ಕಂಪ್ಲೇಂಟ್ ಆರ್ ವಿಕ್ಟಿಮ್ ಕಾರ್ಡ್ ಅಂತಲ್ಲ, ವೆರಿ ಬ್ಲೇಟೆಂಟ್ ಅಬ್ಸರ್ವೇಷನ್. ಇಲ್ಲೇ ಬಂದಾಗ ದೇರ್ ಈಸ್ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ದಟ್ ನಾರ್ತ್ ಕರ್ನಾಟಕ ಪೀಪಲ್ ಕ್ಯಾರಿ. ಹಿಂಗೆ ಬೆಂಗಳೂರಿಗೆ ಬಂದಾಗ ನಾನು ನನ್ನ ಫ್ರೆಂಡ್ಸಿಗೆ ನೋಡೇನಿ, ಯಾಕಂದ್ರೆ ನಮ್ಮ ಭಾಷೆ ನೋಡಿದ ಕೂಡಲೇ ಹಳ್ಳಿ ಕುಗ್ಗಿವ್ರೆ, ಇವ ಹಿಂಗೆ ಯಾಕೆ ಮಾತಾಡತ್ತಾನೆ, ಹಿಂಗೆ ಯಾಕೆ ಅದಾನೆ. ಅದು ಲ್ಯಾಂಗ್ವೇಜಿಗೆ ಟು ಆರ್ ಇಂಟೆಲೆಕ್ಟ್ ಕಂಪೇರ್ ಮಾಡ್ತಾರಲ್ಲ. ಇಂಟೆಲೆಕ್ಟ್ ಕೆನಾಟ್ ಬಿ ಜಿಯೋಗ್ರಫಿಕಲಿ ಡ್ರಿವನ್ ಅಲ್ಲ. ಹೌದು. ಯಾವುದೋ ಜಿಗಿರಿ ಅನ್ನೋ ಹಳ್ಳಿಯಿಂದ ಒಬ್ಬ ಶಾಣೆಯಾಗಿ ಬಂದಿರ್ಬೋದು, ಹೇಳಕ್ಕೆ ಬರೋಂಗಿಲ್ಲ. ಲೈಕ್ ಅದ್ರ ಮೇಲೆ ಆ ಇನ್ಸೆಕ್ಯೂರಿಟಿ ಕಮ್ಸ್ ಫ್ರಮ್ ದ್ಯಾಟ್ ಬಿಕಾಸ್ ದೇ ಫೀಲ್ ವಿ ಆರ್ ರೂಡ್. ನಾರ್ತ್ ಕರ್ನಾಟಕದವ್ರು ಭಾಳ ಸಿಟ್ಟವ್ರು, ನಾವು ಇಲ್ಲ. ಲೈಕ್ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಫಾರ್ ದೆಮ್ ಟು ನೋ ಅಸ್ ಇಟ್ ಟೇಕ್ 6 months. ಇವನು ಬಾಯಿ ಅಷ್ಟೇ ಹಿಂಗೆ ಬೈತಾನೆ, ಬಟ್ ಇಟ್ ಕಮ್ಸ್ ಫ್ರಮ್ ಔಟ್ ಆಫ್ ಲವ್. ನಾವು ನಮ್ಮ ಫ್ರೆಂಡ್ಸಿಗೆ ಬೈಗಳ ಬೈಲಿಲ್ಲ ಅಂತಂದ್ರೆ ಅವ ಸಿಟ್ಟಾಗ್ಬಿಡ್ತಾನ. ಎದಕ್ಕೆ ಸಿಟ್ಟಾಗಿ ನನ್ನ ಮೇಲೆ ಬೈಲೇನು ಸ್ವಲ್ಪ ಹಿಂಗೆ ಯಾಕೆ ಚಲೋ ಅಂತ ಮಾತಾಡತ್ತೆ ಅಂತೆ. ಆ್ಯಸ್ ಯು ಟೋಲ್ಡ್, ಇಟ್ಸ್ ಅ ಕಲ್ಚರಲ್ ಥಿಂಗ್ ಆ್ಯಂಡ್ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಈಗ ಕರ್ನಾಟಕ ಅನ್ನೋದು ಒಂದು ದೊಡ್ಡ ಸ್ಟೇಟ್ ವಿತ್ ಸೋ ಮಚ್ ಆಫ್ ಡೈವರ್ಸಿಟಿ. ಇದ್ರಾಗ ಮತ್ತು ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ, ವೆಸ್ಟ್ ಕರ್ನಾಟಕ, ಈಸ್ಟ್ ಕರ್ನಾಟಕ ಮಾಡೋಕೆ ಬಿಟ್ರೆ ಇಲ್ಲ ಅದು ಎಸೆನ್ಸ್
ಇಲ್ಲ, ನೀವು ಹೇಳಿದ್ದು ಒಂದು ಪಾಯಿಂಟು. ಆ್ಯಕ್ಚುಲಿ ಭಾಷೆ ಇದೆಯಲ್ಲ, ಭಾಷೆ ನಮ್ಮ ಕಲ್ಚರ್ ಏನಿದೆ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಆ್ಯಕ್ಚುಲಿ ಕರ್ನಾಟಕ ಭಾಷೆ ತುಂಬ ಸ್ವೀಟ್ ಅನ್ಸುತ್ತೆ ನನಗೆ, ತುಂಬ ಮುದ್ದಾಗಿರುತ್ತೆ. ಹಾಂ, ನನಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಎಷ್ಟೊಂದು ಸತಿ ಬರಲ್ಲ. ನಿಮ್ಮ ಶೋ ಅಲ್ಲಿ ಚೆನ್ನಾಗಿ ಕೇಳಿಸ್ತಿರುತ್ತೆ ಅನ್ಸುತ್ತೆ. ಮರ ಇಳಿಯಕ್ಕೆ ಹತ್ತಾನೆ, ಇಳಿತಿದ್ದಾನೋ ಹತ್ತಿದ್ದಾನೋ, ಲಾಟ್ ಆಫ್ ಹ್ಯೂಮರ್ ಆಲ್ಸೋ, ಚೆನ್ನಾಗಿರುತ್ತೆ. ಸೊ ಅದೇನಾಗಿದೆ, ನಮ್ಮ ಈ ಬ್ರಿಟಿಷ್ ಇನ್ವೇಷನ್ ಆದಾಗಿಂದ ನಮ್ಮಲ್ಲಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸೆಟಪ್ ಆಗ್ಬಿಟ್ಟಿದೆ. ನಾವು ಹಿಂಗಪ್ಪ ಹಿಂಗ ಅಂತ. ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಎಷ್ಟು ಒಳ್ಳೆ ಕನ್ನಡ ಮಾತಾಡೋರು. 4ನೇ ಕ್ಲಾಸಲ್ಲಿ 5ನೇ ಕ್ಲಾಸಲ್ಲಿ ಒಂದು 9ನೇ ಕ್ಲಾಸಿಗೆ ಬರೋಷ್ಟೊತ್ತಿಗೆ ಕನ್ನಡನೇ ಮರ್ತುಬಿಟ್ಟಿರ್ತಾರೆ, ಬರೀ ಇಂಗ್ಲೀಷ್ ಮಾತಾಡ್ತಾರೆ. ಯಾಕೆ ಅಂದರೆ ಸ್ಕೂಲಲ್ಲಿ ಕನ್ನಡ ಮಾತಾಡಿದ್ರೆ ಮಕ್ಕಳು ಅಣಗಿಸ್ತಾರೆ, ಅದು ಇದು ಅಂತ. ಸೊ ನಾನು ನನ್ನ ಫ್ರೆಂಡ್ ಮಗಳಿಗೆ ಕೇಳಿದೆ, ಜಗತ್ತಲ್ಲಿ ಇಂಗ್ಲೀಷ್ ಎಷ್ಟು ಜನ ಮಾತಾಡ್ತಾರೆ ಗೊತ್ತಾ ಅಂತ. ಹಂಡ್ರೆಡ್ಸ್ ಆ್ಯಂಡ್ ಮಿಲಿಯನ್ಸ್, ರೈಟ್, ಮೇ ಬಿ ಇನ್ ಬಿಲಿಯನ್ಸ್. ಕನ್ನಡ ಎಷ್ಟು ಜನಕ್ಕೆ ಬರುತ್ತೆ ಗೊತ್ತಾ? ಓನ್ಲಿ ಎ ಹ್ಯಾಂಡ್ಫುಲ್ ಆಫ್ ಪೀಪಲ್. ಸೊ ಕನ್ನಡ ಇನ್ನೂ ರೇರ್. ಬೆಲೆ ಇರೋದು ರೇರ್. ಕರೆಕ್ಟ್. ಹೌದಾ? ಚಿನ್ನಕ್ಕೆ ಬೆಲೆ ಇದೆ, ಈಗ ಮಣ್ಣಿಗೆ ಎಲ್ಲಿ ಬೆಲೆ ಇದೆ? ಎಲ್ಲ ಕಡೆ ಇರುತ್ತೆ, ಮಣ್ಣಿಗೆ ಬೆಲೆ ಕೊಡ್ತಿಲ್ಲ ನಾವು, ಕೊಡಬೇಕದು ಸಪ್ರೇಟ್ ಪಾಯಿಂಟು. ಬಟ್ ಯಾವುದು ರೇರ್ ಇರುತ್ತೋ ಅದಕ್ಕೆ ವ್ಯಾಲ್ಯೂ. ಆಮೇಲೆ ಎಷ್ಟೊಂದು ಜನಕ್ಕೆ ಮಕ್ಕಳಿಗೆ ಎಸ್ಪೆಷಲಿ ಈಗ ಬೆಳೀತಾ ಫಸ್ಟ್ ಮನೆಯಲ್ಲಿ ಇಂಗ್ಲೀಷು ಎಲ್ಲ ಕನ್ಫ್ಯೂಷನ್ನು. ನಾನು ಯೋಚನೆ ಮಾಡೋದು ಕನ್ನಡದಲ್ಲೇ. ಐ ಸ್ಪೀಕ್ ಇಂಗ್ಲೀಷ್, ಐ ಹ್ಯಾವ್ ಡನ್ ಲಾಟ್ ಆಫ್ ವರ್ಕ್ ಇನ್ ಇಂಗ್ಲೀಷ್, ಐ ಪ್ರೊಡ್ಯೂಸ್ ಮೈ ಫಿಲ್ಮ್ಸ್ ಇನ್ ಇಂಗ್ಲೀಷ್, ಬಟ್ ನನಗೆ ತಲೆಯಲ್ಲಿ ಯೋಚನೆ ಬರೋದು ಕನ್ನಡದಲ್ಲಿ. ಇಟ್ಸ್ ವೆರಿ ಸಿಂಪಲ್, ಅದು ಏನು ಡೌಟೇ ಇಲ್ಲ. ಸೊ ನಮ್ಮ ಭಾಷೆ, ನಮ್ಮ ಕಲ್ಚರ್ ಏನಿದೆ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಯಾಕಂದರೆ ಇಂಗ್ಲೀಷ್ ಇಸ್ ಜಸ್ಟ್ ಅ ಮೀಡಿಯಮ್. ಅದೇನು ಬ್ರಹ್ಮವಿದ್ಯೆ ಅಲ್ಲ, ನೀವು ಹೇಳಿದ್ರಲ್ಲ, ಅದೇನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ಯಾರಿಗಾದ್ರೂ ಕಲಿಬೋದು. ಅಫ್ಕೋರ್ಸ್ ಇಟ್ ಹೆಲ್ಪ್ಸ್ ಕಮ್ಯುನಿಕೇಟ್ ಈಸಿಲಿ ವಿತ್ ಸೋ ಮೆನಿ ಪೀಪಲ್, ಬಿಕಾಸ್ ಫಾರ್ಚುನೇಟ್ಲಿ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇಟ್ ಇಸ್ ಬಿಕಮ್ ಅ ವರ್ಲ್ಡ್ ಲ್ಯಾಂಗ್ವೇಜ್. ಅದು ಬಿಟ್ಟರೆ ಇಟ್ ಹ್ಯಾಸ್ ನೋ ಅದರ್ ಪರ್ಪಸ್. ಏನು ಇವಾಗ ಇಂಗ್ಲೀಷ್ ಮಾತಾಡುತ್ತೆ, ಅದೇನು ಕಂಪ್ಯೂಟ್ರು ಮಾತಾಡುತ್ತೆ, ಫೋನು ಮಾತಾಡುತ್ತೆ ಇಂಗ್ಲೀಷು. ಸೊ ಹಾಗಾಗಿ ನಾನು ಪ್ರತಿ ಮಕ್ಕಳೆಲ್ಲ ಸಿಕ್ತಾಗ ಹೇಳ್ತಿರ್ತೀನಿ. ಇನ್ಫ್ಯಾಕ್ಟ್ ಕನ್ನಡದಲ್ಲಿ ನಾನು ಒಂದ್ಸತಿ ಸ್ಕ್ರಿಪ್ಟ್ ಬರೆದಾಗ ಕನ್ನಡದಲ್ಲೂ ಬರಿತೀನಿ, ಇಂಗ್ಲೀಷಲ್ಲೂ ಬರಿತೀನಿ. ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡ್ತೀನಿ. ಕನ್ನಡದಲ್ಲಿ ಪದ ಎಷ್ಟು ಬೇಗ ಸಿಕ್ಬಿಡುತ್ತೆ, ಇಂಗ್ಲೀಷಲ್ಲಿ ಆ ಒಂದು ಎಮೋಷನ್ಗೆ ಆ ಒಂದು ಪದ ಸಿಗಲ್ಲ. ಎಷ್ಟೊಂದು ಸತಿ ಕೆಲವೆಲ್ಲ ಪದಗಳು ಕೆಲವು ಸತಿ ಆ ಪದಗಳ ಜೊತೆ ಜೋಡಿಸಿದಾಗ ಬರೋ ಒಂದು ಮೀನಿಂಗ್ ಇದೆಯಲ್ಲ, ಅದು ಇಂಗ್ಲೀಷಲ್ಲಿ ಬರಲ್ಲ ಎಷ್ಟೊಂದು ಸತಿ. ಸೊ ಹಾಗಾಗಿ ನೀವು ವ್ಯಕ್ತಪಡಿಸೋದಕ್ಕೆ ಏನೋ ಒಂದು ವ್ಯಕ್ತಪಡಿಸ್ಬೇಕು ಅಂತಂದರೆ ಅದರಲ್ಲಿ ಕನ್ನಡ, ಅದರಲ್ಲೂ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು ಬಂದಿದೆ. ಸೊ ಇಟ್ಸ್ ಅ ವೆರಿ ರಿಚ್ ಲ್ಯಾಂಗ್ವೇಜ್, ತುಂಬ ರಿಚ್ ಇದೆ. ಆಮೇಲೆ ಭಾಷೆಯಲ್ಲಿ ನಾಲೆಡ್ಜು ಇಂಟಿಗ್ರೇಟ್ ಆಗಿರುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಮ್ಮ ವೈಲ್ಡ್ ಲೈಫಲ್ಲಿ ಬರ್ಡ್ಸ್ಗೆಲ್ಲ ಹೆಸರಿರುತ್ತೆ. ರೆಡ್ ಶೋಲ್ಡರ್ಡು, ಬ್ಲ್ಯಾಕ್ ವೆಂಟೆಡ್ಡು, ವೈಟ್ ಬ್ರೆಸ್ಟೆಡ್ಡು ಅಂತ. ಇಟ್ ಈಸ್ ಅ ವೆರಿ ಡಿಸ್ಕ್ರಿಪ್ಟಿವ್ ಥಿಂಗ್ ಇಂಗ್ಲೀಷ್ ಅವ್ರು ಮಾಡೋದು. ಬಿಳಿ ಮುಂದೆ ಇದೆ, ತಲೆ ಮೇಲೆ ಕರಿ ಇದೆ ಅಂತ ಹೇಳ್ತಾರೆ. ಅದರಿಂದ ಈ ಪಕ್ಷಿ ಬಗ್ಗೆ ಏನೂ ಗೊತ್ತಾಗಲ್ಲ. ಈ ಕೌಕಲ್ ಅಂತ ಬರುತ್ತೆ, ನೋಡಿರ್ತೀರ, ತುಂಬ ಕಾಮನ್, ಎಲ್ಲ ಊರಲ್ಲೂ ಕಾಣುತ್ತೆ. ಕಾಗೆ ಥರ ಇರುತ್ತೆ, ಬ್ರೌನ್ ಉದ್ದ ರೆಕ್ಕೆ ಇರುತ್ತೆ. ಅದಕ್ಕೆ ಊರ ಕಡೆ ಕೆಂಬೂತ ಅಂತಾರೆ. ಓಕೆ. ನಾನು ಏನೋ ಸುಮ್ಮನೆ ಕೆಂಪಗಿದೆಯಲ್ಲ ಕೆಂಬೂತ ಅಂದಿದ್ದಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಒಂದು ದಿವಸ ನಮ್ಮ ಫ್ರೆಂಡ್ ಮನೇಲಿ ಯಾವುದೋ ಫಾರ್ಮ್ ಹೌಸಲ್ಲಿ ಪಾರ್ಟಿ ಮಾಡ್ತಾಯಿದ್ದೆ. 3 ಗಂಟೆ ಆಗಿದೆ. ಆ 3 ಗಂಟೆಲಿ ಅದು ಕೂಗ್ತಾ ಇದೆ ಅದು. ಸೊ ನಾವೆಲ್ಲ ಇದೇ 3 ಗಂಟೆಗೆ ಕೂಗ್ತಾ ಇದೆಯಲ್ಲ ಅಂತ ನಾನು, ಇಲ್ಲ ಇದು ಯಾವಾಗಲೂ 3 ಗಂಟೆಗೆ ಕೂಗೋದು, ಬೆಳಗಿನ ಜಾವ ಕೂಗುತ್ತೆ ಅಂತ. ಸೊ ಅದು ಕೆಂಪಾಗಿದೆ, ಇಟ್ ಕಾಲ್ಸ್ ಇಟ್ ಅನ್ ಅನ್ಅರ್ಥ್ಲಿ ಅವರ್. ಸೊ ಅದಕ್ಕೆ ಭೂತ. ಸೊ ನಿಮಗೆ ಅದ್ರದ್ದು ಬಿಹೇವಿಯರು ಗೊತ್ತಾಯಿತು, ಕಲರು ಗೊತ್ತಾಯಿತು. ಸೊ ಈಗ ಇಂಗ್ಲೀಷಲ್ಲಿ ಕೌಕಲ್ ಅಂತಾರೆ, ತಗೊಂಡು ಏನು ಮಾಡೋದು? ಅದೇನು ಇನ್ಫಾರ್ಮೇಷನ್ ಇಲ್ಲ. ದರ್ ಇಸ್ ನೋ ಇನ್ಫಾರ್ಮೇಷನ್ ದಟ್ ಯು ಕ್ಯಾನ್ ಯೂಸ್. ಸೊ ಲ್ಯಾಂಗ್ವೇಜ್ ಲಾಸ್ ಆದಾಗ ನಾಲೆಡ್ಜು ಲಾಸ್ ಆಗುತ್ತೆ, ವಿಚ್ ಇಸ್ ಥೌಸಂಡ್ಸ್ ಆಫ್ ಇಯರ್ಸ್ ಓಲ್ಡ್. ಸೊ ಇದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಲ್ಯಾಂಗ್ವೇಜ್ ಬರೀ ಲ್ಯಾಂಗ್ವೇಜ್ ಅನ್ಕೋತಾರೆ. ಲ್ಯಾಂಗ್ವೇಜಲ್ಲಿ ಲಾಟ್ ಆಫ್ ನಾಲೆಡ್ಜ್ ಇಸ್ ಆಲ್ಸೋ ಇನ್ಬಿಲ್ಟ್. ದಿಸ್ ಇಸ್ ಸಚ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಇದಕ್ಕೆ ನಾನು ಕೇಳಿನಿದ್ದ ಆರ್ಗ್ಯುಮೆಂಟ್, ಕನ್ನಡ ಯಾಕೆ ಜಸ್ಟ್ ಅ ಮೋಡ್ ಆಫ್ ಲ್ಯಾಂಗ್ವೇಜ್, ಜಸ್ಟ್ ಅ ಮೋಡ್ ಆಫ್ ಕಮ್ಯುನಿಕೇಷನ್. ಬಟ್ ನಾನು ನನ್ನ ಫ್ರೆಂಡ್ಸ್ ಇದು ಯೋಚನೆ ಮಾಡಿದೆ, ಇಷ್ಟು ವರ್ಷದ ನಾಲೆಡ್ಜ್. ಹೌದು. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಇದೇ ಬಗ್ಗೆ, ಈ ಎಸ್ಕಿಮೋಸ್ ಅಂತ ಏನು ಹೇಳ್ತೀವಿ, ದ ಪೀಪಲ್ ಹೂ ಲಿವ್ ಇನ್ ದ ಆರ್ಕ್ಟಿಕ್, ಅಲ್ಲಿ ಅವ್ರು ಕಾಣೋದೇ ಬರೀ ಬಿಳಿ ಬಣ್ಣ, ಅವ್ರಿಗೇನು ಬೇರೆ ಬಣ್ಣ ಇಲ್ಲ. ಸೊ ಬಿಳಿಗೆ ಐ ಥಿಂಕ್ ನಾನು ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ 400 ಡಿಫ್ರೆಂಟ್ ವರ್ಡ್ಸ್ ಇದೆಯಂತೆ. ಬೇರೆ ಬೇರೆ ಶೇಡ್ ಆಫ್ ವೈಟು, ಬೇರೆ ಟೈಪ್ ಆಫ್ ವೈಟು, ಬೇರೆ ಟೆಕ್ಸ್ಚರ್ ಆಫ್ ವೈಟ್. ಇಟ್ಸ್ ಅಮೇಝಿಂಗ್ ಬಿಕಾಸ್ ದೇ ಲಿವ್ ಇನ್ ವೈಟ್. ಅವ್ರಿಗೆ ವೈಟ್, ಇವಾಗ ಬೆಳಿಗ್ಗೆ ಹೊರಗಡೆ ಹೆಂಗಿದೆ ವೈಟ್ ಅಂದರೆ ಆಬ್ವಿಯಸ್ಲಿ ಇಟ್ಸ್ ವೈಟ್ ಆಲ್ ದ ಟೈಮ್. ಸೊ
ಅವ್ರು ಯೋಚನೆ ಮಾಡೋಕ್ಕಿಲ್ಲ ಇವಾಗ ಯಾವ ಬಿಳಿ ಇದೆ ಈಗ ಬೆಳಗ್ಗೆ, ಓ ಈಸ್ ಇಟ್ ಅ ಲೈಟ್ ವೈಟ್, ಬ್ರೈಟ್ ವೈಟ್, ಡಾರ್ಕ್ ವೈಟ್. ಸೊ ಅವ್ರ ಲ್ಯಾಂಗ್ವೇಜ್ ಅವ್ರಿಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಸರ್ವೈವಲ್ಗೆ. ಕರೆಕ್ಟ್. ಸೊ ಹಾಗಾಗಿ ಭಾಷೆ ತುಂಬ ಮಹತ್ವ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಭಾಷೆ ನೀವು ಹೇಳ್ದಂಗೆ ಸುಮ್ಮನೆ ಒಂದು ಮೀಡಿಯಮ್, ಅಫ್ಕೋರ್ಸ್ ಇಟ್ ಇಸ್ ಅ ಮೀಡಿಯಮ್, ಬಟ್ ದೇರ್ ಇಸ್ ಬಿಯಾಂಡ್ ನಾಲೆಡ್ಜ್ ಆಲ್ಸೋ ಬಿಯಾಂಡ್ ದಟ್. ಕರೆಕ್ಟ್. ಈಗ ಮತ್ತು ನೀವು ಹೇಳಿದ್ರಲ್ಲ ಯೋಚನೆನೂ ಕನ್ನಡದಾಗ ಬರ್ತೈತಿ. ನಾವು ನಮ್ಮ ಮಾತೃಭಾಷೆದಾಗ ನಾವು ಯೋಚನೆ ಮಾಡ್ತೇವೆ. ನಾವು ಹೊರಗೆ ಎಷ್ಟಾರ ಇಂಗ್ಲೀಷ್ ಹಿಂದಿ ಏನಾರ ಮಾತಾಡಿದ್ರು ಅದೇನು ಆನ್ಸೆಸ್ಟ್ರಲ್ ನಾಲೆಜ್ ಪಾಸ್ ಆಕೈತಿ ಅದು ನಮ್ಮ ಭಾಷೆದಾಗ ಪಾಸ್ ಆನ್ ಆಗಕ್ಕೆ ಪಾಸಿಬಿಲಿಟಿ ಐತಿ. ಈಗ ನಮ್ಮ ತಂದೆ ತಾಯಿ ನಂಗೆ ಇಂಗ್ಲೀಷ್ದಾಗ ಆ ಸಂಸ್ಕೃತಿ ಕೊಡಕ್ಕೆ ಹೋದ್ರೆ ಅದು ಆಗಂಗಿಲ್ಲ. ಯು ಹ್ಯಾವ್ ಟು ಫೋಲ್ಡ್ ಯುವರ್ ಹ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಗಾಡ್ ಅಂತೆಲ್ಲ ಅಂದ್ರೆ ಅದು ಸಂಸ್ಕೃತಿ ಬರಂಗಿಲ್ಲ. ಹೌದು. ಎದಕ್ಕೆ ಕೈ ಮುಗಿಬೇಕು, ನಮಸ್ಕಾರ ಎದಕ್ಕೆ ಮಾಡ್ಬೇಕು, ಕಾಲು ಬೀಳೋದು ಅವೆಲ್ಲ ಕನ್ನಡದಾಗ ಇಲ್ಲ ಮಾತೃಭಾಷೆ ವಾಟ್ ಎವರ್ ಅವ್ರವ್ರ ಮಾತೃಭಾಷೆ ಏನೈತೆ ಅದ್ರಾಗ ಪಾಸ್ ಆನ್ ಆದಾಗ ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಅ ಲ್ಯಾಂಗ್ವೇಜ್. ಹೌದು ಹೌದು ಅಬ್ಸಲ್ಯೂಟ್ಲಿ. ಆಮೇಲೆ ಇದು ಈಗ ನೀವು ಯಾರಿಗೋ ನೀವು ಪ್ರೀತಿನ ಹೇಳಬೇಕು ಅಂದರೆ ಕನ್ನಡದಲ್ಲೇ ನ್ಯಾಚುರಲ್ ಆಗಿ ಬರೋದು. ಕರೆಕ್ಟ್. ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ನನಗಂತೂ ಕಷ್ಟ, ಬೇರೆಯವ್ರಿಗೆ ಗೊತ್ತಿಲ್ಲ. ಇಲ್ಲ ಈಗ ಮಕ್ಕಳಿಗೆ ತನ್ನ ಮಕ್ಕಳಿಗೆ ನನ್ನ ಮುದ್ದು ಮರಿ ನೀನು ಅಂತ ಕನ್ನಡದಾಗ ಹೇಳೋದು ಬೇರೆ, ಯು ಆರ್ ಮೈ ಸ್ವೀಟ್ ಆರ್ಟ್ ಅಂತ ಹೌದು, ಏನು ಫೀಲ ಬರಂಗಿಲ್ಲ. ಹೌದು ಹೌದು. ಸೋ ಮೆನಿ ವೇಸ್ಟ್. ನಮ್ಮ ಪದಗಳಿದಾವಲ್ಲ, ಪುಟ್ಟ, ಗುಂಡ, ಗುಂಡ, ಅದಕ್ಕೆಲ್ಲ ಇಂಗ್ಲೀಷಲ್ಲಿ ಏನಂತೀರಾ? ಚಿನ್ನ, ಪುಟ್ಟು ಮರಿ ಏನೇನೋ ಅಂತೇವ್ ನಾವೇ. ಇಂಗ್ಲೀಷ್ದಾಗ ಬೇಬಿ, ಎಲ್ಲದಕ್ಕೂ ಸೇರಿ ಬೇಬಿ. ಹೌದು. ಇಲ್ಲ ಒಬ್ಬನಿಗೆ ಪೆದ್ದ ಅಂದ್ರೂ ಅದ್ರಲ್ಲಿ ಒಂದು ಸ್ವಲ್ಪ ಸ್ವೀಟ್ನೆಸ್ ಇದೆ. ಹಾಂ, ಒಂದು ಪೆದ್ದ ಅಂದ್ರೂ ಇವರೆಂತ ಪೆದ್ದ ಅಂದರೆ ಅದರಲ್ಲೂ ಒಂದು ಸ್ವೀಟ್ನೆಸ್ ಐತಿ. ಸೊ ಆಮೇಲೆ ರಿಲೇಟಿವ್ಸ್ ಹೆಸರು ಈಗ ನಮ್ಮ ರಿಲೇಷನ್ಸಿಗೆ ಅಲ್ಲಿ ಅಂಕಲ್, ಆಂಟ್, ನೆಫ್ಯೂ, ನೀಸ್, ಇಲ್ಲೇ ಕಾಕ, ಮಾಮ, ಅತ್ಯ, ಅತ್ತಿಗೆ, ಹೌದು, ನಾದಿನಿ, ಏನೇನೋ ಬರ್ತಾವೆ, ಮಾವ, ಅತ್ತೆ, ಸೋ ಮೆನಿ ವರ್ಡ್ಸ್. ಈ ಫಸ್ಟ್ ನಾನು ಐ ಯೂಸ್ ಟು ವರ್ಕ್ ವಿತ್ ಲಾಟ್ ಆಫ್ ಮೈ ಫ್ರೆಂಡ್ಸು ಎಲ್ಲ ನಾರ್ತ್ ಇಂಡಿಯನ್ಸು. ಅವರೆಲ್ಲರಿಗೂ ಭಯ್ಯ ಅನ್ನೋದು. ಹಾಲಾಕೋನು ಭಯ್ಯ, ಅವ್ರ ಅಣ್ಣನೂ ಭಯ್ಯ. ನಾನು ಇದು ಹೆಂಗಪ್ಪ ಎಲ್ಲರೂ ಭಯ್ಯ ಅಂದರೆ ಭಯ್ಯ ಯಾರು ಅಂತ. ಸೊ ಇಟ್ಸ್ ಅ ಜೆನರಿಕ್ ಟರ್ಮ್. ಸಿ ದಟ್ ನೌ ದಟ್ ಇಸ್ ಅ ಸ್ಪೆಷಾಲಿಟಿ ಆಫ್ ಹಿಂದಿ. ದಟ್ ಈಸ್ ಅ ವರ್ಡ್ ಆಫ್ ರೆಸ್ಪೆಕ್ಟ್ ದೇ ಅಟ್ಯಾಚ್ ಟು ಎವ್ರಿಥಿಂಗ್. ಭಯ್ಯ ಅನ್ನೋದು ಇಟ್ಸ್ ಅ ಫಾರ್ಮ್ ಆಫ್ ರೆಸ್ಪೆಕ್ಟ್. ನಾವು ಈಗ ಇಂಗ್ಲೀಷ್ ಹೋದರೆ ಯಾವುದಿದೆ? ಸರ್ ಇದೆ. ಸರ್ ಇಸ್ ನೌ ಟೂ ಬಿಗ್. ವಾಟ್ ಡು ಯು ಕಾಲ್? ಇಫ್ ಐ ವಾಂಟ್ ಟು ಕಾಲ್ ಸಂಬಡಿ ಹೂಸ್ ಎಲ್ಡರ್ ಟು ಮೀ, ಏನಂತ ಕರಿತೀವಿ? ಎಷ್ಟೊಂದು ಸತಿ ಗೊತ್ತಾಗಲ್ಲ. ಅಷ್ಟೆಲ್ಲ ಬೇಡ, ಒಂದು ಸಿಂಪಲ್ ಕ್ವೆಶನ್ ಕೇಳ್ತೀನಿ. ಈಗ ನಿಮ್ಮ ಮನೇಲಿ ನೀವು ಎಷ್ಟನೇ ಮಗ ಅಂತ ಕೇಳಿದೆ, ಮೊದಲನೇನೋ, ಎರಡನೇನೋ, ಮೂರನೋ ಏನೋ ಹೇಳ್ತೀರಾ. ಇಂಗ್ಲೀಷಲ್ಲಿ ಕೇಳಿ ನೋಡೋಣ. ಇಂಗ್ಲೀಷ್ ಆನ್ಸರ್ ಮಾಡ್ಬೇಕು. ಅಲ್ಲ, ಇಂಗ್ಲೀಷಲ್ಲಿ ಕ್ವೆಶನ್ ಕೇಳಿ ನೋಡೋಣ. ಹೌದಲ್ಲ. ವಾಟ್ ಸನ್ ಆರ್ ಯು? ವಾಟ್ಸ್ ಅಂದರೆ ಏನೋ, ವಾಟ್ ನಂಬರ್ ಸನ್ ಆರ್ ಯು? ಸೊ ಈ ಥರ ಇದು ಲಾಟ್. ದಿಸ್ ಅ ವೆರಿ ಬೇಸಿಕ್ ಕ್ವೆಶನ್, ಇಟ್ಸ್ ನಾಟ್ ಸಮ್ ಅಡ್ವಾನ್ಸ್ ಕ್ವೆಶನ್. ನಿಮ್ಮ ಮನೇಲಿ ನೀವು ಎಷ್ಟನೇ ಮಗನೋ ಎಷ್ಟನೇ ಮಗಳು ಅಂತ ಕೇಳಬೇಕು ಅಂದರೆ ಹೆಂಗೆ ಕೇಳ್ತೀರಾ? ಹೌದು. ನಿಮ್ಮ ವ್ಯೂವರ್ಸ್ ಎಲ್ಲ ಯೋಚನೆ ಮಾಡಿ ಹೇಳಿ ಬಿಡಿ ನಿಮ್ಮ ಕಮೆಂಟ್ಸಲ್ಲಿ. ವಾಟ್ ನಂಬರ್ ಸನ್ ಆರ್ ಯು? ಹಿಂಗೆ ಕೇಳ್ಬೇಕು. ಆರ್ ಯು ದ ಎಲ್ಡರ್ ಸಿಬ್ಲಿಂಗ್, ಆರ್ ಯು ಅ ಸಿಂಗಲ್ ಚೈಲ್ಡ್, ಹಿಂಗೆ ಕೇಳ್ಬೇಕಾಕೈತೆ. ಹೌದು. ಮತ್ತು ಬೇರೆನೂ ಓದ್ತದೆ ಕ್ವಶನ್. ಅವಾಗ ಅದನ್ನು ನೋ, ಐ ಹ್ಯಾವ್ ಅ ಬ್ರದರ್, ಐ ಹ್ಯಾವ್ ಅ ಸಿಸ್ಟರ್. ಈಸಿ ಎಲ್ಡರ್ ಬ್ರದರ್, ಈಸಿ. ಓ, ಒಂದು ಕ್ವಶನ್ 3 ಕ್ವಶನ್ ಆಗ್ತದೆ. ನಮ್ಮಲ್ಲಿ ಎಷ್ಟನೇ ಮಗ ಅಂದ್ರೆ ಆಯ್ತಪ್ಪ, ಮುಗಿದೋಯ್ತು. ಅಥವಾ ಎಷ್ಟನೇ ಮಗಳು ಅಂದ್ರೆ ಆಯಿತು. ವಾವ್, ಇಂಗ್ಲೀಷ ನೆನಪು ಹರಿದಲ್ಲ ಒಮ್ಮೆ. ನಾನು ಕಲ್ತೇಲ್ಲ ಅನ್ಸಾದತ್ ನನಗೆ. ಇಷ್ಟು ಸಿಂಪಲ್ ಕ್ವಶನ್. ಕಾಮೆಂಟ್ ಮಾಡಿರಿ. ಬಟ್ ಫ್ರಮ್ ನೀವು ಇಂಜಿನಿಯರ್ ನಿಮ್ಮ ಚಾಯ್ಸ್ಲಾಗಿದ್ದು ಮನ್ಯಾಗ ದುಗ್ಸಿದ್ರು? ಇಲ್ಲ, ಆ್ಯಕ್ಚುಲಿ ಇದು ಪಾಪ ನಮ್ಮ ತಂದೆ ತಾಯಿ ತುಂಬ ಏನಾದರೂ ಮಾಡು ಅಂತ ಹೇಳಿದ್ರು. ಯಾವತ್ತೂ ಇವತ್ತುವರೆಗೂ ನನಗೆ ಇಂಥದ್ದು ಮಾಡು ಇಂಥದ್ದು ಮಾಡಬೇಡ ಅಂತ ಹೇಳಿಲ್ಲ. ನಮ್ಮ ತಂದೆ ಹೇಳೋರು, ನೀನು ಎಲ್ಲೋ ಒಬ್ಬ ಕಸ ಗುಡ್ಕಕ್ಕೆ ಸೇರ್ಕೊಂಡಿದ್ಯಾ ಅಂತ ಇಟ್ಕೋ, ನನಗೆ ಅದೂ ಹೆಮ್ಮೆ. ಬಟ್ ಅದನ್ನು ಶ್ರದ್ಧೆಯಿಂದ ಅದನ್ನು ಬೆಸ್ಟ್ ಕೆಲಸದ ಥರ ಮಾಡು. ನನಗೆ ಯಾವ ಕೆಲಸದಲ್ಲೂ ಇದು ದೊಡ್ಡದು ಸಣ್ಣದು ಅಂತಿಲ್ಲ. ಅದು ಮೊದಲಿಂದನೇ ನಮ್ಗೆ ಹೇಳ್ಕೊಟ್ರು. ಸೊ ಹಾಗಾಗಿ ಇಂಜಿನಿಯರಿಂಗ್ ನನಗೆ ಕಂಪ್ಯೂಟರ್ಸ್ನ ತುಂಬ ಹುಚ್ಚು. ಕ್ಲಾಸ್ 7th ಸ್ಟ್ಯಾಂಡರ್ಡಿಂದ ನಾನು ಪ್ರೋಗ್ರಾಮಿಂಗ್ ಮಾಡ್ತಾಯಿದ್ದೆ. ಸೊ ಕಂಪ್ಯೂಟರ್ಸ್ ಐ ವಾಸ್ ಕ್ರೇಜಿ ಅಬೌಟ್ ಕಂಪ್ಯೂಟರ್ಸ್. ಸೊ ಹಾಗಾಗಿ ಇಂಜಿನಿಯರಿಂಗ್ ತೊಗೊಂಡಿದ್ದು. ಇದು ನಮ್ಮ ಮನೇಲೇನು ಇದು ಓದು ಅದು ಓದು ಅಂತ ಹೇಳೇ ಇಲ್ಲ ಯಾವತ್ತು ನಮಗೆ. ಆ್ಯಕ್ಚುಲಿ ಇದು ಮಾಡಿ ಅಂತಲೂ ಹೇಳಿಲ್ಲ. ಏನು ಮಾಡಿದ್ರು ಟ್ರೈ ಆ್ಯಂಡ್ ಬಿ ದ ಬೆಸ್ಟ್, ಟ್ರೈ ಆ್ಯಂಡ್ ಡೂ ಇಟ್ ಟು ದ ಬೆಸ್ಟ್ ಆಫ್ ಯುವರ್ ಕೇಪಬಿಲಿಟಿ ಅಂತಲೇ ಹೇಳಿರೋದು. ಸೊ ಆ ಥರ ಪ್ರೋತ್ಸಾಹ ಸಿಕ್ಕಿರೋದ್ರಿಂದ ನಮಗೂ ಈಸಿ ಆಯಿತು ಅನಿಸುತ್ತೆ. ಫ್ರಮ್ ಏನು ನೀವು ಜೀನಿಯಸ್ ಇದ್ರನ ಇಂಜಿನಿಯರಿಂಗ್ ರ್ಯಾಂಕರ್ ಏನೋ ಇದನ್ನೇನೋ, ಯಾಕಂದರೆ ತುಂಬ ಓದ್ತಿದ್ದೆ, ಪಾಸ್ ಆಗಿರೋದು ದೊಡ್ಡ ವಿಷಯ ಅಂತ ನಾನು ಅನ್ಕೋತಿದ್ದೆ. ಅವಾಗ CGPA ರೇಟಿಂಗ್ ಇತ್ತು ನಿಮ್ದು? ಇಲ್ಲ ಇಲ್ಲ, ನಮ್ಮದೆಲ್ಲ ರೆಗ್ಯುಲರ್ ಪರ್ಸೆಂಟೇಜ್. ಎಷ್ಟಿತ್ತು ಪರ್ಸೆಂಟೇಜ್?
ಒಂದು ತಮಾಷೆ ಹೇಳ್ತೀನಿ, ನಾನು ನಮ್ಮ ಅಪ್ಪಂಗೆ IIT ಸೇರ್ಕೋಬೇಕು ಕೋಚಿಂಗು ಅಂತ ಹೇಳ್ತಿದ್ದೆ 10th ಸ್ಟ್ಯಾಂಡರ್ಡಲ್ಲಿ. ನೀನು ಫಸ್ಟ್ 10th ಪಾಸ್ ಆಗು, 10th ಪಾಸ್ ಆಗೋದೇ ದೊಡ್ಡ ವಿಷಯ ಇದೆ, ನೀನೆಲ್ಲ IIT ಓದ್ತೀಯ ಅಂತಂದರು. ಸೊ ನಾನು ಹಂಗೆ ಅಂದ್ಕೊಂಡು ಕೊನೆಗೆ 10th ನನಗೆ ಅವಾಗೆಲ್ಲ ಸರ್ಫಿಂಗ್ ಬ್ರೌಸಿಂಗ್ ಸೆಂಟ್ರಿಗೆ ಹೋಗಿ ನೋಡ್ಕೊಂಬರ್ಬೇಕಾಗಿತ್ತು. ಹೌದು ಅವಾಗೆಲ್ಲ ನಿಮ್ಮ ಬೈ ಯುವರ್ ಜನ್ರೇಷನ್ ಐ ಥಿಂಕ್ ದೆರ್ ವಾಸ್ ನೋ ಬ್ರೌಸಿಂಗ್ ಸೆಂಟರ್ ಸರ್ಫಿಂಗ್ ನಾವು ಮಾಡಿದ್ದೀರಾ? ನಾವು ಅಲ್ಲೇ ಹೋಗಿ ನೋಡಿದ್ದೆ. ಸೊ ಅಲ್ಲಿ ಹೋದೆ, ನೋಡಿದೆ ಪರ್ಸೆಂಟೇಜ್. ನಾನು ನನ್ನ TVS ಏನೋ ಇತ್ತು ತೊಗೊಂಡು ಹೋಗಿ ನೋಡ್ಕೊಂಬಂದೆ. 88% ಬಂದಿತ್ತು. ಸೊ ನಮ್ಮ ಅಪ್ಪಂಗೆ ಬಂದು ಹೇಳಿದೆ, ಈ ಥರ 88%, ಬೇರೆ ಯಾರ್ದು ನೋಡ್ಕೊಂಬಂದಿದ್ಯಾ ಬಾ ಅಂತ. ಸೊ ಅಷ್ಟು ಕಾನ್ಫಿಡೆನ್ಸ್. ನನಗೂ ಡೌಟೇ ನಂದೇನ ಅಂತ. ಆಮೇಲೆ ನೀವು ಮತ್ತೆ ಹೋಗಿ ಬಂದ್ಮೇಲೆ ಹೌದಲ್ಲ ನಂದು ಡೌಟ್ ಮತ್ತೆ ಕೂಡಿಸ್ಕೊಂಡು ಹೋಗಿ ಚೆಕ್ ಮಾಡಿ ನಂದೇ ಅಂತಂದಮೇಲೆ. ಸೊ ಈ ಥರನೂ ಇದೆ. ಇವಾಗೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಈಗ ಹೇಗೆ ಅಂದರೆ ಮಕ್ಕಳು 2 ಮಾರ್ಕ್ಸ್ ತೆಗೆದ್ರು ಅದನ್ನು ಸೆಲೆಬ್ರೇಟ್ ಮಾಡೋ ಒಂದು ಕಲ್ಚರ್ ಬಂದಿದೆ. ಅಪ್ರಿಷಿಯೇಟ್ ಸ್ಮಾಲ್ ಥಿಂಗ್ಸ್. ಈಗ ಇದೆಂಥದ್ದು ಪಾರ್ಟಿಸಿಪೇಷನ್ ಪ್ರೈಸ್ ಕೊಡ್ತಾರೆ. ಪಾರ್ಟಿಸಿಪೇಷನ್ ಪ್ರೈಸ್ ನಮ್ಮ ಕಾಲದಲ್ಲೇ ಎಲ್ಲ ಅವೆಲ್ಲ ಏನಿಲ್ಲ. ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಇದ್ದರೆ ಒಂದು ಮರ್ಯಾದೆ, ಅದಾದಮೇಲೆ ಎಲ್ಲರೂ ವೇಸ್ಟೇ. ಥರ್ಡ್ ರ್ಯಾಂಕ್ ಕಾನ್ಸೋಲೇಷನ್ ಪ್ರೈಸ್ ಇತ್ತು ನಮಗೆ. ಕಾನ್ಸೋಲೇಷನ್ ಫೋರ್ತ್ ಪ್ರೈಸ್ ಬಂದಂಗೆ ಪಾರ್ಟಿಸಿಪೇಷನ್ ಎಲ್ಲ ಇಲ್ಲ. ಪಾರ್ಟಿಸಿಪೇಷನ್ ಪ್ರೈಸ್ ಅಲ್ಲ ಇಲ್ಲ. ಅದು ಆ ಜನ್ರೇಷನ್, ಈಗ ನಮ್ಮ ಜನ್ರೇಷನ್ ಪ್ಯಾರೆಂಟ್ಸ್ ಯಾರು ಅದಾರಲ್ಲ, ಅದು ಯಾವಾಗಲೂ ನಂಬಿಕೆನೇ ಇಲ್ಲ. ಮಕ್ಕಳು ಚಲೋ ಮಾಡಿದೆ ಸುಳ್ಳೆ ಅಮ್ಮ 90% ಯಾರ್ದು ಅಲ್ಲ, ಅಷ್ಟು ಬಂದರೂ ಸಾಕಾಗಲ್ಲ. ಅವಾಗ ಏನು ಹೇಳೋರು 88 ಅವ್ನು ನೋಡು 92 ತೆಗ್ದಿದ್ದಾನೆ. 95 ಬರಬೇಕಿತ್ತು. ಇಲ್ಲ, ನನಗೆ ಆ್ಯಕ್ಚುಲಿ ಸೀಟ್ ಸಿಕ್ಕಲಿಲ್ಲ. ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಸಿಕ್ಕಲಿಲ್ಲ. ಡೈರೆಕ್ಟಾಗಿ ಸಿಕ್ಕಲಿಲ್ಲ. ಕಟ್ ಆಫ್ ಎಷ್ಟು 94 92 ಇತ್ತು. ಸೊ ಹಾಗೆ ಅಂದರೆ ಇದು ಯಾವ ಇಸ್ವಿ ಇದು? ವೆನ್ ವಾಸ್ 2000 2000ದಾಗ 94 ಕಟ್ ಆಫ್ ಲೆಕ್ಕ ಹಾಕಿ. ಈಗೆಲ್ಲ ಆಗಿರ್ಬೇಕು 99.9 ಆಗಿರ್ಬೇಕು, ಈಗ 102 ಆಗಿರ್ಬೇಕೀಗ. ಬಟ್ ಕಟ್ ಥ್ರೋಟ್ ಕಾಂಪಿಟೇಷನ್ ಆಗ್ಬಿಟ್ಟೈತೆ ಈಗ ಇಂಜಿನಿಯರಿಂಗ್ ವಾಟ್ ಎವರ್ ಫೀಲ್ಡ್. ಡೆಫಿನೆಟ್ಲಿ ಕಷ್ಟ ಇದೆ ಈಗಿನ ಮಕ್ಕಳಿಗೆ ಅಥವಾ ಈಗಿನ ಜನ್ರೇಷನ್ಗೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಟ್ ಇಟ್ ಈಸ್ ಆಲ್ಸೋ ಇನ್ ಫ್ಲಿಪ್ ಮಾಡಿದ್ರೆ ಕಾಯಿನ್ ಆಪರ್ಚುನಿಟೀಸು ಭಾಳ ವಾಸ್ಟ್ ಆಗ್ಬಿಟ್ಟೈತೆ ಈಗ. ಹೌದು, ಅದು ಕರೆಕ್ಟ್. ಹೌದು, ಮೊದಲು ಅಪರ್ಚುನಿಟೀಸ್ ಇನ್ 2000 nobody would have imagined they can be a YouTuber, ಹೌದು, ಕಾಂಟೆಂಟ್ ಕ್ರಿಯೇಟರ್, ಸಿನಿಮಾಟೋಗ್ರಾಫರ್, ಎಡಿಟರ್. ಆಪರ್ಚುನಿಟೀಸು ಜಾಸ್ತಿ ಆಗೈತೆ, ಸಿಕ್ಕಾಪಟ್ಟೆ ಇದೆ. ಹೌದು. ಸೊ ಬೋತ್ ಆರ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್. ಬೋತ್ ಆರ್ ಗೋಯಿಂಗ್ ಆ್ಯಂಡ್ ಆಲ್ಸೋ ಥಿಂಗ್ಸ್ ಚೇಂಜ್ ವೆರಿ ಫಾಸ್ಟ್. ಈಗ ಮೊನ್ನೆ ಯಾರೋ ಹೇಳ್ತಾ ಇದ್ರು, ನೀವೊಂದು 50 ವರ್ಷದ ಹಿಂದೆ ಕಾರ್ಪೆಂಟ್ರಿ ಕಲ್ತ್ರೆ ಒಂದು ಸತಿ ಯುವರ್ ಲೈಫ್ ಇಸ್ ಸೆಟ್. ಯು ಕ್ಯಾನ್ ಬಿ ಅ ಕಾರ್ಪೆಂಟರ್ ಫಾರ್ ದ ನೆಕ್ಸ್ಟ್ 40 50 ಟಿಲ್ ಯುವರ್ ಲೈಫ್. ಈಗ ಏನನ್ನ ಕಲ್ತ್ರೆ 5 ವರ್ಷದಲ್ಲ, ಒಂದು ಸತಿ 2 ವರ್ಷದಲ್ಲೇ ಅದು ಇಟ್ ಬಿಕಮ್ಸ್ ಓಲ್ಡ್. ನೋ ಯು ಆರ್ ಡೂಯಿಂಗ್, ಫಾರ್ ಎಕ್ಸಾಂಪಲ್, ದಿಸ್ ಅ ಪಾಡ್ಕಾಸ್ಟ್ ಸ್ಟಾರ್ಟೆಡ್ ಅಬೌಟ್ ಮೇ ಬಿ 4-5 years ago ಇನ್ ಅ ಮೇನ್ ಸ್ಟ್ರೀಮ್. ಮೊದಲಿತ್ತು, ಮತ್ತೆ ಇಟ್ ಕೇಮ್ ಬ್ಯಾಕ್. ಇಟ್ ಹ್ಯಾಡ್ ಒನ್ ಥಿಂಗ್. ನಾವೆಲ್ಲ ಮೊದಲು ಕೇಳಿಸ್ಕೊತಾ ಇದ್ವಿ, ಐಪಾಡಲ್ಲೆಲ್ಲ ಕೇಳಿಸ್ಕೊತಾ ಇದ್ವಿ. ಜಾಬ್ಸ್ ಅವಾಗ ಕೇಳಿಸ್ಕೊತಾ ಇದ್ವಿ. ಸ್ಪೀಚ್ ಐತಲ್ಲ, ಪಾಡ್ಕಾಸ್ಟ್ ಮೇಲೆ. ಮತ್ತೀಗ ಬಂತು. ಇಟ್ ಮೈಟ್ ಸಡನ್ಲಿ ಚೇಂಜ್. ಇನ್ 3 years ದೇರ್ ಮೈಟ್ ಬಿ ಅ ಡಿಫ್ರೆಂಟ್ ಫಾರ್ಮ್ಯಾಟ್. ಯು ವಿಲ್ ಹ್ಯಾವ್ ಟು ಇಮಿಡಿಯೇಟ್ಲಿ ಅಡ್ಜಸ್ಟ್ ಟು ಇಟ್. ಸೊ ಆ ಒಂದು ಏನಂತೀರ ಅಡ್ಯಾಪ್ಟಬಿಲಿಟಿ ಇಸ್ ವೆರಿ ರಿಕ್ವೈರ್ಡ್ ನಾವು. and it is so going hand in hand. The world is becoming fast, the pace of life is becoming fast, the trends are changing fast. ನಾವು ಭಾಳ ಫಾಸ್ಟಾಗಿ ಅಡ್ಯಾಪ್ಟ್ ಮಾಡತ್ತೇವೆ. ಒಂದು ಸೆನ್ಸ್ ಆಫ್ ರೆಸ್ಟ್ಲೆಸ್ನೆಸ್ ಅಂತಿರೋ ಎಕ್ಸೈಟ್ಮೆಂಟು, ಐ ಡೋಂಟ್ ನೋ ದ ವರ್ಡ್, ಬಟ್ ದೇರ್ ಇಸ್ ಆಲ್ವೇಸ್ ಸಮಥಿಂಗ್. ಅಟೆನ್ಷನ್ ಡಿಫಿಷಿಯನ್ಸಿ ಇದೆ, ನನಗಂತೂ ಇದೆ. 100% ನನಗಂತೂ ಇದೆ ಅಟೆನ್ಷನ್ ಡಿಫಿಷಿಯನ್ಸಿ. ಐ ಥಿಂಕ್ ಎಲ್ಲರಿಗೂ ಇದೆ ಅನಿಸುತ್ತೆ. ದಟ್ ಈಸ್ ಡೆಫಿನೆಟ್ಲಿ ಅ ಬಿಗ್ ಪ್ರಾಬ್ಲಮ್. ಯಾಕಂದರೆ ಯು ನೋ ಹೌ ಸೋಷಿಯಲ್ ಮೀಡಿಯಾ ವರ್ಕ್ಸ್. ಎವ್ರಿ ಟೈಮ್ ಯು ಪುಲ್ ಯು ಗೆಟ್ ಅ ಡೋಪಮಿನ್ ಹಿಟ್. ಡೋಪಮಿನ್ ಅಂದರೆ ಅದು ತಲೆಯಲ್ಲೇ ಒಂದು ಕೆಮಿಕಲ್. ಆ ಕೆಮಿಕಲ್ ರಿಲೀಸ್ ಆದಾಗ ನಿಮ್ಗೊಂಥರ ಖುಷಿ ಥರ ಫೀಲಿಂಗ್ ಬರುತ್ತೆ. ಅದೇನಾಗೋದು, ಮೊದಲು ಯಾವುದೋ ಒಂದು ಫುಲ್ 6-7 hours ಏನು ನೋಡಿದ್ರೆ ಮನೆಗೆ ಬಂದು ಒಂದು 1 hour TV ನೋಡಿದ್ರೆ ಬರೋದು. ಅದೇನಾಗುತ್ತೆ ಅಂದರೆ ಈಗ ಅದು ಯಾವುದೋ ಒಂದು ಇದ್ರ ಥರ, ಲೈಕ್ ಎನಿ ಅದರ್ ಡ್ರಗ್. ಈಗ ಫಸ್ಟು 30 ml ಸಾಕಾಗತ್ತೆ, ಮತ್ತು 30 mlಗೆ ಏನಾಗಲ್ಲ 60 ಬೇಕಾಗತ್ತೆ, 60 ಸಾಕಾಗಲ್ಲ 90 ಬೇಕಾಗತ್ತೆ. ಸೊ ಇನ್ಸ್ಟಾಗ್ರಾಮು ಹಾಗೆ, ಮೊದಲು 2 minutes ಇರೋದು, ಈಗ 60 seconds 90 seconds. ಐ ಥಿಂಕ್ ದಟ್ ಈಸ್ ಅ ಡೆಫಿನೆಟ್ಲಿ ಬಿಗ್ ಇಶ್ಯೂ. ಯಾಕಂದರೆ ನಾನು ನೋಡ್ತೀನಲ್ಲ, ಸ್ಕ್ರೀನ್ ಟೈಮಲ್ಲಿ ಹಾಕ್ಕೊಂಡು ಐ ಟ್ರೈ ಟು ಕಂಟ್ರೋಲ್ ಇಟ್. ಬಟ್ ಸ್ಕ್ರೀನ್ ನೋಡ್ತಾ ಇದ್ದರೆ ಮೆಂಟಲ್ ಹೆಲ್ತ್ ಇಸ್ ಡೆಫಿನೆಟ್ಲಿ ಡಿಪ್ಪಿಂಗ್. ದರ್ ಇಸ್ ನೋ ಕ್ವೆಶನ್ ಅಬೌಟ್ ಇಟ್. ಅದು ಏನು ದಿನಕ್ಕೆ ದ ಅಮೌಂಟ್ ಆಫ್ ಕಾಂಟೆಂಟ್ ವಿ ವಾಚ್, ಎಷ್ಟು ಮೀಮ್ಸ್ ಅಂತೆ ಅದಂತೆ. ಇದು ಬೆಳಿಗ್ಗೆ ಅಂತೂ ಎಷ್ಟು ಮೀಮ್ಸ್ ಕಳಿಸಿರ್ತಾರೆ ಅಂದರೆ ಇವರು ಫ್ರೆಂಡ್ಸು ಎಲ್ಲ ಎಲ್ಲಿ ನೋಡೋದು, ಏನು ನೋಡೋದು. ಟ್ರ್ಯಾಪ್ ಆ್ಯಂಡ್ ಯು ಬಿಕಮ್ ಇನ್ಸೆನ್ಸಿಟಿವ್. ಕರೆಕ್ಟ್. ಈಗ ಮೊದಲು ಯಾರೋ ಒಬ್ರು ಒಂದು ಜೋಕ್ ಹೇಳಿದ್ರೆ
ಈಸಿಯಾಗಿ ನಗು ಬರೋದು. ಇವಾಗ ಎಷ್ಟು ಥರ ಜೋಕ್ ಇದೆ ಅಂದರೆ ಆ ಜೋಕ್ಗೂ ಒಂದು ಬಾರ್ ಹೈ ಆಗಿದೆ. ಸೊ ಅಂದರೆ ಈಗ ಒಬ್ಬ ಮನುಷ್ಯ ಅಥವಾ ನಾನು ನೀವು ತೊಗೊಳ್ಳಿ, ವಾಟ್ ಆರ್ ವಿ ಆಪ್ಟಿಮೈಸಿಂಗ್ ಫಾರ್? ಎಲ್ಲರೂ ಏನಂದ್ರೆ ಮನೆ ತೊಗೊಳ್ಳೋಣ, ಕಾರ್ ತೊಗೊಳ್ಳೋಣ, ಕೆಲಸ ತೊಗೊಳ್ಳೋಣ. ಇವೆಂಚುಲಿ ಏನಕ್ಕೆ? ಸಂತೋಷವಾಗಿರೋಕ್ಕೆ. ದಟ್ ಈಸ್ ದ ಎಂಡ್ ಗೋಲ್. ಈಗ ಆ ಸಂತೋಷ ಸಿಗೋದು ಅಷ್ಟು ಕಷ್ಟ ಆಗ್ತಿದೆ ಅಂದರೆ ಇಷ್ಟೆಲ್ಲ ಇದ್ದು ಸ್ವಲ್ಪ ನಾವು ಕ್ವೆಶ್ಚನ್ ಮಾಡ್ಕೋಬೇಕು. ಈಗ ಯಾರೋ ಹೇಳ್ತಾರೆ ನನಗೆ ಹೊಸ ಫೋನ್ ಬಂದುಬಿಟ್ರೆ ಸಂತೋಷ ಬರುತ್ತೆ ಅಂತ. 15 ನಿಮಿಷ ಬರ್ಬೋದು, 20 ನಿಮಿಷ ಬರ್ಬೋದು, ಮತ್ತೆ ಅದೇ ಸೈಕಲ್ಲ, ಮತ್ತೆ ಯು ವಿಲ್ ಸೀಕ್ ದ ಸೇಮ್ ಥಿಂಗ್. ಇದೇನೋ ಅಂತಾರೆ ರಿಟೇಲ್ ಥೆರಪಿ, ಗೋಯಿಂಗ್ ಆ್ಯಂಡ್ ಶಾಪಿಂಗ್ ವೆನ್ ಯು ಫೀಲ್. ಹೌ ಮಚ್ ವಿಲ್ ಯು ಶಾಪ್? ಬಿಕಾಸ್ ದಟ್ ಆಲ್ಸೋ ವಿಲ್ ಬಿಕಮ್ ಸ್ಯಾಚುರೇಟೆಡ್. ನೀವು ಕೊಂಡ್ಕೊಂಡ್ರೂ ಆ ಖುಷಿ ಸಿಗಲ್ಲ ಇನ್ನು. ಸೊ ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲ ನಮಗೆ ಈ ಕೆಲವೆಲ್ಲ ಕಲ್ಚರಲ್ಲಿ ಇದೆ. ಈಗ ಫಾಸ್ಟಿಂಗ್ ಅಂದರೆ ಉಪವಾಸ ಇರೋದು. ನಾನು ಐ ಫಾಸ್ಟ್ ಸಮ್ಟೈಮ್ಸ್ 32 hours 70 hours ಆ ಥರ ಎಲ್ಲ. ದ ಬೆಸ್ಟ್ ಥಿಂಗ್ ಅಬೌಟ್ ದಟ್ ಇಸ್, ಓಕೆ ಹೆಲ್ತಿಗೆ ಬೆನಿಫಿಟ್ ಆಗೋದು ಬಿಡಿ ಒಂದು ಸೈಡಲ್ಲಿ, ನಿಮಗೆ ಊಟದ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ. ನಾವು ಈಗ ಯಾವಾಗಲೂ ಹಶ್ವಾಗಿ ಮುಂಚೆನೇ ತಿಂದ್ಬಿಟ್ಟಿರ್ತೀವಿ. ತಿಂಡಿ ಟೈಮಿಗೆ ತಿಂಡಿ, ಊಟ ಟೈಮ್ಗೆ ಊಟ, ರಾತ್ರಿ ಟೈಮ್ ರಾತ್ರಿ. ಸೊ ನಿಮ್ಗೆ ಹಸಿವು ಅನ್ನೋದೇ ಗೊತ್ತಾಗಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಹಸಿವು ಗೊತ್ತಾದಾಗ ಊಟದ ವ್ಯಾಲ್ಯೂ ಗೊತ್ತಾಗುತ್ತೆ. ಕರೆಕ್ಟ್. ಓ ವಡೆ ಅಂದರೆ ಅದಕ್ಕೊಂದು ಆಹಾ ಅನಿಸುತ್ತೆ. ಬೆಳಿಗ್ಗೆ 3 ವಡೆ ತಿಂದ್ಮೇಲೆ ವಡೆ ಯಾರನ್ನ ಹೇಳಿದ್ರೆ ವಡೆ ಅಂತೀವಿ. ಸೇಮ್ ವಡೆ ಇಸ್ ನಾಟ್ ಚೇಂಜ್, ಯುವರ್ ಪರ್ಸ್ಪೆಕ್ಟಿವ್ ಆನ್ ವಡೆ ಇಸ್ ಚೇಂಜ್. ಕರೆಕ್ಟ್. ಸೊ ಅದಕ್ಕೆ ನಮ್ಮ ಕಲ್ಚರಲ್ಲಿ ಸುಮಾರು ಕಡೆ ಈ ರಿಸ್ಟ್ರೈನ್ ಅಂತ ಹೇಳ್ತೀವಿ, ಉಪವಾಸ ಮಾಡೋದಿರ್ಬೋದು ಅಥವಾ ಏನೋ ಒಂದು ತ್ಯಾಗ ಮಾಡೋದಿರ್ಬೋದು, ಅದೆಲ್ಲ ಏನಕ್ಕಿದೆ ಅಂದರೆ ನಮಗೆ ಕೆಲವ್ರ ವ್ಯಾಲ್ಯೂ ಗೊತ್ತಾಗಲಿ. ಸೊ ದಟ್ ವಿ ಡೋಂಟ್ ಟೇಕ್ ಥಿಂಗ್ಸ್ ಫಾರ್ ಗ್ರ್ಯಾಂಟೆಡ್. ಇಲ್ಲ ನನಗೆ ಎಷ್ಟೊಂದು ಸತಿ ಅನಿಸುತ್ತಲ್ಲ, ಉಪವಾಸ ಒಂದು 24 hours ತನಕ ಓಕೆ ವಿಲ್ ಮ್ಯಾನೇಜ್. 24 hours ಆಗ್ತಾ ಇದ್ದಂಗೆ ಒಂದು 30 hours ಆಗ್ತಿದ್ದಂಗೆ ಸದ್ಯ ಊಟ ಕೊಟ್ಬಿಟ್ರೆ ಸಾಕು, ಬೇರೆ ಯಾವ ಚಿಂತೆನೂ ಇಲ್ಲ ಜಗತ್ತಲ್ಲಿ. ಈ ಒಂದು 500 ಚಿಂತೆ ಇರುತ್ತಲ್ಲ ತಲೆಯಲ್ಲಿ, ಎಲ್ಲ ಹೋಗ್ಬಿಡುತ್ತೆ. ನೀವು ಒಂದು ದಿವಸ ಉಪವಾಸ ಮಾಡಿ ನೋಡಿ, ಯಾವ ಚಿಂತೆನೂ ಇರಲ್ಲ. ಇದಿದೆ ಅದಿದೆ, ಅವ್ರು ಅದಂದ್ರು ಇದಕ್ಕೆ, ಇಟ್ ವೋಂಟ್ ಮ್ಯಾಟರ್. ಯು ವಿಲ್ ಜಸ್ಟ್ ಫೀಲ್ ನಂಗೆ ಒಂಚೂರು ಊಟ ಸಿಕ್ಬಿಟ್ರೆ ಸಾಕು ಅಂತ. ಸೊ ಹಾಗಾಗಿ ಅಂದರೆ ಇದೆಲ್ಲ ಏನಕ್ಕೆ ಹೇಳಿದೆ ಅಂತಂದರೆ, ಎಕ್ಸೆಸ್ಸಲ್ಲಿ ನಮ್ಗೆ ಏನಾರ ಸಿಕ್ಕಾಗ ಸಂತೋಷ ಸಿಗುತ್ತೆ ಅಂತಿಲ್ಲ. ಇಟ್ ಇಸ್ ಆ್ಯಕ್ಚುಲಿ ದ ಆಪೋಸಿಟ್. ಇಟ್ ಡ್ರೈನ್ಸ್ ಯು, ಐ ಫೀಲ್. ಯಾ, ಬಿಕಾಸ್ ಯು ಹ್ಯಾವ್ ಟು ಮಚ್ ಚಾಯ್ಸ್. ಚಾಯ್ಸ್ ಇಸ್ ಅ ಪ್ರಾಬ್ಲಮ್. ಚಾಯ್ಸ್ ಇಸ್ ಅ ಪ್ರಾಬ್ಲಮ್. ಈಗ ಮೊದಲೆಲ್ಲ ನಮ್ಮ ಟೈಮಲ್ಲಿ ದೂರದರ್ಶನಲ್ಲಿ ಸಂಡೇಸು ಕಾರ್ಟೂನ್ ಬರೋದು, ಕೇಬಲ್ ಎಲ್ಲ ಇರಲಿಲ್ಲ. ಫುಲ್ ಬೆಳಿಗ್ಗೆ ತಿಂಡಿ ತಿಂದು ರೆಡಿಯಾಗಿ ಕೂತ್ಕೊಂಡು ಕಾಯ್ತಾಯಿದ್ವಿ. ಈಗ ಮನೆಗೆ ಬರ್ತೀನಿ, ಅದು ಚಾನಲ್ಲು ನೆಟ್ಫ್ಲಿಕ್ಸ್ ಏನೋ ಹಾಕ್ತೀನಿ, ಸಾವಿರಾರು ಆಪ್ಷನ್ ಇದೆ, ಯಾವುದೂ ನೋಡಲ್ಲ, ಒಂದು 15 ನಿಮಿಷ ನೋಡಿ. ಸೊ ನೌ ದರ್ ಇಸ್ ರಿಸರ್ಚ್ ದಟ್ ಪೀಪಲ್ ಸ್ಪೆಂಡ್ ಮೋರ್ ಟೈಮ್ ಲುಕಿಂಗ್ ಫಾರ್ ಕಾಂಟೆಂಟ್ ದೆನ್ ವಾಚಿಂಗ್. ಸೊ ಇಫ್ ಯು ಬೇಸಿಕಲಿ ಅರ್ಧ ಗಂಟೆ ಹುಡುಕಿದ್ರೆ 1/4 ಗಂಟೆ ನೋಡ್ತಾರಂತೆ. ಇಟ್ ಇಸ್ ಪ್ರೂವ್. ಆ್ಯಂಡ್ ಚಾಯ್ಸ್ ಇಸ್ ಆ್ಯಕ್ಚುಲಿ ಸೈಕಲಾಜಿಕಲಿ ವೆರಿ ವೆರಿ ಏನಂತೀರ ನೆಗೆಟಿವ್ ಫಾರ್ ದ ಬ್ರೈನ್. ಬಿಕಾಸ್ ಚಾಯ್ಸ್ ಅಂದರೆ ಯು ಹ್ಯಾವ್ ಟು ಮೇಕ್ ಅ ಡಿಸಿಷನ್. ಡಿಸಿಷನ್ ಮೀನ್ಸ್ ಇಟ್ಸ್ ಅ ಪ್ರೆಷರ್. But on the flip side, Reels is not giving you a choice. Reels is just feeding you something that it is showing. That is also is killing your mental. No, but that is also choice, no, because you will have infinite choice. ನೀವು ಸ್ಕ್ರಾಲ್ ಮಾಡ್ತಾ ಇದ್ರೆ ಬರ್ತಾನೆ ಇರುತ್ತೆ, ಅದಕ್ಕೇನು ಸ್ಟಾರ್ಟ್ ಇಲ್ಲ ಎಂಡ್ ಇಲ್ಲ. ಅದ್ರ ಚೂಸ್ ಮಾಡತ್ತಿಲ್ಲ, ಅದೇನು ತೋರಿಸೋದೇ ನೋಡ್ಕೊಂಡು ಹೊಂಟೇನೆ ನಾನು. ಅದು ನೀವು ಯಾವ್ದು ನೋಡ್ತಿರ್ತೀರೋ ಅದನ್ನೇ ತೋರಿಸ್ತಾ ಹೋಗುತ್ತೆ. ಆಲ್ಗೋರಿದಮ್ ಪುಷ್ ಮಾಡ್ತೈತೆ ಅದು. ದಟ್ ಈಸ್ ಅನದರ್ ಇದು. ಅವಾಗ ಏನಾಗುತ್ತೆ ಅಂದರೆ, ಇವಾಗ ನನ್ನ ವ್ಯೂ ಡಿಫ್ರೆಂಟ್ ಇದ್ದು, ನಿಮ್ಮ ವ್ಯೂ ಡಿಫ್ರೆಂಟ್ ಇದ್ರೆ, ಐ ವಿಲ್ ನೆವರ್ ನೋ. ಇಟ್ ವಿಲ್ ಓನ್ಲಿ ಶೋ ಮಿ ದಿಸ್. ಕರೆಕ್ಟ್. ಆ್ಯಂಡ್ ರೀಲ್ಸ್ ಅದು ಕನ್ಸಂಪ್ಷನ್ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ, ಈಗ ಇನ್ ಒನ್ ಆಫ್ ದ ಪಾಡ್ಕಾಸ್ಟ್ ವಿ ಟೋಲ್ಡ್ ಅಬೌಟ್ ಸ್ಕ್ರೀನ್ ಟೈಮ್ ಟು ಕಿಡ್ಸ್ ಇಟ್ಸ್ ಹಾರ್ಮ್ಫುಲ್. ಅದಕ್ಕೆ ಇಟ್ ವಾಸ್ ಮೀ ಆ್ಯಂಡ್ ಮೈ ಫ್ರೆಂಡ್ ಹೂ ಸ್ಪೋಕ್ ಇನ್ ದ ಜನರಲ್, ಬಿಕಾಸ್ ನಾನು ಚಿಕ್ಕಮ್ಮನ ಮಕ್ಕಳಿಗೆಲ್ಲ ನೋಡೇನಿ, ಅವ್ರು ಒಟ್ಟ ಫೋನ್ ಯೂಸ ಮಾಡಿಲ್ಲ. ಅವ್ರು ಈ ಡಿಗ್ರಿ ಫಸ್ಟ್ ಇಯರ್ ಅದಾರ, ಅವ್ರು ಒಂದು ರೂಮ್ದಾಗಿದ್ರೆ ಫೋನ್ ಒಂದು ಬೇರೆ ಫ್ಲೋರ್ದಾಗ ಇರ್ತೈತಿ. ಸೊ ದಟ್ ಈಸ್ ಹೌ ದೇ ಆರ್ ಡಿಟ್ಯಾಚ್ಡ್. ದಟ್ ಇಸ್ ಅ ವೆರಿ ಗುಡ್ ಥಿಂಗ್. ರೈಟ್. ಅದು ನಾವು ಅನ್ನತ್ತಿದ್ವಿ, ಲೈಕ್ ಕಿಡ್ಸಿಗೆ ನಾವು ಫೋನ್ನ ಎಕ್ಸ್ಪೋಸ್ ಮಾಡಿದ್ರೆ ಮುಂದೆ ಎಷ್ಟು ಕಷ್ಟ ಆಕೈತೆ. ಇನ್ಸೆನ್ಸಿಟಿವ್ ಆಗೋದು, ಅಜಿಟೇಟೆಡ್ ಆಗೋದು, ಇರಿಟೇಟ್ ಆಗೋದು. ಆ್ಯಂಡ್ ದರ್ ಆಟಿಸಮ್ ಲಿಂಕ್ ಮಾಡತ್ತಾರೆ ವಿತ್ ಸ್ಕ್ರೀನ್ ಟೈಮ್ ಫಾರ್ ಕಿಡ್ಸ್. ಅಬ್ಸಲ್ಯೂಟ್ಲಿ. ಪೀಪಲ್ ಆರ್ ಕಿಡ್ಸ್ 5 to 6 years old ಆರ್ ನಾಟ್ ಏಬಲ್ ಟು ಟಾಕ್. ಇನ್ನೂ ಮಾತು ಬರ್ತಾ ಇಲ್ಲ. ಸೊ it is so harmful to that level now that a generation can be destroyed mentally. No, what you say, it's very true. Now let's take the example of intelligence. ಮನುಷ್ಯ ಹೇಗೆ ಇಂಟೆಲಿಜೆಂಟ್ ಆಗ್ತಾರೆ? ಪ್ರಶ್ನೆ ಕೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳಿದೆ ಅಂತ ಇಟ್ಕೊಳ್ಳಿ,
ಮರ ಯಾಕೆ ಹಸಿರಿದೆ, ಗಿಡದಲ್ಲಿ ಎಲೆ ಯಾಕೆ ಹಸಿರಿದೆ ಅಂದರೆ ಹೌದಲ್ಲ ಅಂತ ಒಂದು 10 ನಿಮಿಷ ಯೋಚನೆ ಮಾಡ್ತೀರ. ಯಾವುದೋ ಪುಸ್ತಕನೋ ಎಲ್ಲ ತೆಗೆದು ಹುಡುಕಿ ಅದನ್ನು ಅರ್ಥ ಮಾಡಿಕೊಂಡು, ಈಗ ಕ್ವೆಶ್ಚನ್ನೇ ಗೂಗಲ್ ಆಟೋ ಕಂಪ್ಲೀಟ್ ಮಾಡಿ, ಕ್ವೆಶ್ಚನ್ನೇ ಫಾರ್ಮ್ ಆಗಿರಲ್ಲ ನಿಮ್ಮ ತಲೆಯಲ್ಲಿ, ಗೂಗಲ್ ಕ್ವೆಶ್ಚನ್ನೇ ಕೊಟ್ಬಿಡುತ್ತೆ, ಆನ್ಸರ್ ಬಿಡಿ. ಸೊ ಯುವರ್ ಎಬಿಲಿಟಿ ಟು ಥಿಂಕ್ ಗೋಸ್ ಅವೇ. ಸಿ ಬಾಡಿಲಿ ಎವ್ರಿ ಮಸಲ್, ಇಫ್ ಯು ಯೂಸ್ ದ ಮಸಲ್ ಇಟ್ ವಿಲ್ ಬಿಕಮ್ ಬಿಗ್. ಮಸಲ್ ಯೂಸ್ ಮಾಡಿಲ್ಲ ಅಂದರೆ ಕಡಿಮೆ ಆಗುತ್ತೆ. ಈಗ ಪುಷಪ್ ಮಾಡಿ ಏನೋ ವೆಯ್ಟ್ಸ್ ಮಾಡಿದ್ರೆ ಮಸಲ್ ಬರುತ್ತೆ, ನೀವು ಮಾಡಿಲ್ಲ ಅಂದರೆ ಮಸಲ್ ಹೋಗುತ್ತೆ. ಬ್ರೈನು ಅದೇ ಥರನೇ, ಅದು ಯೂಸ್ ಮಾಡದೆ ಏನಾಗುತ್ತೆ, ಸುಟ್ಟೋಗ್ಬಿಡ್ತದೆ. ಅದು ಏನು ಅದಕ್ಕೇನು ಕೆಲಸ ಕೊಟ್ಟಿಲ್ಲ ಅಂದರೆ ನಾವು ಯೋಚನೆ ಕೆಲಸ. ಯಾಕಂದರೆ ಕ್ವೆಶ್ಚನ್ ಬರೋಕ್ಕೆ ಮುಂಚೆ ಗೂಗಲ್ ಕ್ವೆಶ್ಚನ್ ಕಂಪ್ಲೀಟ್ ಮಾಡುತ್ತೆ. ಈಗ ಇದು ಯಾವುದು AI ChatGPT ಎಲ್ಲ ಬಂದು ಐ ಥಿಂಕ್ ಇನ್ ಸಮ್ ಇಯರ್ಸ್ ನಮಗೆ ಲೆಟ್ರ್ ಬರೆಯೋದು, ಇಮೇಲ್ ಬರೆಯೋದು, ಸೆಂಟೆನ್ಸ್ ಫಾರ್ಮ್ ಮಾಡೋದು ಮರ್ತೋಗ್ಬಿಡುತ್ತೆ. ಹೌದು. ಬಿಕಾಸ್ ಇಲ್ ಫಾರ್ಮ್ ದ ಸೆಂಟೆನ್ಸ್. ನೀವೇನೋ ಇಮೋಜಿ ಏನೇನೋ ಹಿಂಗೆ ಹಾಕ್ಬಿಟ್ರೆ ಅದೇ ಫಾರ್ಮ್ ಮಾಡಿಬಿಡುತ್ತೆ, ವಿಚ್ ಈಸ್ ಓಕೆ. ಸಿ ದ ನ್ಯಾಚುರಲ್ ಎವಲ್ಯೂಷನ್. ಬಟ್ ದ ವೇ ಯು ವಿಲ್ ಓವರ್ take AI or something like that, you want to do something better than that, is if you are able to think. So if the thinking goes, then what do you do? ಆ ಮಜಲೇ ಹೊಟ್ಟೋದ್ರೆ ಥಿಂಕಿಂಗ್ ಬ್ರೈನ್. ಅದೇ ಈಗ ಎದಕ್ಕಂದ್ರೆ ಈಗ ಯೂಶ್ವಲಿ ಈಗ ರೀಲ್ಸ್ ಫಾರ್ ಇಫ್ ಸಮನ್ ವಾಚ್ ರೀಲ್ಸ್ ಫಾರ್ ಆನ್ ಅವರ್ ಆರ್ ಎನಿ ಕಾಂಟೆಂಟ್ ಲೈಕ್ ಕಂಟಿನ್ಯೂಸ್ಲಿ ಸ್ಕ್ರೀನ್ ಟೈಮ್ ನೋಡಕತ್ತಾವ, ಆ ಮೂಮೆಂಟ್ ನೀವು ಹೇಳ್ದಂಗೆ ಡೋಪಾಮಿನ್ ಹಿಟ್ ಆಗ್ತಿರ್ತೈತಿ. ಫೋನಿಗೆ ಸೈಡ್ ಹೊತ್ಕೊಳ್ಳಿ ಬಿಕಮ್ ಸೋ ಡಲ್. ಲೈಕ್ ಒಂದು ವಾರ ವೇಸ್ಟ್, ನಥಿಂಗ್ ಐ ಲರ್ನ್ಡ್. ಈಗ ಯೂಶ್ವಲಿ ಸಮಥಿಂಗ್ ಲೈಕ್ ಅ ಡಾಕ್ಯುಮೆಂಟ್ರಿ ಆರ್ ಅ ಫಿಲ್ಮ್ ಆರ್ ಅ ಸಿನಿಮಾ 2.5 hours ಐ ಫೆಲ್ಟ್ ಸಮಥಿಂಗ್. ನಂಗೆ ಫಿಲ್ಮ್ ಸೇರಿಲ್ಲ, ಹೊಲಸು ಅನ್ನಿಸ್ತು, ಚಲೋ ಅನ್ನಿಸ್ತು, ಖುಷಿ ಆಯ್ತು, ಅಳು ಬಂತು. ದೇರ್ ಇಸ್ ಸಮಥಿಂಗ್ ಐ ಫೆಲ್ಟ್ ಆ್ಯಂಡ್ ಐ ಕೇಮ್ ಔಟ್ ಆಫ್ ಇಟ್. ರೀಲ್ಸ್ ಐ ಡೋಂಟ್ ಫೀಲ್, ಐ ಡೋಂಟ್ ನೋ ವಾಟ್ ಐ ಫೆಲ್ಟ್. ಹೌದು, ನಾನು ಏನು ಕಲಿತೆ, ನಾನು ಏನು ತಿಳ್ಕೊಂಡೆ, ಅದು ನೋಡಿದ್ದೆ, ಇದು ನೋಡಿದೆ. ಅಲ್ಲಿ ಯಾರೋ ಒಬ್ಬಾಕಿ ಹೆಣ್ಮಗಳು ಹಾಕಿ ಬೆಕ್ಕ ಜೊತೆ ಆಟಾಡತ್ತಾಳೆ, ನೆಕ್ಸ್ಟ್ ಇಲ್ಲಿ ಅಡುಗೆ ಮಾಡತ್ತಾರ, ಅದಾದ್ಮೇಲೆ ಒಬ್ಬ ಗುಡ್ಡ ಇರತ್ತಾನ. ಏನು ಆ್ಯಂಡ್ ಇಟ್ ಮೇಕ್ಸ್ ಅಸ್ ಫೀಲ್ ಸೊ ಇನ್ಸೆಕ್ಯೂರ್ ಆಲ್ಸೋ. ಬಟ್ ನಂದೇನು ಅಂದರೆ ಐ ಥಿಂಕ್ ದಿಸ್ ವಿಲ್ ಆಲ್ಸೋ ಗೆಟ್ ಫೇಸ್ಡ್ ಔಟ್. ಸಿ ದಿಸ್ ಇಸ್ ನಾಟ್ ಆಲ್ಸೋ ಗೋಯಿಂಗ್ ಟು ಕಂಟಿನ್ಯೂ. ಸಿ ಎವ್ರಿಥಿಂಗ್ ರೀಚಸ್ ಒನ್ ಪಿನ್ನಕಲ್, ಇಟ್ ಗೋ. ಯಾಕಂದರೆ ನಾನು ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಇಟ್ ವಾಸ್ 2001-2. ಆವಾಗ ಲೈವ್ ಜರ್ನಲ್ ಅಂತ ಒಂದು ಬ್ಲಾಗಿಂಗ್ ಪ್ಲ್ಯಾಟ್ಫಾರ್ಮ್ ಇತ್ತು, ಫಸ್ಟ್ ಬ್ಲಾಗಿಂಗ್ ಪ್ಲ್ಯಾಟ್ಫಾರ್ಮ್ ಅದು. ಅದಾದಮೇಲೆ ಮೈಸ್ಪೇಸ್ ಬಂತು, ಅದಾದಮೇಲೆ ಆರ್ಕುಡ್ ಬಂತು, ಇನ್ನೇನೋ ಬಂತು, ಫೇಸ್ಬುಕ್ ಬಂತು. ಸೊ ಎವಲ್ಯೂಷನಲ್ಲಿ ಇಟ್ ಕೀಪ್ಸ್ ಚೇಂಜಿಂಗ್, ದಟ್ ಈಸ್ ಒನ್ ಗುಡ್ ಥಿಂಗ್. ಬಟ್ ನೀವು ಹೇಳ್ದಂಗೆ ಅಷ್ಟೆಲ್ಲ ನೋಡಿರ್ತೀವಿ, ತಲೆಗೇನು ಹತ್ತಿರಲ್ಲ. ದಟ್ ಈಸ್ ಐ ಆಮ್ ಸ್ಟಿಲ್ ಅ ರಿಯಲಿ ಬಿಗ್ ಫ್ಯಾನ್ ಆಫ್ ಸಿನಿಮಾ. ಒಂದು ಥಿಯೇಟ್ರಿಗೆ ಹೋದಾಗ 2 ಗಂಟೆನೋ 2.5 ಗಂಟೆನೋ 1.5 ಗಂಟೆನೋ ನಿಮ್ಮ ಫೋನು ಸೈಡ್ಗೆ ಹೋಗಿರುತ್ತೆ. ಫೋನೆಲ್ಲ ತೆಗಿಯಂಗಿಲ್ಲ ಥಿಯೇಟ್ರಲ್ಲಿ, ಪಕ್ಕದಲ್ಲಿರೋರು ಡರ್ಟಿಲು ಕೊಡ್ತಾರೆ. ಸೊ ಹಾಗಾಗಿ ಆ 1.5 ಗಂಟೆ 2 ಗಂಟೆ ಒಂದು ಫುಲ್ ಅಟೆನ್ಷನ್ನ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ದೇ ಗಿವ್ ಇಟ್ ಔಟ್ ಇನ್ ಫಿಲ್ಮ್ಸ್ ಇನ್ ಅ ಥಿಯೇಟರ್. ಕರೆಕ್ಟ್. ಸೊ ಅದಕ್ಕೆ ಒಂದು ಸಿನಿಮಾ ಅಂದಾಗ ದಟ್ ಈಸ್ ಅ ಅಮೇಝಿಂಗ್ ಮೀಡಿಯಮ್ ಟು ಸ್ಪ್ರೆಡ್ ಅ ಮೆಸೇಜ್. ಯಾಕಂದರೆ ನೀವು 2.5 ಗಂಟೆ ಯು ಆರ್ ಫುಲ್ಲಿ ಫೋಕಸ್ ದರ್, ಯು ಆರ್ ನಾಟ್ ಲುಕಿಂಗ್ ಎಲ್ಸ್ವೇರ್, ರೂಮ್ ಇಸ್ ಡಾರ್ಕ್, ಯು ಆರ್ ಫುಲ್ ಅಟೆನ್ಷನ್. ನೀವು ಹೇಳಿ 2 ಗಂಟೆ ಬೇರೆ ಎಲ್ಲಿ ನಿಮ್ಮ ಅಟೆನ್ಷನ್ ಅಷ್ಟು ಫೋಕಸ್ಡ್ ಆಗಿದೆ ಅಂತ ಒಂದು ಜಾಗ ಹೇಳಿ ನೋಡೋಣ. ಟೀಚರ್ ಮ ಕ್ರಶ್ ಇದ್ರಷ್ಟೆ. ಅದು 2 ಗಂಟೆ ಎಲ್ಲಿರುತ್ತೆ? 3 ಟೀಚರ್ ಮ ಕ್ರಶ್ ಇರ್ಬೇಕು, 3 ಮಂದಿ ಕ್ಲಾಸ್ ಬ್ಯಾಕ್ ಟು ಬ್ಯಾಕ್ ಇರ್ಬೇಕು. ಆ ಥರ ಎಲ್ಲ ನಾವು ನೋಡಿಲ್ಲ, ಸೊ ನಮಗೆ ಥಿಯೇಟ್ರೇ ಬೇಕು. ಇಲ್ಲ, ಇಮ್ಯಾಜಿನೇಷನ್ದಾಗ ಹೋಗೋತೈತಿ, ಇಮ್ಯಾಜಿನಿಂಗ್ ಥಿಂಗ್ಸ್. ಬಟ್ ನೀವು ಸಿನಿಮಾ ಬಗ್ಗೆ ನೀವೇ ಟಾಪಿಕ್ ತಂದ್ರಿ. ಸಿನಿಮಾ ಆ್ಯಸ್ ಅನ್ ಆರ್ಟ್ ನೀವು ಮಾಡಿರಿ, ಗಂಧದ ಗುಡಿ ಮಾಡಿದ್ರಿ, ಆ್ಯಂಡ್ ದ ವೈಲ್ಡ್ ಕರ್ನಾಟಕ ಡಾಕ್ಯುಮೆಂಟ್ರಿ. ವೈಲ್ಡ್ ಕರ್ನಾಟಕ ಡಾಕ್ಯುಮೆಂಟ್ರಿ ಟ್ರೇಲರ್ ನಾನು ಇನ್ನೂ ಕಾಮೆಂಟ್ಸ್ ನೋಡ್ತೀನಿ. ದಿ ಪೀಪಲ್ ಕಮ್ ಫಾರ್ ದ BGM, ದ ವೇ ಇಟ್ ಈಸ್ ಶಾರ್ಟ್, ದ ಶಾರ್ಟ್ಸ್ ಆರ್ ಅಮೇಝಿಂಗ್. ಬಟ್ ಗಂಧದ ಗುಡಿ ಮಾಡಿದ್ದೆ ನೀವು ಭಾಳ ಕಡೆ ಹೇಳಿರ್ತೀರಿ, ರೀಸನ್ ಈಸ್ ಬಿಕಾಸ್ ಪೀಪಲ್ ಹ್ಯಾವ್ ಟು ನೋ ದ ನೇಚರ್ ಆಫ್ ದ ಡೈವರ್ಸಿಟಿ. ಬಟ್ ನಾ ಇದನ್ನು ಹಿಂಗೆ ನಾ ಪ್ರೆಸೆಂಟ್ ಮಾಡ್ಬೇಕು, ದಿಸ್ ಇಸ್ ಹೌ ಐ ವಾಂಟ್ ಟು ಪ್ರೆಸೆಂಟ್ ಆರ್ ಕರ್ನಾಟಕಸ್ ನ್ಯಾಚುರಲ್ ಡೈವರ್ಸಿಟಿ ಅಂತ. ವಾಟ್ ಕ್ಲಿಕ್ಡ್ ದ್ಯಾಟ್ ಮೂಮೆಂಟ್ ಫಾರ್ ಯು, ದ್ಯಾಟ್ ಗಂಧದ ಗುಡಿ ಮಾಡ್ಬೇಕು ನಾನು? ಇಲ್ಲ, ಆ್ಯಕ್ಚುಲಿ ಅದು ನಾವು ಸಿನಿಮಾ ಮಾಡಬೇಕಂತ ಶುರುನೇ ಮಾಡಿಲ್ಲ. ಅದನ್ನು ನಾನು ಎಲ್ಲರೂ ಯೋಚನೆ ಮಾಡ್ತಾರೆ, ಏನೋ ದೊಡ್ಡ ಸ್ಕ್ರಿಪ್ಟ್ ತೊಗೊಂಡೋಗಿ ಅಪ್ಪು ಹತ್ರ ಸ್ಕ್ರಿಪ್ಟ್ ತೋರಿಸಿ ಹಿಂಗೆ ಮಾಡಿ, ಏನೂ ಇಲ್ಲ. ಆ್ಯಕ್ಚುಲಿ ಮೀಟ್ ಮಾಡಿದಾಗ ನಾನು ಹೇಳಿದೆ, ನೀವು ಕಾಡಿಗೆಲ್ಲ ಹೋಗ್ತಿರ್ತೀರ ಅಂತ. ನಂದು ಫಸ್ಟ್ ಕ್ವೆಶ್ಚನ್ ಯಾರನ್ನ ಮೀಟ್ ಮಾಡಿದ್ರೆ ಸಂಬಡಿ ಬಿಗ್, ನಾನು ಕೇಳೋದು ಕ್ವೆಶ್ಚನು ಕಾಡಿಗೆಲ್ಲ ಹೋಗ್ತೀರಾ ಅಂತ ಕೇಳ್ತೀನಿ. ನಮ್ಮ ಬಿಸ್ನೆಸ್ ಅಲ್ವ ಅದು. ಸೊ ನೀವು ಪಿಕ್ಚರ್ ನೋಡ್ತೀರಾ ಅಂತ ಕೇಳಿ, ಕಾಡಿಗೆ ಹೋಗ್ತೀರಾ ಅಂತ ಕೇಳಿ, ಇಲ್ಲ ಸುಮಾರು ಹೋಗ್ತಿರ್ತೀನಿ ಶೂಟಲ್ಲಿ, ಬಟ್ ಎಲ್ಲೂ ಹೋಗಲ್ಲ. ನನ್ನ ಜೊತೆ ಒಂದು ದಿವಸ ಬನ್ನಿ ಕಾಡಿಗೆ ಅಂತ. ಈಗ ನಾವೆಲ್ಲ ಬಾಯ್ಸ್ ಟ್ರಿಪ್ ಹೋಗ್ತಿರ್ತೀವಲ್ಲ, ನೀವು ಬನ್ನಿ ಒಂದು ಟ್ರಿಪ್ ಹೋಗೋಣ ಅಂತ ಕರೆದೆ. ಸೊ
ಇಲ್ಲ ಇಲ್ಲ ಹೋಗೋಣ ಅಂತಂದರು. ನೆಕ್ಸ್ಟು ಈ ಸೆಡ್ ಹೇಳ್ತಾ ಇದ್ರಲ್ಲ ಯಾವಾಗ ಹೋಗೋಣ ಅಂತಂದರು. ಅದಕ್ಕೆ ನಾನು ನೀವು ಹೇಳಿ ಯಾವ ಹೋಗೋಣ, ಕ್ಯಾಮ್ರಾನ ತೊಗೊಂಡೋಗ್ಬಿಡೋಣ, ಶೂಟ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ಈ ಯೂಸ್ ಟು ಲವ್ ಏನದು ವ್ಲಾಗಿಂಗ್ ಆ್ಯಂಡ್ ಆಲ್ ದಟ್. ಈ ಹ್ಯಾಡ್ ಮೇಡ್ ಸಮ್ ಗೋಪ್ರೋ ಎಲ್ಲ ಇಟ್ಕೊಂಡು ಎಲ್ಲ ನಾವು ಹೋದ್ರೆ ಸೌತ್ ಅಮೆರಿಕಾ ಹೋದ್ರೆಲ್ಲ ಕ್ಯಾಮ್ರಾ ತೊಗೊಂಡು ಏನೋ ಶೂಟ್ ಮಾಡ್ಕೊಂಬರೋರು. ಈಗ ನಾವು ಹಿಂಗೆ ಹೋಗಿ ಶೂಟ್ ಮಾಡ್ಕೊಂಬರೋಣ. ಆಮೇಲೆ ಯೋಚನೆ ಮಾಡಿದೆ, ಇಟ್ ಬಿ ಇಂಟ್ರೆಸ್ಟಿಂಗ್ ಟು ಆಲ್ಸೋ ಶೋ ವಾಟ್ ವಿ ಶೂಟ್ ಇನ್ ಅ ರಿಯಲಿ ಗುಡ್ ಫ್ಯಾಷನ್. ಸೊ ಅಲ್ಲಿಂದ ಶುರುವಾಗಿದ್ದು. ಆಮೇಲೆ ನಾವು ಅಂದ್ಕೊಂಡಿದ್ದು, ಸೊ ದ ಪ್ರಾಬ್ಲಮ್ ವಿತ್ ಮೀ ಈಸ್, ನನಗೆ ಸ್ವಲ್ಪ ಇದ್ರೆ ಇನ್ನೂ ಸ್ವಲ್ಪ ಮಾಡೋಣ, ಇನ್ನೂ ಸ್ವಲ್ಪ ದೊಡ್ಡದು ಮಾಡೋಣ ಅನ್ನೋದು ಅದೊಂದು ಪ್ರಾಬ್ಲಮ್ ಅದು. ಸೊ ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಶೂಟ್ ಮಾಡೋಣ, ಒಂದಲ್ಲದೆ 4 ಕ್ಯಾಮ್ರಾ ತೊಗೊಂಡೋಗೋಣ, ಅಂಡರ್ ವಾಟರ್ ಮಾಡೋಣ, ಅದು ಮಾಡೋಣ ಇದು ಮಾಡೋಣ ಅಂತ ಹಂಗೆ ಆ್ಯಡ್ ಮಾಡ್ಕೊತ ಹೋಗ್ತಾ ದೆನ್ ವಿ ಫೆಲ್ಟ್ ಇದನ್ನು ಒಂದು ಸಿನಿಮಾ ಥರ ಮಾಡೋಣ. ಯಾಕಂದರೆ ಯಾವುದೇ ಒಂದು ಆರ್ಟ್ ಅಥವಾ ಯಾವುದೇ ಒಂದು ಮೆಸೇಜು ಅದು ಯೂನಿವರ್ಸಲ್ ಆಗಿದ್ದರೆ ಅದಕ್ಕೆ ವ್ಯಾಲ್ಯೂ. ಸಿ ದರ್ ಆರ್ 2 kinds of artists. ದರ್ ಇಸ್ ಒನ್ ಕೈಂಡ್ ಆಫ್ ಆರ್ಟಿಸ್ಟ್, ದೇ ಮೇಕ್ ವೆರಿ ಸ್ಪೆಷಲ್ ನೀಶ್ ಆರ್ಟ್. ಅಂದರೆ ನನ್ನ 10 ಜನಕ್ಕೆ ಅರ್ಥ ಆಗುವಂಥ ಒಂದು ಆರ್ಟು. ದಟ್ ಈಸ್ ಒನ್. ಐ ಫಾಲ್ ಇನ್ ದ ಅದರ್ ಕ್ಯಾಟಗರಿ. ನನಗೆ ಎಲ್ಲ ಇಂಡಿಯಾದಲ್ಲೆಲ್ಲ ಅದು ಎಲ್ಲರೂ ನೋಡಿಬಿಟ್ರೆ ಅದು ನನಗೆ ಸಕ್ಸಸ್ಸು. ಆದಷ್ಟು ಜನ ನೋಡಿದ್ರೆ ಅದು ಸಕ್ಸಸ್ಸು. ಮಾಸ್ ಅಂತ ಪದ ಏನಿದೆ, ಫಾರ್ ಮಿ ಇಟ್ಸ್ ಅ ವೆರಿ ಪಾಸಿಟಿವ್ ವರ್ಡ್. ಅಂದರೆ ನಿಮ್ಮ ಒಂದು ಮೆಸೇಜ್ ಅಥವಾ ನಿಮ್ಮ ಒಂದು ಕತೆ ಎಷ್ಟು ಜನಕ್ಕೆ ಮುಟ್ಟಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ದಟ್ ಈಸ್ ಫಾರ್ ಮಿ ಇಟ್ಸ್ ಅ ಗ್ರೇಟ್ ಥಿಂಗ್. ಸೊ ಇವತ್ತೂ ನಾನು ಒಂದು ಮಾಸ್ ಸಿನಿಮಾ ಅಂತ ಯಾರೋ ಹೇಳ್ತಾರಲ್ಲ, ಐ ಥಿಂಕ್ ಇಟ್ಸ್ ಅಮೇಝಿಂಗ್. ಯಾಕಂದರೆ ನೀವು ಅಷ್ಟು ಜನಕ್ಕೆ ರೀಚ್ ಆಗೋದಿದೆಯಲ್ಲ, ಇಟ್ ಈಸ್ ಅ ಬಿಗ್ ಥಿಂಗ್. ಸೊ ಹಾಗಾಗಿ ಐ ಸೆಡ್ ಇಲ್ಲ, ಒಂದು ಹಾಡಿರಲಿ, ಒಂದು ಸಂಗೀತ ಇರಲಿ, ಒಂದು ಸ್ವಲ್ಪ ಅಡ್ವೆಂಚರ್ ಇರಲಿ. ಸೊ ಅದನ್ನು ತೋರಿಸೋಣ. ಅಫ್ಕೋರ್ಸ್ ನೇಚರ್ ಇಸ್ ದ ಬ್ಯಾಕ್ ಡ್ರಾಪ್, ತೋರಿಸೋಣ. ಬಟ್ ಅಲಾಂಗ್ ಸೈಡ್ ಲೆಟ್ಸ್ ಆಲ್ಸೋ ಗೆಟ್ ಪೀಪಲ್ ಟು ಎಂಜಾಯ್. ಸಿ ನಂದೇನು ಥಿಯರಿ ಅಂದರೆ, ಇವಾಗ ನಾವು ಮಾತಾಡ್ತಾಯಿದ್ವಿ ಥಿಯೇಟ್ರಿಗೆ ಬರ್ತಾರೆ ಜನ ಅಂತ. ಇವಾಗ ನಾನು ನಿಮಗೆ ಕೇಳಿದೆ ಅಂತ ಇಟ್ಕೊಳ್ಳಿ, ನನಗೊಂದು 1000 ರೂಪಾಯಿ ಕೊಡಿ ಅಂತ. ಯೋಚನೆ ಮಾಡ್ದಂಗೆ ಕೊಡ್ತೀರಾ. ನಾಳೆ ಒಂದು 2 hours ಅಲ್ಲಿ ಬರೋಕ್ಕಾಗುತ್ತಾ ಅಂದರೆ ನೀವು 10 ಸತಿ ಯೋಚನೆ ಮಾಡಿ, ಕ್ಯಾಲೆಂಡರ್ ನೋಡಿ, ಅವ್ರಿಗೆ ಫೋನ್ ಮಾಡಿ. ಈವನ್ ಅ ಫ್ರೆಂಡ್, ದ ಮೋಸ್ಟ್ ವ್ಯಾಲ್ಯೂಬಲ್ ಕಮಾಡಿಟಿ ನಮ್ಮ ಹತ್ರ ಇರೋದು ಅಟೆನ್ಷನ್, ಟೈಮ್. ಜನರಿಗೆ ನಾವು ಅದನ್ನು ಕೇಳ್ತಾ ಇದ್ದೀವಿ. ಒಂದು ಸಿನಿಮಾ ನಾವು ಹೊರಗಡೆ ಹಾಕಿದಾಗ ಜನರ ಹತ್ರ ನಿಮ್ಮ ಅಟೆನ್ಷನ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆ್ಯಂಡ್ ದೇ ಆರ್ ಕಮಿಂಗ್ ಆ್ಯಂಡ್ ಪೇಯಿಂಗ್ ಯು ಆ್ಯಂಡ್ ಗಿವಿಂಗ್ ಯು ಅಟೆನ್ಷನ್. ಅವ್ರು ನಿಮಗೆ ಅವರ ಕಷ್ಟಪಟ್ಟು ಬೆಳಗ್ಗೆಯಿಂದ ದುಡಿದು, ನಾನು ಎಷ್ಟೊಂದು ಸತಿ ಕೇಳಿದ್ದೀನಿ, ಅಪ್ಪು ಹೇಳ್ತಾರೆ, ಒಂದು ಸತಿ ಬೆಳಗ್ಗೆಯಿಂದ ದುಡ್ದಿರ್ತಾರೆ, ದುಡ್ಡು ಸಾಕಾಗಿರಲ್ಲ, ಥಿಯೇಟ್ರಿಗೆ ಬಂದಿರ್ತಾರೆ, ಯಾರಿಗಾನ ಒಂದು ಟಿಕೆಟ್ ಕೊಡಿ ಅಂತ ಕೇಳ್ತಾರಂತೆ. ಎಷ್ಟೊಂದು ಕಡೆ ಹಳ್ಳಿ ಕಡೆ ರೂರಲ್ ಏರಿಯಾಸಲ್ಲೆಲ್ಲ ಹೋದಾಗ, ಅಥವಾ ಬೆಂಗಳೂರಲ್ಲೂ ಆಗ್ಬೋದು ಅನಿಸುತ್ತೆ. ಸೊ ಅವರು ಬೆಳಗ್ಗಿಂದ ಕಷ್ಟಪಟ್ಟು ದುಡಿದು ಬೆವರು ಸೋಸಿ ನಿಮ್ಗೆ 200 ರೂಪಾಯಿ ಟಿಕೆಟೋ 300 ರೂಪಾಯಿ ಟಿಕೆಟ್, ಅವರು ಇಡೀ ದಿನದ ಒಂದು ಕಷ್ಟದ ಕೂಲಿಯ ದುಡ್ಡು ನೀವು ಕೊಟ್ಟು ಒಂದು ಸಿನಿಮಾ ನೋಡಬೇಕು ಅಂತದಾಗ, ನಿಮ್ಮ ಫಸ್ಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಸಂತೋಷ ಕೊಡೋದು. ಆಮೇಲೆ ನೀವೇನ ಮೆಸೇಜ್ ಹಾಕ್ಕೊಳ್ಳಿ, ಅದೆಲ್ಲ ನಿಮ್ಮ ಒಂದು ಇಂಟ್ರೆಸ್ಟು. ಬಟ್ ಅವ್ರಿಗೊಂದು ಸಂತೋಷ ಸಿಗಬೇಕು, ಅವ್ರಿಗೆ ನಾನು ಕೊಟ್ಟಿದ್ದ ಟೈಮಿಗೆ ವ್ಯಾಲ್ಯೂ ಬಂತು ಅಂತ ಅನ್ನಿಸ್ಬೇಕು. ಸೊ ಐ ಥಿಂಕ್ ದಟ್ ಈಸ್ ಸ್ಯಾಕ್ರೋಸ್ಯಾಂಕ್ಟ್. ಆ್ಯಂಡ್ ಇನ್ನೊಂದು ವಿಷಯ ಅಪ್ಪು ಹೇಳ್ತಾ ಇದ್ದೇನೆಂದರೆ, ಇವತ್ತು ಒಂದು 100 ರೂಪಾಯಿಗೆ ಒಬ್ಬ ಸಾಮಾನ್ಯ ಪರ್ಸನ್ಗೆ 100 ರೂಪಾಯಿಗೆ ಏನು ಎಂಟರ್ಟೈನ್ಮೆಂಟ್ ಸಿಗುತ್ತೆ? ಒಂದು ವಾಟ್ ಇಸ್ ಅ ಬ್ರೇಕ್ ಫ್ರಮ್ ರಿಯಾಲಿಟಿ, ಆರ್ ವಾಟ್ ಇಸ್ ಅ ಬ್ರೇಕ್ ಫ್ರಮ್ ಹಿಸ್ ಡೈಲಿ ಥಿಂಗ್. ಇಲ್ಲ ಒಂದು ಹೋಟ್ಲಿಗೆ ಹೋಗಬೇಕು, ಇಲ್ಲ ಒಂದು ಸಿನಿಮಾ, ಎರಡೇ ಇರೋದು. ಕರೆಕ್ಟ್. ಸೊ ಅಷ್ಟು ಒಂದು ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಅವ್ರು ಅದನ್ನು ಎಂಜಾಯ್ ಮಾಡೋದು, ಐ ಥಿಂಕ್ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಜನ ಸಿನಿಮಾ ಎಂಜಾಯ್ ಮಾಡಬೇಕು. ಆಮೇಲೆ ನೀವು ಅದರಲ್ಲಿ ಮೆಸೇಜ್ ಕೊಡಿ ಅಥವಾ ಏನೋ ಒಂದು ನೇಚರ್ ಬಗ್ಗೆ ಹೇಳು, ಅದೆಲ್ಲ ಆಟೋಮ್ಯಾಟಿಕಲಿ ಬರುತ್ತೆ. ಬಟ್ ಫಸ್ಟ್ ನಿಮ್ಮ ಇದ್ರ ಕ್ವೆಶನ್ಗೆ ಲಾಂಗ್ ಆನ್ಸರ್ ಕೊಟ್ಟೆ. ಬಟ್ ಐ ಥಿಂಕ್ ದ ಆನ್ಸರ್ ಇಸ್ ರಿಯಲಿ, ವಿ ಆಲ್ವೇಸ್ ಥಾಟ್ ದಟ್ ಥಿಯೇಟ್ರಿಗೆ ಹೋಗಿ ಜನ ಸಿನಿಮಾ ನೋಡಿದ್ರೆ ಅವ್ರಿಗೆ ಸಂತೋಷ ಆಗಬೇಕು, ಅವರು ದೇ ಶುಡ್ ಫೀಲ್ ಲೈಕ್ ದೇ ಗಾಟ್ ಸಮಥಿಂಗ್. So from a boys trip to a cinema, the journey was like, and ಇದು ಭಾಳ ಕಾಮನ್ ಆನ್ಸರ್ ಇದೆ. ಲೈಕ್ ವಿ ಫೀಲ್ ದೇರ್ ಇಸ್ ಸೋ ಮಚ್ ಹ್ಯಾಪನಿಂಗ್ ಬಿಹೈಂಡ್ ದ ಸೀನ್ಸ್. ಅಮೋಘ ವರ್ಷ ಅವರೆಲ್ಲ ಬರೋದ್ರು, ಅದಾದಮೇಲೆ ಅಪ್ಪು ಸರ್ ಕಡೆ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಅದಾದಮೇಲೆ ಹಂಗೆ ಅಂದ್ಕೊಂಡಿರ್ತಾರೆ ಜನ. ಬಟ್ ಸಮ್ ಗ್ರೇಟ್ ಥಿಂಗ್ಸ್ ಹ್ಯಾಪನ್ ವಿತ್ ಜಸ್ಟ್ ಒನ್ ಟಾಕ್, ಓವರ್ ಕಾಫಿ ಅಂತಾರಲ್ಲ, ಹೌದು ಮಾಡೋಣ, ನಡಿ ಹೋಗೋಣ, ಟ್ರಿಪ್ ಹೋಗೋಣ ಅಂತ ಹೇಳಿ. ಅದು ಒಂದು. ಇನ್ನೊಂದು, ನನಗೆ ಈ ಸಿನಿಮಾ ಆಗೋ ಟೈಮಲ್ಲಿ ಸುಮಾರು ಸತಿ ಅನಿಸಿದೆ, ಎಷ್ಟೊಂದು ವಿಷಯಗಳು ನಡೆದಿದೆ. ಮತ್ತು ಅದೇ ಒಂದು ದೊಡ್ಡ ಎಪಿಸೋಡ್ ಆಗ್ತದೆ, ಅದೇ ಒಂದು ಕತೆ ಹೇಳಿದ್ರೆ. ಅದು ಎಷ್ಟೊಂದು ಸತಿ ನನಗೆ ಇದು ಹೆಂಗಾಯ್ತಿದು, ಇಟ್ ಡಿಫೈಸ್ ಲಾಜಿಕ್. ಓಕೆ, ಲಾಟ್ ಆಫ್ ಥಿಂಗ್ಸ್, ಒಂದಲ್ಲ 4-5 ವಿಷಯ ಆ ಥರ ಆಗಿದೆ. ಇದೇನು ಇದು ಹಿಂಗಾಗ್ಬಿಡ್ತಲ್ಲ ಅಂದರೆ ಆಲ್ ಪಾಸಿಟಿವ್, ಆಲ್ ಅಮೇಝಿಂಗ್. ಈಗ
ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೇತ್ರಾಣಿಲಿ ಹೋಗಿ ನಾವು ಶೂಟ್ ಮಾಡಿದ್ವಿ ಅಂಡರ್ ವಾಟರ್ ಸೀನು. ಅಲ್ಲಿ ಅಂಡರ್ ವಾಟರ್ ಶೂಟ್ ಮಾಡಿದಾಗ ವಿಸಿಬಿಲಿಟಿ ಅಂತ ಬರುತ್ತೆ, ನಿಮಗೆ ಎಷ್ಟು ದೂರದ ತನಕ ಕಾಣುತ್ತೆ ಅಂತ. 30 ಮೀಟ್ರ್ ಅಂದರೆ ಅಮೇಝಿಂಗ್, ದಟ್ ಇಸ್ ದ ಮ್ಯಾಕ್ಸಿಮಮ್. 30 ಮೀಟ್ರ್ ವಿಸಿಬಿಲಿಟಿ ಅಂದರೆ ಒಂಥರ ಫುಲ್ ಕ್ಲಿಯರು, ಕ್ರಿಸ್ಟಲ್ ಕ್ಲಿಯರು. ನಮ್ಮ ಇಂಡಿಯಾಲೆಲ್ಲ 30 ಮೀಟ್ರ್ ಬರೋದು ತುಂಬ ವೆರಿ ರೇರ್. ಅಂಡಮಾನಲ್ಲಿ ಒಂದು ಸ್ವಲ್ಪ ಬರ್ಬೋದು, ಇಲ್ಲ ಮಾಲ್ಡೀವ್ಸ್ ಗಿಲ್ಡೀವ್ಸಲ್ಲಿ ಬರುತ್ತೆ. ನೇತ್ರಾಣಿಲೆಲ್ಲ 20-25 ಮೀಟ್ರ್ ಈಸ್ ಅನ್ಹರ್ಡ್ ಆಫ್. 20-25 ಮೀಟ್ರ್ ಅಂದರೆ ಅದು ನಾವು ಹೋದಾಗ 20-25 ಮೀಟ್ರ್ ವಿಸಿಬಿಲಿಟಿ. ಆಮೇಲೆ ಮೊನ್ನೆ ಅವರು ಡೈವಿಂಗ್ ಸ್ಕೂಲ್ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ ಆದಮೇಲೆ ಆ ಥರ ವಿಸಿಬಿಲಿಟಿನೇ ಬಂದಿಲ್ಲ, ಮುಂಚೆನೂ ಬಂದಿಲ್ಲ ಅಂತಂದರು. ನಾವು ಶೂಟ್ ಮಾಡಿದ್ದು 2 ದಿವಸ ಅಷ್ಟೇ. 2 ದಿವಸ ಇತ್ತು. ಇನ್ ಸಮ್ 20-30 ಇಯರ್ಸ್ ದಟ್ ದೇವ್ ರನ್ ದ ಥಿಂಗ್. ಸೊ ಅದೆಲ್ಲ ನೋಡಿ ನನಗೆ ಕೋಇನ್ಸಿಡೆನ್ಸ್ ಅಂತ ಹೇಳೋದು ಇಟ್ಸ್ ಅ ವೆರಿ ಈಸಿ ಥಿಂಗ್, ರೈಟ್? ನಾನು ಯಾವತ್ತು ಈ ಥರ ಒಂದು ಪಿಕ್ಚರ್ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲ್ಲ. ಸೊ ಐ ಯೂಸ್ ಟು ಆಲ್ವೇಸ್ ಥಿಂಕ್ ಏನೋ ನಡೀತಾ ಇದೆ, ಇಟ್ಸ್ ಹ್ಯಾಪ್ನಿಂಗ್ ಥ್ರೂ ಮೀ, ಇಟ್ಸ್ ಐ ಆಮ್ ಜಸ್ಟ್ ಇನ್ ದ ಗ್ರ್ಯಾಂಡ್ ಸ್ಕೀಮ್ ಆಫ್ ಥಿಂಗ್ಸ್. ಐ ಡೋಂಟ್ ಥಿಂಕ್ ಐ ಆಮ್ ಸ್ಕ್ರಿಪ್ಟಿಂಗ್ ದಿಸ್ ಅಂತ ಐ ಆಲ್ವೇಸ್ ಫೆಲ್ಟ್. ಅದು ಹಂಗೆ ನಾನು ಏನೇ ಆ ಥರ ಯೋಚನೆ ಇತ್ತು, ಹಂಗೆ ಒಂದು ದಿವಸ ಮರ್ತಂಗೆ ಒಂದು ಟಿ ವಿ ಹಾಕಿದೆ, ಉಪೇಂದ್ರ ಅವ್ರದ್ದು ಇಂಟರ್ವ್ಯೂ ಬರ್ತಾಯಿತ್ತು. ಅವರು ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಸ್ ಆ್ಯಂಡ್ ಸಮ್ ಫಿನಾಮಿನಲ್ ವರ್ಕ್. ಸೊ ಅವರು ಎಲ್ಲೋ ಹೇಳಿದ್ರು ಒಂದು ದಿವಸ, ಅಣ್ಣ ಅವ್ರು ರಾಜ್ಕುಮಾರು ಹಿಂಗೇನೋ ಯಾರೋ ಕೇಳಿದ್ರಂತೆ, ಸರ್ ನೀವು ಇಷ್ಟೆಲ್ಲ ಹಿಂಗೆಲ್ಲ ಮಾಡಿರಲ್ಲ, ಹೆಂಗೆ ಸರ್ ಅದು ಇದು? ನಾನು ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೆ, ಯಾರೋ ದೊಡ್ಡ ಮೇಲಿಂದ ಎಲ್ಲಿಂದನೋ ಮಾಡಿಸ್ತಾ ಇರೋದು, ನಾವು ಸುಮ್ಮನೆ ಇದು ಅಂತ. ಸೊ ಸಡನ್ಲಿ ಐ ಫೆಲ್ಟ್ ಇಟ್ ಆಲ್ ಕನೆಕ್ಟೆಡ್. We feel we are doing something. Yeah, we may be instrumental. So a lot of times projects like this, they happen. ಸಿನಿಮಾ ಇಂಡಸ್ಟ್ರಿಯವ್ರನ್ನ ಕೇಳಿ ಹೇಳ್ತಾರೆ, ಒಂದು ಪದ ಹೇಳ್ತಾರೆ ಅವರು, ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ, ಸಿನಿಮಾ ಮಾಡಲ್ಲ, ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆಲ್ ದ ರೈಟ್ ಇಂಗ್ರೀಡಿಯೆಂಟ್ಸ್ ಬಂದು ಏನೋ ಆದಾಗ ಯೂನಿವರ್ಸಲ್ ಅದರದ್ದೇ ಪಾತಿರುತ್ತೆ. ನಾವು ಅನ್ಕೋತೀವಿ ಏನೋ ನಾವು ದೊಡ್ಡ ಡೈರೆಕ್ಟ್ ಮಾಡ್ತೀವಿ, ಎಂಥದ್ದು ಇಲ್ಲ. ಯು ಕ್ಯಾನ್ ಡೈರೆಕ್ಟ್ ಅ ಲಾಟ್ ಆಫ್ ದೀಸ್ ಥಿಂಗ್ಸ್ ದ ವೇ ದೇ ಹ್ಯಾಪೆಂಡ್. So to your point, you just started with a coffee or something, but I think there's also a script that we are not aware of, which is written somewhere else. So ಆ್ಯಂಡ್ ಅದು ರಿಲೀಸ್ ಟೈಮ್ದಾಗ ಅಪ್ಪೋರ್ ಇರಲಾರ್ದು. ಆ್ಯಂಡ್ ಐ ಫೆಲ್ಟ್ ಗಂಧದ ಗುಡಿ ವಂಡರ್ಫುಲ್ ಟ್ರಿಬ್ಯೂಟ್ ಫಾರ್ ಅ ಪರ್ಸ್ನಾಲಿಟಿ ಲೈಕ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್. ಬಿಕಾಸ್ ನೇಚರ್ದಾಗ ಅದೊಂದು ಪೀಸ್ ಐತಿ, ಅವ್ರ ಸ್ಮೈಲ್ದಾಗೂ ಒಂದು ಪೀಸ್ ಐತಿ. ಆ್ಯಂಡ್ ಹಿಮ್ ಆ್ಯಂಡ್ ದ ನೇಚರ್ ಟುಗೆದರ್ ಇಂಟ್ರಾಕ್ಟಿಂಗ್ ವಿತ್ ಈಚ್ ಅದರ್, ಅಂಡರ್ಸ್ಟ್ಯಾಂಡಿಂಗ್ ಕರ್ನಾಟಕ. ಇದು ಇಟ್ ವಾಸ್ ಆ ಟ್ರೇಲರ್ ನೋಡೇ ಅದೇನೋ ಐ ಫೆಲ್ಟ್ ನೋ ಬಡಿ ಬೆಟರ್ ದ್ಯಾನ್ ಹಿಮ್ ಫಾರ್ ದಿಸ್. ನನಗೆ ಆ ಮೂಮೆಂಟ್ ಅದು ಅನ್ನಿಸ್ತು, ಇವ್ರಕ್ಕಿಂತ ನಂಗೆ ಬೆಟ್ರ್ ಇದ್ರಾಗ ನಂಗೆ ಯಾರಿಗೂ ನೋಡೋಕೆ ಆಗಂಗಿಲ್ಲ. ಬಿಕಾಸ್ ಅದು ಚೈಲ್ಡ್ ಲೈಕ್ ಇನ್ನೋಸೆನ್ಸ್ ಅವ್ರಾಗ ಕಾಣತೈತಿ. ಹಿ ವಾಸ್ ಜೆನ್ಯೂನ್ಲಿ ಎಕ್ಸೈಟೆಡ್ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್. ಐ ಆಮ್ ಶ್ಯೂರ್ ಕ್ಯಾಮ್ರಾ ಮುಂದಷ್ಟೆಲ್ಲ ನಿಮ್ಮ ಜೊತೆ ಹಂಗೆ ಇದ್ರು ಅವ್ರೆ. ಇಲ್ಲ ಒಂದು ಸಣ್ಣ ಮಗುವಿನ ಥರ ಕ್ಯೂರಿಯಾಸಿಟಿ. ಆ ಕ್ಯೂರಿಯಾಸಿಟಿ, ನಾನೇನು ಹೇಳ್ತೆ, ಆ ಕ್ಯೂರಿಯಾಸಿಟಿ ಇದ್ರೇ ಯು ಕ್ಯಾನ್ ಡೂ ಸಮಥಿಂಗ್. ಕರೆಕ್ಟ್. ನಾವೆಲ್ಲ ನೋಡ್ಬಿಟ್ಟಿದ್ದೀವಿ, ಇದೇನು ದೊಡ್ಡ ವಿಷಯ ಅಂತಂದರೆ ನಾವೇನು ಮಾಡೋದು? ಕರೆಕ್ಟ್. ಈಗ ನಾನು ಎಷ್ಟೊಂದು ಸತಿ ಮಕ್ಕಳ ಹತ್ರ ಯಾವುದೋ ಒಂದು ಹುಲಿದೋ ಏನೋ ಕತೆ, ಐ ಹ್ಯಾವ್ ಸೀನ್ ಟೈಗರ್ ಅಟ್ಯಾಕಿಂಗ್ ಆಲಿಗೇಟರ್, ಒಂಥರ ಸೆನ್ಸ್ ಆಫ್ ವಂಡರ್. ಮೊನ್ನೆ ಯಾರಿಗೋ ಹೇಳ್ತಾ ಇದ್ದೆ ನಾನು, ದ ಬಿಗ್ಗೆಸ್ಟ್ ಲಾಸ್ ಆಫ್ ದ ಕಮಿಂಗ್ ಜನ್ರೇಷನ್ಸ್ ಕುಡ್ ಬಿ, ಐ ಆಮ್ ನಾಟ್ ಸೇಯಿಂಗ್ ಇಟ್ ವಿಲ್ ಬಿ ವಂಡರ್. ದೇ ವೋಂಟ್ ಬಿ ವಂಡರ್ ಸ್ಟಕ್. ಅವ್ರಿಗೆ ವಂಡರ್ ಅಂದರೆ ಎಲ್ಲ ನೋಡ್ಬಿಟ್ಟಿದ್ದಾರೆ, ಎಲ್ಲ ವಿಡಿಯೋ ನೋಡ್ಬಿಟ್ಟಿದ್ದಾರೆ, ಎಲ್ಲ ಕಾರ್ಟೂನ್ ನೋಡಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಜಾಗ ನೋಡ್ಬಿಟ್ಟಿದ್ದಾರೆ, ವಾಟರ್ ಫಾಲ್ ನೋಡಿದ್ದಾರೆ, ಓಷನ್ ನೋಡಿದ್ದಾರೆ, ಎಲ್ಲರೂ ಟ್ರಾವೆಲ್ ಮಾಡ್ತಾರೆ. ಸೊ ಅದಕ್ಕೆ ವಂಡರ್ದು ಬರಗಾಲ ಬರ್ಬೋದು ಅಂತ, ಡ್ರೌಟ್ ಆಫ್ ವಂಡರ್. ಬಟ್ ಅಪ್ಪು ಜೊತೆ ನಾನು ನೋಡಿದ್ದೇನು ಅಂದರೆ, ನನಗೆ 200 ಸತಿ ಕಾಡಿಗೆ ಹೋದ್ರು ಅದೇ ಎಕ್ಸೈಟ್ಮೆಂಟು. ಬಟ್ ಹಿ ವಾಸ್ ಎಕ್ಸೈಟೆಡ್ ಅಬೌಟ್ ಎವ್ರಿ ಸ್ಮಾಲ್ ಥಿಂಗ್. ನಾವೆಲ್ಲ ಶೂಟ್ಗೆ ಹೋಗ್ಬೇಕು ಅಂದರೆ ಫಸ್ಟು ತಿಂಡಿ ಅದು ತಿನ್ನೋಣ ಅಂತ ಒಂದು ದೊಡ್ಡ ಡಿಸ್ಕಷನ್. ಬಿಗ್ ಫುಡಿ, ಐ ಆಮ್ ಆಲ್ಸೋ ಬಿಗ್ ಫುಡಿ. ಸೊ ಫಸ್ಟು ವಿ ಯೂಸ್ ಟು ಸ್ಟಾರ್ಟ್ ವಿತ್ ತಿಂಡಿಯಲ್ಲಿ, ಇಲ್ಲಿ ಚೆನ್ನಾಗಿ ಸಿಗುತ್ತೆ, ಅಲ್ಲಿ ಅದು ಚೆನ್ನಾಗಿ ಸಿಗುತ್ತೆ, ಏನದು ಇಲ್ಲಿ ಗೊತ್ತಾ ಇಲ್ಲೊಂದಿದೆ ಅಂತ ಅವರು, ಹೌದಾ ಹಿಂಗೆ ಗೊತ್ತಿದೆ ಅಂತ ನಾನು. ಸೊ ಒಂದು ದಿವಸ ಏನಾಯಿತು, ನಿಮ್ಮೂರ ಕಡೆನೇ ಹೊಸಪೇಟೆಯಲ್ಲಿ ಸ್ಟೇಯಿಂಗ್ ಸಮ್ವೇರ್, ಬೆಳಗ್ಗೆ ಶೂಟ್ ಇತ್ತು, ಲೇಟ್ ಆಗಿಬಿಡ್ತು, ತಿಂಡಿ ತಿನ್ನಲಿಲ್ಲ. ಅವರು ಬಂದು ನಾನು ಬಂದು ತಿಂಡಿ ಟಕ್ಕಂತ ಹೊರಟ್ವಿ. ಆಮೇಲೆ ಆ ಕುರುಬರ್ ಕ್ಯಾಂಪಿಗೆ ಹೋದ್ವಿ. ಅಲ್ಲಿ ಹೋದ್ವಿ, ಅಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು, ಕೂತ್ಕೊಂಡ್ವಿ. ಅಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡೋದೊಂದು ಶಾರ್ಟ್ ಇತ್ತು, ಬೇರೆ ಏನೂ ಯೋಚನೆ ಮಾಡಿರಲ್ಲ. ಅವರು ರೊಟ್ಟಿ ತಟ್ತಾಯಿದ್ರು. ತಿಂತೀರಾ ಅಂದ್ರೆ ಹಾಂ ಕೊಡಿ ಅಂದ್ರೆ ಅವರು ಕೊಡಿ, ನಾನು ಕೊಡಿ ಹಾಕೊಂಡು ಅಲ್ಲಿ ತಿಂದಿದ್ದು, ಹಾಗೆ ಶೂಟ್ ಮಾಡಿದ್ದು. ಆ ರೊಟ್ಟಿ ಏನು ಚೆನ್ನಾಗಿತ್ತು ಅಂತೀರಾ. ಸೊ ಈ ಥರ. ಸೊ ಆ
ಒಟ್ಟಿಗಿರೋ ಎಕ್ಸೈಟ್ಮೆಂಟು ನನಗೂ ಎಕ್ಸೈಟ್ಮೆಂಟ್ ಅವ್ರಿಗೂ ಎಕ್ಸೈಟ್ಮೆಂಟ್ ಅದು ಹಂಗೆ ಬಂದಿದೆ ಅಷ್ಟೇ. ಏನು 5 ಸ್ಟಾರ್ ಇದ್ದು ರೊಟ್ಟಿ ಅಲ್ಲ ಏನಲ್ಲ, ಇಟ್ ಇಸ್ ಲೈಕ್ ಫುಡ್. ಬಟ್ ಬೆಟರ್ ದೆನ್ 5 ಸ್ಟಾರ್ ಎನಿ ಡೇ. ಎನಿ ಡೇ. ಅದು ಏನು ಗೊತ್ತಾ, ಪ್ರೀತಿಯಿಂದ ಮಾಡ್ತಾರಲ್ಲ ಅಡುಗೆ, ಅದರದ್ದು ಟೇಸ್ಟೇ ಬೇರೆ. ಕರೆ ಅದು ಡಿಸ್ಕ್ರೈಬ್ ಮಾಡಕ್ಕೆ ಆಗಂಗಿಲ್ಲ. ಇಟ್ ಕ್ಯಾನಾಟ್ ಬಿ ಇವನ್ ಬಿ ಕಂಪೇರ್ ಟು 5 ಸ್ಟಾರ್ ಇನ್ ಎನಿ ಆ್ಯಂಗಲ್. ಚಾನ್ಸೇ ಇಲ್ಲ. ನಾವು ಅಷ್ಟು ಸತಿ ಶೂಟ್ಗೆ ಹೋಗಿದ್ರು 90% ವೆನ್ ವಿವ್ ನಾಟ್ ಹ್ಯಾಡ್ ಅ ಚಾಯ್ಸ್ ವಿ ವಿಟ್ ಇನ್ ಹೋಟೆಲ್. ಆದಷ್ಟು ಲೋಕಲಲ್ಲಿ ಯಾವುದೋ ಹೋಮ್ ಸ್ಟೈಲ್ ಮಾಡಿದರೆ ಲೋಕಲಲ್ಲಿ ಅಲ್ಲಿ ಲೋಕಲ್ ಏನು ಸಿಗುತ್ತೆ ಕೇಳಿ ಅದು ತಿಳ್ಕೊಂಡು ಅವ್ರ ಕೈಲೇ ಮಾಡಿಸಿ ತರಿಸ್ಕೊಂಡು ತಿಂದಿರೋದು. ಸೊ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ಇಫ್ ಯು ಬೀಂಗ್ ಅ ಫುಡಿ ಅಕಂಪನಿಡ್ ಬೈ ಅ ಫುಡಿ, ನಮ್ಮದು ಒಂದು ಫುಡ್ ಮೇಲೆ ಒಂದು ಮಾಡೋಣ ಅಂತ ಇತ್ತು, ಒಂದು ಶೋ. ಓಕೆ. ಕರ್ನಾಟಕದ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಸ್ಪೆಷಲ್ ತಿಂಡಿದೆಲ್ಲ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಎಲ್ಲ ಅದು ಹಾಗೆ ವೆರಿ ಅನ್ಎಕ್ಸ್ಪೆಕ್ಟೆಡ್ ಲಾಸ್ ಟು ದ ಇಂಡಸ್ಟ್ರಿ. ಬಟ್ ಗಂಧದ ಗುಡಿ ಬಿಹೈಂಡ್ ದ ಸೀನ್ಸ್, ಎನಿ ಎಕ್ಸೈಟಿಂಗ್ ಥಿಂಗ್ ದಟ್ ನಂಗೆ ಕ್ಯೂರಿಯಾಸಿಟಿ ಅಂತೂ ನೀವು ಹೇಳ್ದಂಗೆ ಇಟ್ ವಾಸ್ ವೆರಿ ವಿಸಿಬಲ್ ಆನ್ ದ ಕ್ಯಾಮ್ರಾ. ಅದು ಅವ್ರು ಸಣ್ಣ ಹುಡುಗರ್ಗತ್ತೆ ಸಣ್ಣ ಮಕ್ಕಳ ಜೊತೆ ನಾವು ಹಿಂಗೆ ಹೋಗ್ತಿರ್ತೇವಲ್ಲ, ವೆನ್ ವಿ ವೆರ್ ಕಿಡ್ಸ್ ಆರ್ ವೆನ್ ಐ ಸಿ ಅ ಫ್ಯೂ ಕಿಡ್ಸ್ ಹಿಂಗೆ, ಅದೇನದು ಅಲ್ಲಿ ಏನಾಗ್ತದೆ, ಅದು ಇದಕ್ಕೆ ಏನು ಹೇಳ್ತಾರೆ ಅಂತ ಕೇಳ್ತಾರಲ್ಲ ಸಣ್ಣ ಮಕ್ಕಳು, ಹಂಗೆ ಕೇಳ್ತಾರೆ. ಹೌದೌದು, ಹಾಗೆ ಇದೇನಿದು ಅಂತ ಒಮ್ಮೆ ಡಿಸ್ಟ್ರಾಕ್ಟ್ ಆಗ್ಬಿಡೋದು. ಹೌದು, ನೀವೇನೋ ತೋರಿಸ್ತಿರ್ತೀರಿ ಅವ್ರಿಗೆ, ಅಲ್ಲೇನೋ ಕಂಡು ಬಿಡ್ತೈತಿ. ಹೌದು, ದಟ್ ಕಮ್ಸ್ ವಿತ್ ಜೆನ್ಯೂನ್ ಕ್ಯೂರಿಯಾಸಿಟಿ, ಕೆನಾಟ್ ಫೇಕ್ ಇಟ್. ನೋ ಐ ಮೀನ್ ಅವ್ರ ಬಗ್ಗೆ ಎಲ್ಲರೂ ಒಳ್ಳೆ ಮಾತಾಡ್ತಾರೆ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ರಿಡಂಡೆಂಟಾಗಿ ಹೇಳಿದ್ದನ್ನೇ ಹೇಳಿ ಪಾಪ ಇಲ್ಲ. ಬಟ್ ಯಾವುದೇ ಒಂದು ಟಾಪಿಕ್ಕು ಕ್ಯೂರಿಯಾಸಿಟಿ ಸಿಕ್ಕಾಬಿಡೆ. ನಾವು ಒಂದು ಸತಿ ಕ್ಯಾಮ್ರಾ ಟೆಕ್ನಾಲಜಿ ಬಗ್ಗೆ 4-5 ಗಂಟೆ ಮಾತಾಡಿದ್ವಿ. ಯಾಕಂದರೆ ಒಂದು ಜಿಪ್ಸಿಲಿ ಹೊರಟ್ರೆ 4 hours ಸಫಾರಿ, 5 hours ಸಫಾರಿ ಶೂಟಿಂಗ್ ಮಾಡ್ತಾಯಿದ್ವಿ. ಏನೋ ಕಾಣಬೇಕಲ್ಲ, ಕಾಣೋ ತನಕ ಗಾಡಿ ಓಡಿಸ್ಕೊಂಡು ಕಾಯೋದು ಅದು ಇದು. ಸೊ 4-5 hours ಇಬ್ಬರೇ ಇರ್ತಿದ್ವಿ ಜಿಪ್ಸಿಲಿ. ನಮ್ಮ ಟೀಮ್ ಎಂಥ ಕಿಲಾಡಿಗಳು ಅಂದರೆ, ಜಿಪ್ಸಿಲಿ ಮೈಕ್ ಹಾಕಿರ್ತಿದ್ರು. ಆ ಮೈಕ್ ರಿಸೆಪ್ಷನ್ನು ಅಲ್ಲಿ ಹಿಂದ್ಗಡೆ ವೆಹಿಕಲಿಗೆ ಬರೋದು. ಅವ್ರೇನು ಮಾಡಿಬಿಡ್ಯಾರ, ಅವನು ಆಡಿಯೋ ಟೆಕ್ನಿಷಿಯನ್ನು ಅದನ್ನು ತೊಗೊಂಡು ಜೀಪ್ದು ಇದಿರುತ್ತಲ್ಲ ಸ್ಟೀರಿಯೋ ಸಿಸ್ಟಮ್ ಕೊಡ್ಕೊಂಡು ಇವರೆಲ್ಲ ಕೇಳಿಸ್ಕೊತಿದ್ದಾರೆ ಏರಾಟೆ ಹೊಡಿತಿದ್ರು. ನಮಗೆ ಗೊತ್ತಿಲ್ಲ ಅದು. 2 ಸೆಕೆಂಡ್ ಆದಮೇಲೆ ಹಿಂದೆ ನೋಡ್ತೀನಿ, ನಾವೇನೋ ಕಾಮಿಡಿ ಮಾಡ್ತಿದ್ರೆ ಇವ್ರನ್ನ ಹಾಕ್ತಿದ್ದಾರೆ ಹಿಂದೆ. ಇವ್ರು ಯಾಕೆ ಹಾಕ್ತಿದ್ದಾರೆ ಅಂದರೆ ಇವ್ರು ಅಲ್ಲಿ ಸ್ಟೀರಿಯೋಲ್ಲಿ ಕೊಟ್ಟು ಲೌಡಾಗಿ ಫುಲ್ ಕೇಳಿಸ್ಕೊತಿದ್ದಾರೆ ಅಲ್ಟೆ. ಸೊ ವಿ ವುಡ್ ಸ್ಪೀಕ್ ಅಬೌಟ್ ಕ್ಯಾಮ್ರಾಸ್ ಫಾರ್ 5-6 hours. ಕ್ಯಾಮ್ರಾ ಟೆಕ್ನಾಲಜಿ ಏನು ಬಂದಿದೆ, ಲೆನ್ಸ್ ಟೆಕ್ನಾಲಜಿ ಏನು ಬಂದಿದೆ, ಕಾರ್ಸ್. ಸೊ ಈಸ್ ಟು ಲವ್ ಕಾರ್ಸ್, ಐಸ್ ಟು ಲವ್ ಕಾರ್ಸ್. ಸೊ ಕಾರ್ ಬಗ್ಗೆ 3-4 hours. ಇದ್ರ ಅಂದರೆ ಸುಮ್ಮನೆ ಕಾರಲ್ಲ, ಅದ್ರದ್ದು ಡೀಟೇಲು. ಸುಮ್ಮನೆ ಏನೋ ತೊಗೊಳೋದು ಅಂತಲ್ಲ ಕಾರು. ನಾಟ್ ಜಸ್ಟ್ ಅಬೌಟ್ ಲೈಕ್ ಏನೋ ಶೋಕಿ ಕಾರ್ ತೊಗೊಳೋದು ಥರ. ಏನು ಇಂಜಿನ್ ಇದೆ ಅದರಲ್ಲಿ, ಟಾರ್ಕ್ ಎಷ್ಟು ಬರ್ತದೆ, ಆಫ್ ರೋಡ್ ಹೋಗುತ್ತಾ, ಅಥವಾ ಅದ್ರದ್ದು ಮೇಂಟೆನೆನ್ಸ್ ಪ್ರಾಬ್ಲಮ್ಸ್ ಏನಿದೆ. ಸೊ ಆ ಲೆವೆಲ್ಗೆ. ಸೊ ಕ್ಯೂರಿಯಾಸಿಟಿ ಇದೆಯಲ್ಲ, ದಟ್ ಮೊನ್ನೆ ಸಂಬಡಿ ವಾಸ್ ಟೆಲಿಂಗ್ ಮಿ ದಿಸ್ ಆ್ಯಂಡ್ ಐ 100% ಅಗ್ರಿ ವಿತ್ ದಿಸ್. ಕ್ಯೂರಿಯಾಸಿಟಿ ಇಸ್ ದ ಫಸ್ಟ್ ಸೈನ್ ಆಫ್ ಇಂಟೆಲಿಜೆನ್ಸ್. So just being curious means you want to know. So you have a thirst for knowledge and seeking. ಅದು ನೀವು ಹೇಳ್ದಂಗೆ ಅದು ಲಾಸ್ಟಿಗೆ ಅದು ಥರ್ಸ್ಟ್ ಎದಕ್ಕಿಲ್ಲ ಅಂತಂದರೆ, ಪೀಪಲ್ ಆರ್ ಇನ್ ದ ಅಸಂಪ್ಷನ್ ದಟ್ ದೇ ನೋ ಎವ್ರಿಥಿಂಗ್. ಏನೋ ರೀಲ್ಸ್ ನೋಡಿರ್ಬೋದು, ಇಲ್ಲ ಡಾಕ್ಯುಮೆಂಟ್ರಿ ನೋಡಿರ್ಬೋದು. ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ಲಿ ಬಂದಿದ್ದ ನಾಲೆಡ್ಜ್. ನಾನು ನೇಚರ್, ನಾನು ಗಿಡ ನೋಡೇನಿ, ನಾನು ಔಲ್ಸ್ ನೋಡೇನಿ, ಲೈಕ್. ಬಟ್ ಯು ಹ್ಯಾವ್ ಸೀನ್ ದೇರ್ ಬಿಹೇವಿಯರ್. ಯು ನೋ ನಾಳೆ ನಂಗೆ ಏನೋ ಒಟ್ಟು ಒಂದು ಹುಲಿ ಬಂತು ಮುಂದೆ, ಅದು ಅಟ್ಯಾಕ್ ಮಾಡೋಕತ್ರ ಏನು ಮಾಡ್ಬೇಕಂತ ನಿಮಗೆ ಗೊತ್ತಿಲ್ಲ. ನಾ ಇವ್ರ ಬೆನ್ನ ಮೇಲೆ ಹತ್ತು ಬಿಡ್ತಾನೆ ಅಷ್ಟೇ ಭಾಳ ನಂಗೆ. ಬಿಕಾಸ್ ರೀಲ್ಸ್ ವಿಲ್ ಓನ್ಲಿ ಟೆಲ್ ಮೀ, ಪ್ರಾಕ್ಟಿಕಲಿ ಹ್ಯಾವಂಟ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಯು ನೋ ಯು ಹ್ಯಾವ್ ಟು ಬಿ ಸೈಲೆಂಟ್ ವಾಟ್ ಎವರ್ ಹ್ಯಾಸ್ ಟು ಬಿ ಡನ್. ಸೊ ಗಂಧದ ಗುಡಿ ಈಗ ಮೊಗ ವರ್ಷ ಅಂತ ಗೊತ್ತೈತಿ. ಯು ಆರ್ ವೆರಿ ವೆರಿ ಕ್ಲೋಸ್ ಟು ನೇಚರ್. ದ ವೇ ಯು ಅಂಡರ್ಸ್ಟ್ಯಾಂಡ್ ನೇಚರ್ ನೀವು ಎಕ್ಸ್ಪ್ಲೇನ್ ಮಾಡ್ತೀರಿ. ಆ ಬರ್ಡ್ ಹಿಂಗೆ ಯಾಕೆ, ಪೆಂಗ್ವಿನ್ಸ್ ಹಿಂಗೆ ಯಾಕೆ, ಮೊನ್ನೆ ಹಾಕಿರಲ್ಲ, ಪೆಂಗ್ವಿನ್ ಬಿಹೇವಿಯರ್ ಇಸ್ ಸಿಮಿಲರ್ ಟು ಹ್ಯೂಮನ್ ಬಿಹೇವಿಯರ್ ಆ್ಯಂಡ್ ಆಲ್. ಬಟ್ how do you define nature in your words from your experience? ತುಂಬ ದೊಡ್ಡ ಹೆವಿ ಕ್ವೆಶ್ಚನ್ ಕೇಳಿದ್ರೆ ನಾವು ಇದೆಲ್ಲ ಕೇಳ್ತೀವಿ ಅಂದರೆ ಪ್ರಿಪೇರ್ ಆಗಿ ಬರ್ಬೇಕಲ್ಲ. ಇದಕ್ಕೆಲ್ಲ ಆನ್ಸರು ನನಗನ್ಸೋದು ಏನು ಗೊತ್ತಾ, ಮನುಷ್ಯ ಮತ್ತು ನೇಚರ್ ದೇ ಆರ್ ನಾಟ್ 2 separate ಥಿಂಗ್ಸ್. ವಾಟ್ ಇಸ್ ನೇಚರ್? ನೇಚರ್ ಇಸ್ ಎವ್ರಿಥಿಂಗ್. ಇವೆಂಚುಲಿ ನಾನು ನೀವು ವಿ ಆರ್ ಮೇಡ್ ಆಫ್ ಸ್ಟಾರ್ ಡಸ್ಟ್. ಬೇಸಿಕಲಿ ದಟ್, ಇನ್ನೇನಿಲ್ಲ ಇಲ್ಲ ಎಕ್ಸ್ಟ್ರಾ. ನಾವು ಒಂದು
ನಮ್ಮ ಒಂದು ಎನ್ವೈರ್ನ್ಮೆಂಟಲ್ಲಿ ನಾವು ನ್ಯಾಚುರಲ್ ಆಗಿದ್ದಾಗ ಇಟ್ ಇಸ್ ಬಿಕಮ್ ನೇಚರ್. ನಾವು ಅದರಿಂದ ದೂರ ಬಂದಂಗೆ ವಿ ಆರ್ ಫಾರ್ ಅವೇ ಫ್ರಮ್ ನೇಚರ್. ಈಗ ಎಷ್ಟೊಂದು ಬುಡಕಟ್ಟು ಜನಾಂಗಗಳಿರ್ಬೋದು, ಟ್ರೈಬ್ಸ್ ಇರ್ಬೋದು, ಅವರೆಲ್ಲ ಇನ್ನೂ ದೇ ಲಿವ್ ವೆರಿ ಹಾರ್ಮೋನಿಯಸ್ಲಿ. ಸೊ ಇಟ್ ಈಸ್ ಆಲ್ ಕನೆಕ್ಟೆಡ್. ಸಿ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್. ನೇಚರಲ್ಲಿ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್. ನೀವು ಅದರಿಂದ ದೂರ ಬಂದಾಗಲೇ ಅಲ್ಲಿ ಇಂಬ್ಯಾಲೆನ್ಸ್ ಆಗೋದು. ಈಗ ಸಿಂಪಲ್ಲಾಗಿ ಹೇಳ್ತೀನಿ, ಯಾರಿಗೋ ಕೇಳ್ತಾ ಇದ್ದೆ, ನೀರು ಎಲ್ಲಿಂದ ಬರುತ್ತೆ ಅಂತ ಮಕ್ಕಳು ಕೇಳಿದ್ರೆ ನಲ್ಲಿಲಿ ಅಂತಾರೆ. ಹಾಲು ಎಲ್ಲಿಂದ ಬರುತ್ತೆ ಅಂದರೆ ಕಾರ್ಟನಲ್ಲಿ ಅಂತಾರೆ. ಕೆಲವ್ರಿಗೆಲ್ಲ ಈಗ ಹಸು ಇರೋದು ಗೊತ್ತಿಲ್ಲ. ಹಸು ಒಂದು ಹಾಲು ಕೊಡುತ್ತೆ, ಅದು ಕರಿಬೇಕಂದ್ರೆ ಎಷ್ಟು ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬ ಲಿವ್ಸ್ ಇನ್ ಅ ಗೇಟೆಡ್ ಕಮ್ಯುನಿಟಿ, ಇಟ್ಸ್ ವೆರಿ ಪಾಶ್, 24 hour ಬ್ಯಾಕಪ್ ಎಲ್ಲ ಇದೆ. ಅವನೆಲ್ಲೋ ಸಿಂಗಾಪುರಿಂದ ಇಂಡಿಯಾಗೆ ಶಿಫ್ಟ್ ಆಗಿದ್ದ. ಕರೆಂಟ್ ಹೋಯ್ತು ಮನೇಲಿ. ಕರೆಂಟ್ ಹೋಯ್ತು ಅಂದರೆ ಜನ್ರೇಟರ್ ಫೇಲ್ಡ್. ಮಕ್ಕಳು ಟಿ ವಿ ಆನ್ ಆಗ್ತಿಲ್ಲ, ಏನಾಯಿತು ಅಂತ, ಟಿ ವಿ ಕೆಟ್ಟೋಗ್ಬಿಟ್ಟಿದೆ ಅಂತ. ಇವನು ಇಲ್ಲ ಕರೆಂಟ್ ಹೋಯ್ತು ಅಂತ. ಇವ್ರು ಕರೆಂಟ್ ಅಂದ್ರೇನು, ಅದು ಹೆಂಗೋಯ್ತು, ಎಲ್ಗೋಯ್ತು. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಸಮ್ ಆಫ್ ದ ಬೇಸಿಕ್ ಥಿಂಗ್ಸ್. ಈಗ ಬೆಂಗಳೂರಿಗೆ ನೀರು ಬರುತ್ತೆ ಅಂತ ಇಟ್ಕೊಳ್ಳೋಣ. ಕಾವೇರಿ ನದಿ ನೀರು ಬರುತ್ತೆ. ಕಾವೇರಿ ಎಲ್ಲಿ ಹುಟ್ಟುತ್ತೆ? ಕಾವೇರಿ ಹುಟ್ಟೋದು ಕೂರ್ಗಲ್ಲಿ. ಅಲ್ಲಿಂದ ಬರ್ತಾ ಏನಾಗುತ್ತೆ, ಸಣ್ಣದಾಗಿ ಹುಟ್ಟುತ್ತದು. ತಲಕಾವೇರಿಲಿ ಹೋಗಿ ನೋಡಿದ್ರೆ ಒಂದು ಸಣ್ಣ ಒಂದು ಇದ್ರ ಥರ ಬರುತ್ತೆ. ಬರ್ತಾ ಅಗಲ ಆಗ್ತಾ ಹೋಗುತ್ತದು. ಸೊ ಅದಕ್ಕೆ ಅಗಲ ಆಗಬೇಕು ಅಂದರೆ ಬೇರೆ ಬೇರೆ ಕಡೆಯಿಂದ ನೀರು ಬರಬೇಕು. ನೀರು ಎಲ್ಲಿಂದ ಬರುತ್ತೆ? ಕಾಡಲ್ಲಿ ನೀರು ಹೋಲ್ಡ್ ಮಾಡೋ ಕೆಪಾಸಿಟಿ ಇರುತ್ತೆ. ಕಾಡಿದ್ದಷ್ಟು ನೀರು ಜಾಸ್ತಿ ಬರುತ್ತೆ. ಈಗೆಲ್ಲ ಕಾಡು ಹೋಗ್ತಾ ಇದೆ ಅಲ್ಲೆಲ್ಲ ಏನೇನೋ ಫಾರ್ಮ್ಸ್ ಶುರು ಮಾಡಿದ್ದಾರೆ, ಗೇಟೆಡ್ ಕಮ್ಯುನಿಟಿ ಶುರುವಾಗಿದೆ. ಕೂರ್ಗಲ್ಲಿ ಏನಾಗಿದೆ, ನೀರು ಬರೋದು, ನೀರು ಏನು ಹಿಡಿತಿತ್ತು ಅದು ಹೋಗ್ತಾ ಇದೆ. ಹಾಗೆ ಮರ ಕಡಿದಾಗ, ಡಿಫಾರೆಸ್ಟೇಷನ್ ಆದಾಗ ಮಳೆ ಕಡಿಮೆ ಆಗುತ್ತೆ. ಅದು ನೀವೇ ಪ್ರೂವನ್, ರೈಟ್? ಸೊ ಈಗ ನಿಮ್ಮ ನಲ್ಲಿಯ ನೀರು ಕೂರ್ಗಲ್ಲಿ ಮರ ಯಾರೋ ಕಡಿತಿರೋದ್ರಿಂದ ಹೋಗ್ತಾ ಇದೆ. ಇಟ್ ಈಸ್ ಆಲ್ ಕನೆಕ್ಟೆಡ್. ಸಿ ದಟ್ ಈಸ್ ಇವೆನ್ಚುಲಿ ನೇಚರ್. ಸಿ ವಿ ಆರ್ 70% ವಾಟರ್. ಅರ್ತ್ ಇಸ್ ಅಬೌಟ್ ವಾಟ್ ಎವರ್ 70% ವಾಟರ್. ಸೊ ಎವ್ರಿಥಿಂಗ್ ಎಕ್ಸಿಸ್ಟ್ ಇನ್ ಅ ಡೆಲಿಕೇಟ್ ಬ್ಯಾಲೆನ್ಸ್. ಆ ಬ್ಯಾಲೆನ್ಸನ್ನು ನಾವು ಶೇಕ್ ಮಾಡೋಕ್ಕೆ ಹೋದಾಗ ಐ ಥಿಂಕ್ ವಿ ಬಿಕಮ್ ವರ್ಸಸ್. ನಾನು ಮೊನ್ನೆ ಯಾರಿಗೂ ಹೇಳ್ತಿದ್ದೆ, ಯಾರೋ ಕೇಳ್ತಿದ್ರು ಮ್ಯಾನ್ ವರ್ಸಸ್ ವೈಲ್ಡ್ ಅಂತ. ಇದು ಮ್ಯಾನ್ ವರ್ಸಸ್ ಮಾಡಬಾರ್ದು, ಮ್ಯಾನ್ ವಿತ್ ಮಾಡಬೇಕು ಅಂತ. ಸಚ್ ಎ ಬ್ಯೂಟಿಫುಲ್ ಪಾಯಿಂಟ್. ಸೊ ಅಪ್ಪು ನಾನು ಮಾತಾಡ್ತಿದ್ದಾಗ ಅವರು ಮ್ಯಾನ್ ವರ್ಸಸ್ ವೈಲ್ಡ್ ಎಲ್ಲ ನೋಡಿದ್ರು. ಇಲ್ಲ ಅಪ್ಪು, ವಿಲ್ ಡೂ ಮ್ಯಾನ್ ವಿತ್ ವೈಲ್ಡ್. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಐ ಡೋಂಟ್ ನೋ ಇಫ್ ಎನಿ ಸಿನಿಮಾಟೋಗ್ರಫರ್ಸ್ ಆರ್ ದೇರ್, ದೆ ಮೈಟ್ ಹ್ಯಾವ್ ಅಬ್ಸರ್ವ್ ದಿಸ್. ನಾನು ಅವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ನಮ್ಮ ಸಿನಿಮಾದಲ್ಲಿ ನೇಚರ್ ವಿಲ್ ಬಿ ದ ಬಿಗ್ ಹೀರೋ ಆ್ಯಂಡ್ ಆಬ್ವಿಯಸ್ಲಿ ನೇಚರ್ ಮುಂದೆ ನಾವು ಸಣ್ಣವರಲ್ವಾ. ಸೊ ಫ್ರೇಮಲ್ಲಿ ನೇಚರ್ ದೊಡ್ಡದಾಗಿ ತೋರಿಸೋಣ, ನಾವು ಸಣ್ಣ. ಸೊ ಸುಮಾರು ಫ್ರೇಮ್ಸ್ ಆ ಥರ ಇಟ್ಟಿದ್ದೀವಿ ನಾವು. ಬಿಕಾಸ್ ಆ್ಯಂಡ್ ಹಿ ಸೆಡ್ ಆಫ್ ಕೋರ್ಸ್ ನೇಚರ್ ಇಸ್ ಬಿಗ್ ಅಂತ. ಸೊ ಆಲ್ ಆಫ್ ದೀಸ್ ಸ್ಮಾಲ್ ಥಿಂಗ್ಸ್, ರೈಟ್, ವೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಕನೆಕ್ಟೆಡ್ ಟು ಯು. ಬೆಂಗಳೂರಲ್ಲೇ ನೀರಿರಲಿಲ್ಲ. ಸೊ ನಾವೇನು ಈಗೆಲ್ಲ ಬಿಲ್ಡಿಂಗ್ ಕಟ್ಟಿ, ಕಾರ್ಗಳು ತೊಗೊಂಡು, ಫೆರಾರಿ ತೊಗೊಂಡು ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಏನು ಮಾಡೋದು? ಸೊ ನೇಚರ್ ಇಸ್ ಪಾರ್ಟ್ ಆಫ್ ಅಸ್. ವಿ ಆರ್ ನೇಚರ್. ಎವ್ರಿಥಿಂಗ್ ಈಸ್ ಇಂಟರ್ಕನೆಕ್ಟೆಡ್. ಎಲ್ಲಿ ಸಪ್ರೇಷನ್ ಶುರುವಾಗುತ್ತೋ, ಎಲ್ಲಿ ವರ್ಸಸ್ ಆಗುತ್ತೋ ಅಲ್ಲೇ ಪ್ರಾಬ್ಲಮ್. ಆ್ಯಕ್ಚುಲಿ ಭಾಳ ಚಲೋ ವರ್ಸಸ್ ಹಿಂಗೆ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿಲ್ಲ. ವರ್ಸಸ್ ಆನ್ ಅಪೋನೆಂಟ್ ಆಗ್ಬಿಡ್ತೈತಲ್ಲ. ಆ್ಯಂಡ್ ಯು ಆರ್ ಟೇಕಿಂಗ್ ಆನ್ ನೇಚರ್. ವರ್ಸಸ್ ಯಾರೋ ನಾನು ನೀವು ವರ್ಸಸ್ ಆದರೆ ಓಕೆ, ಏನೋ ಸ್ವಲ್ಪ ವರ್ಸಸ್ ನೇಚರ್ ಇಸ್ ನೇಚರ್ಸ್ ಹ್ಯಾವಾಕ್ ಇಸ್ ಟೂ ಬ್ಯಾಡ್. ಸಿಂಪಲ್ಲಾಗಿ ಯಾರೋ ಮೊನ್ನೆ ಹೇಳ್ತಾ ಇದ್ರು, ಕೋವಿಡ್ ಆಯ್ತಲ್ಲ, ಇಫ್ ಯು ಟೇಕ್ ಆಲ್ ದ ವೈರಸ್ ದಟ್ ಇನ್ಫೆಕ್ಟೆಡ್ ಹ್ಯುಮ್ಯಾನಿಟಿ, ಇಫ್ ಯು ಪುಟ್ ಇಟ್ ಟುಗೆದರ್, ಎಲ್ಲ ಸೇರಿಸಿದ್ರೆ 1 ಗ್ರಾಮ್ಗಿಂತ ಕಡಿಮೆ ಆಗುತ್ತಂಥದ್ದು ವೆಯ್ಟ್. ಲೆಸ್ ದೆನ್ 1 ಗ್ರಾಮ್ ಆಫ್ ನೇಚರ್ ಇಡೀ ವಿಶ್ವನ ಸ್ಟಾಪ್ ಮಾಡಿತ್ತು. ಸೊ ದಟ್ ಈಸ್ ದ ಪವರ್. ಚಂಡಮಾರುತ ಎಲ್ಲ ಬಿಡಿ, ಲೆಸ್ ದೆನ್ 1 ಗ್ರಾಮ್. ಸೊ ನೇಚರು ಇನ್ನೊಂದು ಹ್ಯುಮಿಲಿಟಿ ಕಲಿಸುತ್ತೆ, ಇನ್ನೇನೂ ಅಲ್ಲ. ಒಂದು ಜೋರು ಗಾಳಿ ಬಂದರೆ ಬೀಸ್ಕೊಂಡು ಹೊರಟೋಗ್ತೀವಿ. ಅಷ್ಟು ಹೆದರಿಕೆ ಆಕೈತಿ ಹಿಂಗೆಲ್ಲ ಗಿಡ ಪಡ ಹಾರಾಡ್ಬೇಕಾರೆ. ದಟ್ ಈಸ್ ವೆನ್ ನನಗಂತೂ ಭಾಳ ರಿಯಲೈಸ್ ಆಕೈತಿ, ಡ್ಯಾಮ್ ಇದೇನಾರ ಹೋಗ್ಬಿಟ್ರೆ ನನ್ನ ಕಡೆ ಏನೈತಿ, ರೊಕ್ಕ ಇದ್ರು, ಕಾರ್ ಇದ್ರು, ಇನ್ಶೂರೆನ್ಸು ಇದ್ರು, ಆ ಇನ್ಶೂರೆನ್ಸ್ ಕಂಪನಿದವರು ಇರಂಗಿಲ್ಲ, ನಾನು ಇರಂಗಿಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ. ಹೌದು, ನೇಚರ್ಸ್ ಆ್ಯಂಗರ್ ಅಂತ ಏನಂತಾರಲ್ಲ, ಲೈಕ್ ಡಿಸ್ಕ್ರಿಪ್ಷನ್, ದ್ಯಾಟ್ ಈಸ್ ವೆರಿ ಸ್ಕೇರಿ. ಇಲ್ಲ, ಈಗ ಹೀಟ್ ವೇವ್ ನಡೀತಾ ಇದೆ ನಾರ್ತ್ ಇಂಡಿಯಾದಲ್ಲಿ. 2050 ದೇ ಆರ್ ಪ್ರೆಡಿಕ್ಟಿಂಗ್ ಇಟ್ ವಿಲ್ ಕ್ರಾಸ್ ಸರ್ವೈವಬಿಲಿಟಿ ಲಿಮಿಟ್ಸ್. ಅಂದರೆ ಯು ವಿಲ್ ನಾಟ್ ಬಿ ಏಬಲ್ ಟು ಸರ್ವೈವ್, ಅಂದರೆ ಇಟ್ ವಿಲ್ ಬಿ ಡೆಡ್ಲಿ. ದೇ ಆರ್ ಪ್ರೆಡಿಕ್ಟಿಂಗ್ ಅಪ್ ಟು
30 crore people might lose lives up to, or it could be more also. ಜನ ಏನು ಅನ್ಕೋತಾರೆ AC ಹಾಕ್ಸ್ಕೊಂಡ್ಬಿಡ್ತೀನಿ ಅಂತ. ಮೊನ್ನೆ ಡೆಲ್ಲಿ ಹ್ಯಾಡ್ ಹೈಯೆಸ್ಟ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಇನ್ ಇಟ್ಸ್ ಹಿಸ್ಟ್ರಿ ಇನ್ ಒನ್ ಡೇ. ಗ್ರಿಡ್ ಫೇಲ್ ಆದರೆ ಯಾವ ಎಸಿನೂ ಕೆಲಸ ಮಾಡಲ್ಲ. ದ ಗ್ರಿಡ್ ಫೇಲ್ಸ್, ಯುವರ್ ಎಲೆಕ್ಟ್ರಿಸಿಟಿ ಈಸ್ ಆಫ್. ಸೊ ಏನು ಮಾಡ್ತೀರಾ? ನಿಮ್ಮನ್ನೇ ಕೇಳ್ತೀನಿ, ಈಗ ನೀವೇನೋ ನಾರ್ತ್ ಕರ್ನಾಟಕ ಅವರು, ನಿಮ್ಗೆ 40-42 ಅಭ್ಯಾಸ ಇದೆ ಅಂತ ಇಟ್ಕೊಳ್ಳಿ. ನಾವು ಬೆಂಗಳೂರವರು ಸ್ವಲ್ಪ ವೀಕು, 35-36 ಇರ್ಬೋದು ನಮ್ಮ ಟಾಲರೆನ್ಸು. 46-48 ಕ್ರಾಸ್ ಮಾಡಿದ್ರೆ ಕರೆಂಟ್ ಇಲ್ಲ ಅಂದರೆ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಿಲ್ಲ, ಕೈಲೇನೆ ಇದು ಮಾಡ್ಬೇಕು. ಇನ್ವರ್ಟರ್ ಬರ್ಬೋದು, ಜನರೇಟರ್ ಬರ್ಬೋದು. ಇಲ್ಲ, ಏನೂ ಇಲ್ಲ. ಸಿ ಹೌ ಮಚ್ ವಿಲ್ ಸಪ್ಲೈ ಅಂತೂ ಪಾಪ್ಯುಲೇಷನ್ ಇಸ್ ಗ್ರೋಯಿಂಗ್, ಡಿಮಾಂಡ್ ಇಸ್ ಗ್ರೋಯಿಂಗ್, ಸಪ್ಲೈ ಅಷ್ಟೇ ಅಲ್ವಾ, ರಿಸೋರ್ಸಸ್ ಆರ್ ಲಿಮಿಟೆಡ್. ಕರೆಕ್ಟ್. ಸೊ ಇದೆಲ್ಲ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗ್ತದೆ. ಗಾಳಿ, ನೀರು, ನಾವು ತಿನ್ನೋ ಒಂದು ಆಹಾರ, ಇದು ಮೂರರ ಬಗ್ಗೆ ಫೋಕಸ್ ಮಾಡೋದು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀವಿ. ಟು ಬಿಲ್ಡ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಮಾಲ್. ಮಟೀರಿಯಲಿಸ್ಟಿಕ್ ಆಗ್ಬಿಟ್ಟೆ ಅದೆಲ್ಲ. ಅಲ್ಲ, ಆಗಲಿ, ತೊಂದರೆ ಇಲ್ಲ. ಎಲ್ಲರಿಗೂ ಈಗ ನಾನು ಏನೋ ಒಂಥರ ಜೋಳಿಗೆ ಬ್ಯಾಗ್ ಹಾಕ್ಕೊಂಡೇನು ಬಸ್ಸಲ್ಲಿ ಓಡಾಡಲ್ಲ. ನನ್ನ ಹತ್ರನೂ ಒಂದು ಒಳ್ಳೆ ಕಾರ್ ಇದೆ, ನಾನು ಒಂದು ಒಳ್ಳೆ ಮನೇಲಿ ಇರ್ತೀನಿ. ಸೊ ಎಲ್ಲರಿಗೂ ಅದು ಬೇಕು. ಎಲ್ಲರಿಗೂ ಒಂದು ಲೈಫ್ ಸ್ಟೈಲ್ ಏನಿದೆ ಅದು ಬೇಕು. ಬಟ್ ಆ ಲೈಫ್ ಸ್ಟೈಲು ಯಾವುದೋ ಒಂದು ಕಾಸ್ಟ್, ಶುಡ್ ಇಟ್ ಬಿ ಅಟ್ ದ ಕಾಸ್ಟ್ ಆಫ್ ಅವರ್ ಲೈಫ್? ದಟ್ ಇಸ್ ದ ಕ್ವೆಶನ್. ಈಗ ನಾವು ಉಸಿರಾಡೋ ಗಾಳಿ, ಡೆಲ್ಲಿಲಿ ಮೊನ್ನೆ ರಿಪೋರ್ಟ್ ಬಂದಿದೆ ಶಿಕಾಗೋ ಇನ್ಸ್ಟಿಟ್ಯೂಟ್, ಆಲ್ಮೋಸ್ಟ್ 10-12 ವರ್ಷ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಆಗ್ತಾಯಿದೆ ಜನರಲ್ಲಿ. ನಾನು ನಿಮ್ಗೆ ಹೇಳಿದೆ, ನಂಗೆ 2 ಅವರ್ ಟೈಮ್ ಕೊಡ್ತೀರಾ ಅಂದರೆ 1 ಅವರ್ ಯೋಚನೆ ಮಾಡ್ತೀರಾ. ನಿಮ್ಮದು 10-11 ವರ್ಷ ಕಡಿಮೆ ಆಗ್ತಾಯಿದೆ ಅಂದರೆ ನಾವು ಯೋಚನೆ ಮಾಡ್ತಿಲ್ವಾ ಜನ? ಅಂದರೆ ಇಲ್ಲಿ ಡೆಲ್ಲಿಲಿ ಎಲ್ಲ ನಮ್ಮ ಪೊಲಿಟಿಷಿಯನ್ಸು, ಮಿನಿಸ್ಟರ್ಸು, ಎಲ್ಲ ದೊಡ್ಡ ಬ್ಯೂರೋಕ್ರಾಟ್ಸು, ರಿಚ್ ಪೀಪಲ್ ಎಲ್ಲ ಇರೋವಂಥ ಜಾಗ. ಅವ್ರು ಯೋಚನೆ ಮಾಡ್ತಿಲ್ವ ಅವ್ರ ಜೀವನದ ಬಗ್ಗೆ? ನೀವು 10 ವರ್ಷ ಕೇಳಿದ್ರೆ ಯಾರು ಕೊಟ್ಬಿಡ್ತೀರಾ? 1 ದಿವಸ ಕೊಡ್ತೀರಾ? ಕೇಳಿ, ನನಗೆ 1 ದಿವಸ ಕೊಡಿ ನಿಮ್ಮ ಟೈಮು ಅಂದರೆ 10 ವರ್ಷ. ಆ್ಯಂಡ್ ದಿಸ್ ಇಸ್ ನಾಟ್ ಸಮ್ ರ್ಯಾಂಡಮ್ ರಿಸರ್ಚ್, ದಿಸ್ ಇಸ್ ಶಿಕಾಗೋ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮಾಡಿರುವಂಥ ರಿಸರ್ಚು. ಸೊ ಇದೆಲ್ಲ ನಾವು ಯೋಚನೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ಈಗ ನಮ್ಮ ಲೈಫೆಲ್ಲ ವಿವ್ ಸ್ಪೆಂಟ್ ಅ ಗುಡ್ ಪಾರ್ಟ್ ಆಫ್ ಅವರ್ ಲೈಫ್ ಥ್ಯಾಂಕ್ಫುಲಿ ಸರ್ಪ್ಲಸ್ಸಲ್ಲಿ. ಸ್ವಲ್ಪ ಪಾವರ್ಟಿ ಕಡಿಮೆ ಆಗಿತ್ತು, ಎಲ್ಲ ತಂಪಾಗಿತ್ತು, ನೇಚರಲ್. ಬಟ್ ಮುಂದಿನ ಜನ್ರೇಷನ್ಗೆ ಏನು, ಅವರೆಲ್ಲ ನೋಡಿ ಸರಿಯಾಗಿ ಬೈಕೋತಾರೆ, ಹಿಂಗೆ ಹಾಳು ಮಾಡೋದು ಅಂತ. ಇಟ್ ಈಸ್ ವೆರಿ ಸ್ಕೇರಿ. ಅದಕ್ಕಂದ್ರೆ ನೀವು ಹೇಳ್ದಂಗೆ ನಾನು ಯಾರು ಪಾಲಿಟಿಷಿಯನ್ ಬಂದು ಕ್ಲೈಮೇಟ್ ಚೇಂಜ್ ಬಗ್ಗೆ ಅಡ್ರೆಸ್ ಮಾಡಿದ್ದು ನೋಡೇ ಇಲ್ಲ. ಇಟ್ ಈಸ್ ಅಬೌಟ್ ಟ್ಯಾಕ್ಸೇಷನ್, ಇನ್ಫ್ರಾಸ್ಟ್ರಕ್ಚರ್, ರೋಡ್ ಬಿಲ್ಡಿಂಗ್, ಆಫ್ ಕೋರ್ಸ್ ಇಂಪಾರ್ಟೆಂಟ್ ಫಾರ್ ನೇಚರ್ಸ್ ಗ್ರೋತ್. ಬಟ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಒಬ್ಬರು ಅಡ್ರೆಸ್ ಮಾಡಲಾರ್ದೆ, ಬಿಕಾಸ್ ಇಟ್ ಇಸ್ ಸಚ್ ಅ ಸೀರಿಯಸ್ ಥಿಂಗ್. ನಾಳೆ ಜಗತ್ತ ಉಳಿಲಿಲ್ಲ ಅಂತಂದ್ರೆ ನಾವು ಅದು ಇಮಿಡಿಯೇಟ್ ಅಲ್ವಲ್ಲ, ಅದೇ ಪ್ರಾಬ್ಲಮ್ಮು. ಅದಕ್ಕೆ ಸೈನ್ಸಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅಂತಾರೆ ಅದನ್ನು, ಹೌ ಟು ಬಾಯ್ಲ್ ಅ ಫ್ರಾಗ್ ಅಂತ. ಒಂದು ಕಪ್ಪೆನ ಹೇಗೆ ಬೇಯಿಸ್ಬೇಕು ಅಂತ. ನೀವು ನೀರೊಳಗೆ ಹಾಕಿ ತಣ್ಣೀರಲ್ಲಿ ನಿಧಾನಕ್ಕೆ ಹೀಟ್ ಜಾಸ್ತಿ ಮಾಡಿ, ಅದು ಗೊತ್ತಾಗಲ್ಲ ಯಾವಾಗ ಎಗರಬೇಕು ಅಂತ, ಅದು ಎಗರೆಲ್ಲ ಸತ್ತೋಗುತ್ತೆ. ಬಿಸಿನೀರಿಗೆ ಹಾಕಿದ್ರೆ ರಪ್ ಅಂತ ಎಗರುತ್ತೆ. ಸೊ ಇದು ಕ್ಲೈಮೇಟ್ ಚೇಂಜ್ ಎಲ್ಲ ತುಂಬ ಸ್ಲೋವಾಗಿ ಆಗ್ತಿದೆಯಲ್ಲ. ಈಗ ಲಾಸ್ಟ್ ಇಯರು 34 ಇತ್ತು ಅಂತ ಇಟ್ಕೊಳ್ಳೋಣ, ಡಿಗ್ರಿ 35 ಆಯ್ತಲ್ಲ ಬಿಡು, 36. ಸೊ ವಿ ಆರ್ ಗೆಟಿಂಗ್ ಸ್ಲೋಲಿ ಅಡ್ಜಸ್ಟೆಡ್ ಟು ದಿಸ್. ಟ್ರಾಫಿಕ್ಕು ನಾರ್ಮಲ್ಲು, ಸೆಕೆ ನಾರ್ಮಲ್ಲು, ಪೊಲ್ಯೂಷನ್ ನಾರ್ಮಲ್, ಎಲ್ಲ ನಾರ್ಮಲ್ ಆಗ್ಬಿಟ್ಟಿದೆ. ನೀವು 30 ವರ್ಷ ಎಲ್ಲೋ ಯಾವುದೋ ಕಾಡಲ್ಲಿದ್ದು ಸಡನ್ನಾಗಿ ಬೆಂಗಳೂರು ಕರ್ಕೊಂಬಂದರೆ ನೀವು ಇದೆಲ್ಲ ನೋಡಿ ಹೆಂಗೆ ಅಂತೀರ. ಬಟ್ ದಿನ ಮಾಡ್ತಾಯಿದ್ರೆ ಕರೆಕ್ಟ್ ಅದು ಕಾಂಪ್ಲೆಸೆನ್ಸಿ ಸೆಟ್ಟಿನ್ ಆಗುತ್ತೆ. ಅದು ಎಮರ್ಜೆನ್ಸಿ ಫೀಲ್ ಆಗಂಗಿಲ್ಲ. ಬಿಕಾಸ್ ಹೋದ ವರ್ಷ ಇದಿತ್ತು, ಈ ಸಮ್ಮರ್ ನಾವು ಅಡ್ಜಸ್ಟ್ ಆದ್ವಿ. ಮತ್ತು ನೆಕ್ಸ್ಟ್ ಸಮ್ಮರ್ ಜಾಸ್ತಿ ಆದಾಗ ಎವ್ರಿ ಇಯರ್ ಲೈನ್ ಇರ್ತೈತಲ್ಲ, ಹೋದ ವರ್ಷಕ್ಕಿಂತ ಜಾಸ್ತಿ ಆಯ್ತು ನೋಡಿ ಸತಿ ಶೆಕೆ ಅಂತೇಳಿ ಮಾತಾಡ್ತಾರಲ್ಲ. ಈಗ ಯಾಕಂದ್ರೆ ನೀವು ಯುನೈಟೆಡ್ ನೇಷನ್ಸಿಂದ ಅದು ಕೌನ್ಸಿಲ್ದಾಗೂ ಯುವರ್ ವಿಡಿಯೋ ವಾಸ್ ಪ್ರೆಸೆಂಟೆಡ್ ಆ್ಯಂಡ್ ಆಲ್ ದ ಡಿಸ್ಕಷನ್ಸ್ ವರ್ ಹ್ಯಾಪೆಂಡ್. ಅದ್ರಾಗೂ ದ ಪಾಯಿಂಟ್ ಆಫ್ ದ್ಯಾಟ್ ಮೀಟಿಂಗ್ ವಾಸ್ ಗ್ರೀನ್ ಹೌಸ್ ಗ್ಯಾಸ್ ಕಡಿಮೆ ಮಾಡಬೇಕು ಅದೆಲ್ಲ. ಬಟ್ ಅಟ್ ವಾಸ್ ಇನ್ 2015. ಇಲ್ಲ, ನಾನು ಅಡ್ರೆಸ್ ಮಾಡಿದ್ದು ಕೋವಿಡ್ 2019 ಅನ್ಸುತ್ತೆ. 2019 ಅಡ್ರೆಸ್ ಇನ್ 2019. ಸೊ ಅಲ್ಲಿ ಐ ರೆಡ್ ದ್ಯಾಟ್ ಗ್ರೀನ್ ಹೌಸ್ ಎಫೆಕ್ಟ್ ಗ್ಯಾಸ್ ಏನೆಲ್ಲ ಕಾರ್ಬನ್ ಡೈಆಕ್ಸೈಡ್ ಅದರದ್ದು ಔಟ್ಪುಟ್ ಕಡಿಮೆ ಆಗ್ಬೇಕಂತೇಳಿ. ಬಟ್ ಯಾರು ಅಂದರೆ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಜನ ಅನ್ಕೋತಾರೆ ಇದೆಲ್ಲ ಮಾಡ್ತೀವಲ್ಲ, ಇದು ನೇಚರ್ಗೋಸ್ಕರ ಹೋರಾಟ ಮಾಡೋದು ಅಥವಾ ಸಸ್ಟೈನಬಿಲಿಟಿ, ದೇ ಥಿಂಕ್ ಇಟ್ ಇಸ್ ಅಟ್ ದ ಕಾಸ್ಟ್ ಆಫ್ ಡೆವಲಪ್ಮೆಂಟ್. ಇಟ್ಸ್ ನಾಟ್ ನೆಸೆಸರಿ. ಈಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಕಡೆ ಹಳೆ ಮನೆಗಳು ಹೋದರೆ, ನೀವು ಮಣ್ಣಿನ ಮನೆ ಎಲ್ಲ ಹೋದರೆ ಆ್ಯಕ್ಚುಲಿ 2-3 ಡಿಗ್ರಿ ಕಡಿಮೆ ಇರುತ್ತೆ. ಹೌದು, AC ಇಲ್ಲದೇನೆ 2-3 ಡಿಗ್ರಿ ಕಡಿಮೆ ಇರುತ್ತೆ.
ಇವಾಗ ಗ್ಲಾಸ್ ಬಿಲ್ಡಿಂಗ್ ಕಟ್ಬಿಟ್ಟು ಅದಕ್ಕೆ ಎ ಸಿ ಹಾಕಿದ್ರೆ ಗ್ಲಾಸ್ ಬಿಲ್ಡಿಂಗ್ ಇನ್ಕ್ರೀಸ್ ದ ಟೆಂಪ್ರೇಚರ್ ಬಿಕಾಸ್ ಇಟ್ ಗೆಟ್ಸ್ ಟ್ರ್ಯಾಪ್ಡ್ ರೈಟ್, ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ. 4 ಡಿಗ್ರಿ ಇನ್ಕ್ರೀಸ್ ಮಾಡಿ ಎ ಸಿ ಯಾಕೆ 6 ಡಿಗ್ರಿ ಕಡಿಮೆ ಮಾಡೋದು, ಇಟ್ ಈಸ್ ಅ ವ್ಯರ್ಥ ಅದು ಎನರ್ಜಿದು. ಸೊ ಸಸ್ಟೈನಬಿಲಿಟಿ ನೀಡ್ ನಾಟ್ ಬಿ ಅಟ್ ದ ಕಾಸ್ಟ್ ಆಫ್ ಡೆವಲಪ್ಮೆಂಟ್ ಅಂತ ಏನಿಲ್ಲ. ಆ್ಯಕ್ಚುಲಿ ನೀವು ಹಳ್ಳಿ ಕಡೆ ಎಲ್ಲ ಹೋದರೆ ದೊಡ್ಡ ದೊಡ್ಡ ಮನೆಗಳು ಚೆನ್ನಾಗೇ ಕಟ್ಟಿದ್ದಾರೆ, ಮಣ್ಣಿಂದ ಕಟ್ಟಿ ಎಲ್ಲ ಮಾಡ್ತಾರೆ. ಸೊ ಆ ಒಂದು ನೋಷನ್ ಏನಿದೆ, ಇಲ್ಲಪ್ಪ ಇದು ನಾವು ನೇಚರ್ ಕಡೆ ನಾವು ಹೋದರೆ ನಮ್ಮದು ಲೈಫ್ ಸ್ಟೈಲ್ ಕಡಿಮೆ ಆಗುತ್ತೆ, ದಟ್ ಈಸ್ ಐ ಥಿಂಕ್ ರಾಂಗ್. ಇಲ್ಲೇ ಒಂದು ಫಾಸ್ಟ್ ಲೈಫ್ ಅಲ್ಲ, ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಕಟ್ ಮಾಡ್ಬೇಕು, ಜಲ್ದಿ ಮನೆ ಕಟ್ಟಬೇಕು, ಶಾರ್ಟ್ ಕಟ್ಸ್, ಕ್ಯೂರಿಂಗು ಕಡಿಮೆ ಆಗ್ಬಿಟ್ಟೆ. ಮೊದಲು 21 ದಿವಸ ಇತ್ತು, 2 ದಿವಸದಾಗ ಹಾಕಿ ಸೀದಾ ಟೈಲ್ಸ್ ಹಾಕಿ. ಯಾಕಂದರೆ 3 ವರ್ಷ ಆದಮೇಲೆ ಕಾಂಟ್ರಾಕ್ಟರ್ ಇರಲ್ಲ, ಯಾರು ಬಂದು ನೋಡಬೇಕು ಅಂತ. ಅದೊಂದು ಎವ್ರಿಥಿಂಗ್ ಈಸ್ ಸೋ ಲಿಂಕ್ಡ್. ಅದಕ್ಕೆ ಒಂದು ನಾವು ಆಸ್ಪೆಕ್ಟ್ ಇದು ಮಾಡಿ ಬ್ಲೇಮ್ ಮಾಡೋಕೆ ಆಗಂಗೆ ಇಲ್ಲ. ಈಗ ಮಣ್ಣಿನ ಮನೇಲಿ ಕಟ್ಟಿಸ್ಬೇಕಂದ್ರೆ ಟೈಮ್ ಇಲ್ಲ, ಅದು ಕಟ್ಟಿಸ್ಬೇಕಂದ್ರೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಐತಿ. ಐ ಹ್ಯಾವ್ ಟು ಬೈ ಅ ಪರ್ಚೇಸ್ಡ್ ಹೌಸ್. ಮಣ್ಣಿಂದ ಯಾರು ಕಟ್ಸತ್ತಾರ ನಾವು ಪರ್ಚೇಸ್ ಮಾಡ್ಬೇಕಂದ್ರೆ ಅದು ಒಂದು. ಆಮೇಲೆ ಆಸ್ಪಿರೇಷನ್ ಗ್ಲಾಸ್ದಾಗಿದೆ, ಗ್ಲಾಸ್ ಅಂದರೆ ಒಳ್ಳೇದು ಅಂತ ಒಂದು ಇಮೇಜು. ಅದು ಇಟ್ ಈಸ್ ಕ್ಯಾಪಿಟಲಿಸಮ್ ಇಂದ ಇದು ಟು ಸೆಲ್ ಇಟ್ ಲೈಕ್ ದಿಸ್ ಇಸ್ ಫ್ಯಾಷನೇಬಲ್. ಬಿಕಾಸ್ ಸಿ ಗ್ಲಾಸ್ ಬಿಲ್ಡಿಂಗ್ಸ್ ಆರ್, ಇಫ್ ಯು ಲುಕ್ ಎಟ್ ಇಟ್, ಇಟ್ಸ್ ಅ ವೆಸ್ಟರ್ನ್ ಕಾನ್ಸೆಪ್ಟ್. ಬಿಕಾಸ್ ಅಲ್ಲಿ ಚಳಿ, ಜಾಗಗಳಲ್ಲಿ ಚಳಿ, ಸೊ ದೇ ನೀಡ್ ಟು ಟ್ರ್ಯಾಪ್ ಹೀಟ್. ನಾವು ಅದು ತಗೋ ಕಾಪಿ ಪೇಸ್ಟ್ ಇಲ್ಲಿ ಮಾಡಿ ಇಲ್ಲಿ ಸನ್ರೂಫ್ ಸೆಲ್ ಮಾಡ. ಸನ್ರೂಫ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫೀಚರ್ ಫಾರ್ ಅ ಕಾರ್ ಟು ಸೆಲ್ ಹಿಯರ್. ಸನ್ರೂಫ್ ಕೇಳ್ತಾರೆ. ಬೆಂಗಳೂರಲ್ಲಿ ತೆಕ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಬೆಂಗಳೂರು ಲೈಕ್ ಸನ್ರೂಫ್ ಅಲ್ಲೇ ನೀವು ಹೇಳ್ದಂಗೆ ಅಲ್ಲಿ ಲೈಟ್ ಇರಂಗಿಲ್ಲ. UK ಜಾಸ್ತಿ ಇದೆ, ಸನ್ಲೈಟ್ ಇಸ್ ವೆರಿ ಲೆಸ್. ಅಲ್ಲಿ ಡೇ ಲೈಟ್ ಸೇವಿಂಗ್ ಅಂತೆಲ್ಲ ಮಾಡ್ತಾರಲ್ಲ, ಸೊ 1 hour ಕಟ್ಟಿನ ನಡಿ ದೊಡ್ಡ ವಿಚಿತ್ರ ಕಾನ್ಸೆಪ್ಟ್ ಐತದೆ. ನನ್ನ ಫ್ರೆಂಡ್ ಒಮ್ಮೆ ಪಾರ್ಟಿ ಮಾಡಿ ಹೊರಗೆ ಬಂದಾನೆ, ಈ ವಾಸ್ ಡ್ರಂಕ್ ಅ ಲಿಟಲ್. ಟ್ರೈನ್ ಸ್ಟೇಷನ್ಗೆ ನಿಂತಾನೆ, ಅಲ್ಲಿ ಡೇ ಲೈಟ್ ಸೇವಿಂಗ್ ಸ್ಟಾರ್ಟ್ ಆಗ್ಬಿಟ್ಟೈತಿ. 1 hour ಕಟ್ ಆಗ್ಬಿಟ್ಟೈತಿ, ಅವ ಟ್ರಿಪ್ ಆಗ್ಬಿಟ್ಟನವ. ಆಮ್ ಐ ದಟ್ ಹೈ ಆರ್ ಈಸ್ ಅ ಟೈಮ್? ನಾ 9 ಗಂಟೆ ಬಿಟ್ಟಿದ್ದೆ, ಇನ್ನೂ 9 ಗಂಟೆ ಐತಿಲ್ಲೇ. ಸೊ ಆಲ್ ದೋಸ್ ಥಿಂಗ್ಸ್. ಬಟ್ ಅಲ್ಲೇ ಲೈಟ್ ಇಲ್ಲ ಅಂದಿದ್ದಕ್ಕೆ ದೇರ್ ಇಸ್ ಅ ಸನ್ ರೂಫ್, ಮೂನ್ ರೂಫ್ ಲೈಟ್ ದೇರ್. ಅಲ್ಲ ಹೌದು, ಅಲ್ಲಿ ಆ್ಯಂಡ್ ಆಲ್ಸೋ ದೇರ್ ಔಟ್ಡೋರ್ ಕಲ್ಚರ್. ಓಪನ್ ಮಾಡ್ತಾರೆ, ಗಾಳಿ ಬರುತ್ತೆ, ಚೆನ್ನಾಗಿರುತ್ತೆ. ಅಲ್ಲಷ್ಟು ಬಿಸಿಲು ಇರಂಗಿಲ್ಲ. ಬಿಸಿಲು ಇರಲ್ಲ, ಬಟ್ ನೀವು ಹೇಳ್ದಂಗೆ ವೆದರ್ ಇಸ್ ವೆರಿ ಗ್ಲೂಮಿ. ಸೊ ಲೈಟ್ ಜಾಸ್ತಿ ಬೇಕಾಗುತ್ತೆ. ಸೊ ಕಾರ್ ಒಳಗೆ ಇಲ್ಲೇ ಸುಟ್ಟು ಹೋಗ್ತಿರ್ತೀವಿ. ಭಾರಿ ಲಾಜಿಕ್. ಶೆಕೆ ಐತಂದು ಕಾರ್ ಹತ್ತೋದು, ಕಾರ್ ಹತ್ತಿ ಸನ್ ರೂಫ್ ಓಪನ್ ಮಾಡಿಬಿಡೋದು. ಬಟ್ ವಿ ಹ್ಯಾಡ್ ಟು ಟಾಕ್ ಅಬೌಟ್ ದಿಸ್ ಕ್ಲೈಮೇಟ್ ಚೇಂಜ್. ಸೊ ಈಗ ನೀವು ನಮ್ಮ ಆಡಿಯನ್ಸಿಗೆ ಆನ್ ಅ ವೆರಿ ಪರ್ಸ್ನಲ್ ಲೆವೆಲ್, ನಾ ಆ್ಯಸ್ ಅ ಪರ್ಸನ್ ಹೌ ಕ್ಯಾನ್ ಐ ಕಾಂಟ್ರಿಬ್ಯೂಟ್ ಟು ದ ನೇಚರ್ ಇನ್ ಅ ಬೆಟರ್ ವೇ ಆರ್ ನಾಟ್ ಹಾರ್ಮ್ ಇಟ್ ಇನ್ ಅ ವರ್ಸ್ ವೇ? ಫಸ್ಟ್ ನಾನು ಹೇಳೋದೇನು ಅಂದರೆ, ಫಸ್ಟು ನೇಚರ್ನ ಎಕ್ಸ್ಪೀರಿಯನ್ಸ್ ಮಾಡಿ ಫಸ್ಟು. ಆಮೇಲೆ ನೇಚರ್ ಹೇಳ್ತಾರೆ, ನೇಚರ್ ಅಂದರೆ ದೊಡ್ಡ ಎಲ್ಲೋ ಕಾಡಿಗೆ ಹೋಗ್ಬೇಕು, ಅಂಟಾರ್ಟಿಗೆ ಏನಿಲ್ಲ. ನನಗೆ ನಮ್ಮ ಆಫೀಸ್ ಪಕ್ಕ, ಮನೆ ಪಕ್ಕ ಲಾಲ್ಬಾಗ್ ಇದೆ. ಸೊ ಎಷ್ಟೊಂದು ಸತಿ ನನಗೆ ಶೂಟ್ ಇಲ್ದಿದ್ದಾಗ ನನಗೂ ಒಂಥರ ವಿಡ್ರಾಲ್ ಸಿಮ್ಟಮ್ಸ್ ಆಗುತ್ತೆ. ಈ ಅಡಿಕ್ಟ್ಸ್ ಇರ್ತಾರಲ್ಲ, ಅವ್ರಿಗೆ 2 ದಿವಸ ಸಿಕ್ಕಿಲ್ಲ ಅಂದರೆ ಆಗುತ್ತಲ್ಲ, ಆ ಥರ ಆಗುತ್ತೆ ನನಗೂ 3 ದಿವಸ ಹೋಗಿಲ್ಲ ಅಂತಂದರೆ. ಸೊ ಐ ಗೋ ಟು ಲಾಲ್ಬಾಗ್ ಆ್ಯಂಡ್ ಐ ಸ್ಪೆಂಡ್. ಆ್ಯಂಡ್ ಲಾಲ್ಬಾಗಲ್ಲಿ ಎಂತೆಂಥ ಮರಗಳಿವೆ, ಎಂತೆಂಥ ಪಕ್ಷಿಗಳಿವೆ, ಕೆರೆ ಇದೆ, ಒಂದು ಸನ್ಸೆಟ್ ನೋಡ್ಬೋದು. ನಿಮ್ಮ ಮನೆ ಸುತ್ತಮುತ್ತ ಇರೋ ಯಾವುದೋ ಒಂದು ಪಾರ್ಕ್ ಇರ್ಬೋದು. ಈ ಎಲ್ಲರ ಮನೆ ಹತ್ರ ಒಂದು ಪಾರ್ಕ್ ಅಂತೂ ಇರುತ್ತಾ? ನಿಮ್ಮೂರ ಕಡೆ ಅಂತೂ ಆರಾಮಾಗಿ ಓಪನ್ ಏರಿಯಾಗಳು ಸಿಕ್ಕಾಬಟ್ಟೆ ಇದೆ. 1 hour ವಾಕ್ ಅಥವಾ ಅರ್ಧ ಗಂಟೆ ವಾಕಿಂಗ್ ಹೋಗಿ ಬನ್ನಿ ಸನ್ಸೆಟ್ ಟೈಮಲ್ಲಿ. ನಿಮ್ಮ ಬಾಡಿಲಿ, ಮೈಂಡಲ್ಲಿ ಆಗೋ ಚೇಂಜಸ್ ನೀವೇ ಯು ಅಬ್ಸರ್ವ್ ಇಟ್. ಇದು ಯಾರು, ಐ ಡೋಂಟ್ ಹ್ಯಾವ್ ಟು ಟೆಲ್. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಹೌ ಇಂಪಾರ್ಟೆಂಟ್ ದಟ್ ಇಸ್. ಜಸ್ಟ್ ಒಂದು ವಾಕ್ ಹೋಗೋದು ನೇಚರಲ್ಲಿ. ಅಷ್ಟು ಮಾಡಿದ ತಕ್ಷಣ ಯು ವಿಲ್ ಬಿ ಕನೆಕ್ಟೆಡ್ ಟು ಇಟ್. ಹೆಂಗೆ ಅಂದರೆ, ಈಗ ನೀವೊಂದು ಒಳ್ಳೆ ಕಾರ್ ಓಡಿಸಿ ಅಥವಾ ಒಂದು ಒಳ್ಳೆ ಬೈಕ್ ಓಡಿಸಿದ್ರೆ ಆ ಫೀಲಿಂಗ್ ಬರುತ್ತಲ್ಲ, ಆವಾಗ ಆ ಬೈಕ್ ಚೆನ್ನಾಗಿದೆ, ಕಾರ್ ಚೆನ್ನಾಗಿದೆ, ಬೈಕ್ ವ್ಯಾಲ್ಯೂ ಏನಿದೆ, ಕಾರ್ ವ್ಯಾಲ್ಯೂ ಏನಿದೆ ಗೊತ್ತಾಗುತ್ತೆ. ಹಾಗೆ ಅಥವಾ ಒಂದು ಫೋನ್ ಇರ್ಬೋದು, ಒಳ್ಳೆ ಸ್ಕ್ರೀನ್ ಇದೆ, ಅದಿದೆ ಅಂತ ಒಂದು ಅರ್ಧ ಗಂಟೆ ಒಂದು ವಾಕ್ ಹೋಗಿ ಬಂದರೆ ಯು ವಿಲ್ ಸಿ. ಆ್ಯಂಡ್ ಮಕ್ಕಳಿಗೆ ಕರ್ಕೊಂಡೋಗಿ. ಯಾಕಂದರೆ ಮಕ್ಕಳು, ನೀವು ಹೇಳ್ತಾ ಇದ್ರಿ ಸ್ಕ್ರೀನ್ ಟೈಮು ಅದೆಲ್ಲ, ಎಲ್ಲರೂ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತೀರ. ಸೊಲ್ಯೂಷನ್ ಏನು? ಸೊಲ್ಯೂಷನ್ ಈಸ್ ಅವ್ರದ್ದು ಫೋನ್ ಬಿಟ್ಟು, ನೋಡಪ್ಪ ನಿನಗೆ ಫೋನ್ ಬೇಕು, ಅದು ಬೇಕು ಅಂದರೆ ಅರ್ಧ ಗಂಟೆ ನನ್ನ ಜೊತೆ ಒಂದು ವಾಕ್ ಬಾ ನೇಚರಲ್ಲಿ ಅಥವಾ ಒಂದು ಪಾರ್ಕಲ್ಲಿ. ಆವಾಗ ಏನಾಗುತ್ತೆ, ಕುತೂಹಲನೂ ಶುರುವಾಗುತ್ತೆ ಮಕ್ಕಳಲ್ಲಿ. ಈಗ ಹೋಗ್ತಿರ್ತೀವಿ, ಈಗ ನೀವು ಕೇಳ್ತಾ ಇದ್ರಿ, ಒಬ್ಬ ಸೈಂಟಿಸ್ಟ್ಗೂ ಒಬ್ಬ ನಾರ್ಮಲ್ ಪರ್ಸನ್ಗೂ ಇಷ್ಟೇ ಡಿಫ್ರೆನ್ಸು. ಏನು ಅಂದರೆ, ಅಲ್ಲಿ ಹೋಗ್ತೀವಿ, ಅಲ್ಲೊಂದು ಪಕ್ಷಿ ಇರುತ್ತೆ, ಪಕ್ಷಿ ನಟರಿಲ್ಲ ಹೋಗೋಣ ಅಂತ ಹೋಗ್ತಾರೊಬ್ರು. ಇನ್ನೊಬ್ರು, ಪಕ್ಷಿ ಯಾಕೆ ಈ ಬಣ್ಣ ಇದೆ, ಇದು ಯಾಕೆ ಇಲ್ಲಿ ಕೂತಿದೆ, ಇದು ಯಾಕೆ ಈ ಥರ ಮಾಡ್ತಾಯಿದೆ, ಇದು ಇಷ್ಟೊತ್ತಿಗೆ ಯಾಕಿದೆ. ದಟ್ ಮೇಕ್ಸ್ ಯು ಸೈಂಟಿಸ್ಟ್ ಆರ್ ದಟ್ ಮೇಕ್ಸ್ ಯು ಕ್ಯೂರಿಯಸ್ ಪರ್ಸನ್ಸ್, ರೈಟ್? ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದಾಗ ಅವ್ರಿಗೂ ಈ ಥರ ಕ್ವೆಶ್ಚನ್ ಹುಟ್ಟುತ್ತೆ.
ಇದ್ಯಾಕೆ ಈ ಮರ ಹಿಂಗಿದೆ ಕೇಳ್ತಾ ಮಕ್ಕಳು ಸಿಕ್ಕಾಪಟ್ಟೆ ಶಾರ್ಪ್ ಇರ್ತಾರೆ. ಸೊ ಅವರೆಲ್ಲ ಕೇಳೋಕ್ಕೆ ಶುರು ಮಾಡ್ತಾರೆ. ಸೊ ಇಟ್ ವರ್ಕ್ಸ್ ಇನ್ ಮೆನಿ ವೇಸ್. ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂತಂದರೆ, ಈಗ ಪ್ಲಾಸ್ಟಿಕ್ಕು ವೆರಿ ಸಿಂಪಲ್ ಥಿಂಗ್. ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಎಷ್ಟು ನನಗೆ ತುಂಬ ಸಂತೋಷ ಆಯ್ತು ನೀವು ಬಾಟ್ಲ್ ಇಟ್ಟಿದ್ದು, ನೀರು ಚೆಲ್ಕೊಂಡೆ ಪರವಾಗಿಲ್ಲ ಅಂದರು. ಬಟ್ ಆ ಪ್ಲಾಸ್ಟಿಕ್ ಫರ್ಗೆಟ್ ವಾಟ್ ಇಟ್ ಡಸ್ ಟು ದ ಎನ್ವೈರ್ಮೆಂಟ್. ಈಗ ಹಾರ್ಟಲ್ಲಿ ಪ್ಲಾಕ್ ಅಂತ ಬರುತ್ತೆ, ಹೊಸದಾಗಿ ಒಂದು ಶುರುವಾಗಿದೆ. ಹಾರ್ಟಲ್ಲಿ ಈ ಪ್ಲಾಕ್ ಅಂತ ಕಟ್ಕೊಳ್ಳುತ್ತೆ. ಅದು ದಟ್ ಈಸ್ ಅ ಬಿಗ್ ಕಾಸ್ ಫಾರ್ ಕಾರ್ಡಿಯಾಕ್ ಇಶ್ಯೂಸ್. ಅದರಲ್ಲಿ 40% US ಅಲ್ಲಿ ಪ್ಲಾಸ್ಟಿಕ್ ಸಿಕ್ಕಿದೆ, ಮೈಕ್ರೋ ಪ್ಲಾಸ್ಟಿಕ್ಸ್. ಅಂದರೆ ಎಲ್ಲೋಗಿದೆ ಲೆಕ್ಕ ಹಾಕಿ. ಬಿಕಾಸ್ ಪ್ಲಾಸ್ಟಿಕ್ಸ್ ಕ್ಯಾನಾಟ್ ಬಿ ಬ್ರೋಕನ್ ಡೌನ್ ಬೈ ದ ಬಾಡಿ. ಸೊ ನೀವು ನಿಮ್ಮ ಹೆಲ್ತನ್ನು ನೀವು ಕರೆಕ್ಟಾಗಿ ನೋಡ್ಕೋತಾ ಹೋದರೆ ಈ ಥರದ ವಿಷಯದಲ್ಲಿ ಆಟೋಮ್ಯಾಟಿಕಲಿ ನೇಚರ್ಗೂ ಹೆಲ್ಪ್ ಆಗುತ್ತೆ. ನಿಮ್ಗೆ ಒಳ್ಳೆಯದು, ನೇಚರ್ಗೆ ಒಳ್ಳೇದು ಎಲ್ಲ ಒಂದೇ. ನಾನು ಹೇಳಿದೆ, ನಾವು ನೇಚರು ಎಲ್ಲ ಬೇರೆ ಅಲ್ಲ, ಎಲ್ಲ ಒಂದೇ. ಸೊ ನೇಚರ್ಗೆ ಒಳ್ಳೇದಾಗ್ತದೆ, ನಮಗೂ ಒಳ್ಳೇದಾಗ್ತಾಯಿದೆ. ಮರ ಇದೆ ಅಂದರೆ ಒಳ್ಳೆ ಗಾಳಿ ಇದೆ ಅಂದರೆ ನಮಗೂ ಒಳ್ಳೇದೇ. ಸೊ ನಮ್ಮ ಪ್ರಯಾರಿಟಿ ಆ್ಯಂಡ್ ಫೋಕಸ್ ಏನಿದೆ, ಈಗ ಮನೆ ತೊಗೊಳಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಫಸ್ಟ್ ಎಲ್ಲರೂ ಏನು ಕೇಳ್ತಾರೆ, ಇದು ಏನು ಫೆಸಿಲಿಟೀಸ್ ಕೊಡ್ತೀರಾ, ಪಾರ್ಕಿಂಗ್ ಎಷ್ಟಿದೆ, ಏನೋ ಕ್ಲಬ್ ಹೌಸ್ ಇದೆಯಾ, ಜಿಮ್ ಇದೆಯಾ, ಟೈಲ್ಸ್ ಯಾವ್ದು ಹಾಕಿದ್ದಾರೆ, ಪೇಂಟ್ ಯಾವ ಬ್ರ್ಯಾಂಡ್ ಹಾಕಿದ್ದಾರೆ, ಸುತ್ತಮುತ್ತ ಮರ ಇದೆಯಾ, ಸುತ್ತಮುತ್ತ ಗಿಡ ಇದೆಯಾ, ವಾಕಿಂಗ್ ಮಾಡೋಕ್ಕೆ ಜಾಗ ಇದೆಯಾ. ಸಿ ವೆನ್ ವಿ ಸ್ಟಾರ್ಟ್ ಆಸ್ಕಿಂಗ್ ದೀಸ್ ಕ್ವೆಶನ್ಸ್, ಸಿ ಮಾರ್ಕೆಟ್ ಏನು ಸಪ್ಲೈ ಮಾಡುತ್ತೆ, ಮಾರ್ಕೆಟ್ ವಿಲ್ ಸಪ್ಲೈ ವಾಟ್ ದ ಪೀಪಲ್ ಡಿಮಾಂಡ್. ಸೊ ನಮ್ಮ ಕ್ವೆಶ್ಚನ್ ಸ್ವಲ್ಪ ಈ ಥರ ಚೇಂಜ್ ಆದರೆ ದಟ್ ಆಟೋಮ್ಯಾಟಿಕಲಿ ಈಸ್ ಅ ಗ್ರೇಟ್ ಸ್ಟಾರ್ಟ್. ಈಗ ಎಲ್ಲ ಬೆಂಗಳೂರಲ್ಲಿರೋ ಎಲ್ಲರೂ ಮನೆ ತಗೊಳ್ಳೋರೆಲ್ಲ ಮರ ಗಿಡ ಏರಿಯಾದ ಇದ್ದರೆ ಮಾತ್ರ ತಗೋತೀವಿ ಅಂದರೆ ಆಲ್ ದ ಬಿಲ್ಡರ್ಸ್ ವಿಲ್ ಹ್ಯಾವ್ ಟು ಪ್ಲ್ಯಾಂಟ್. ಇಲ್ಲ ಸರ್, ನಮ್ಮ ಇದಕ್ಕೆ ಲೇಔಟಲ್ಲಿ 500 ಮರ ಹಾಕಿದ್ದೀವಿ ನಾವು ಅಂತ ಹೇಳಿದ್ರೆ ಓಕೆ. ಬಟ್ ನೌ ಯು ಸಿ, ತುಂಬ ಅಫ್ಲುಯೆಂಟ್ ಸೊಸೈಟೀಸ್ ಏನಿದೆ ಅಲ್ಲಿ ಗ್ರೀನ್ ಕವರ್ ತುಂಬ ಇರುತ್ತೆ. ಲಾಟ್ ಆಫ್ ದ ರಿಚ್ ಪೀಪಲ್ ವೇರ್ ದೇ ಲಿವ್, ದೇ ಹ್ಯಾವ್ ಗ್ರೇಟ್ ಅಮೌಂಟ್ ಆಫ್ ಗ್ರೀನ್ ಕವರ್. ಸೊ ಐ ಥಿಂಕ್ ಇದು ನಾನು ಅದಕ್ಕೆ ಜಾಸ್ತಿ ಐ ಯೂಶ್ವಲಿ ಡೋಂಟ್ ಪ್ರೀಚ್. ಯಾಕಂದರೆ ಪ್ರೀಚ್ ಮಾಡೋದು ಒಬ್ಬೊಬ್ರಿಗೆ ಒಂದು ಲೈಫ್ ಸ್ಟೈಲ್ ಒಂದು ಥರ ಇರುತ್ತೆ, ಒಬ್ಬೊಬ್ಬರ ಮನೆ ಕಂಡೀಷನ್ಸ್. ನಾವು ಒಂದನ್ನೇ ಎಲ್ಲರಿಗೂ ಅಪ್ಲೈ ಮಾಡೋಕ್ಕಾಗಲ್ಲ. ನಮ್ಮ ಮನೆಗೆ ನಾವು ಚೆನ್ನಾಗಿ ಹೇಗೆ ನೋಡ್ಕೋಬೇಕು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಈಗ ನಮ್ಮ ತಂದೆ ತಾಯಿನ ಹೇಗೆ ನೋಡ್ಕೋಬೇಕು, ನಮ್ಮ ಮನೇಲಿ ಯಾರಿಗಾನ ತೊಂದರೆ ಆದರೆ ಅದು ನಮಗೆ ಗೊತ್ತಿದೆ. ಯಾಕಂದರೆ ಅವ್ರ ಮೇಲೆ ಪ್ರೀತಿ ಇದೆ ನಮಗೆ. ಆ ಪ್ರೀತಿ ಬಂದರೆ ನೀವೇ ನೋಡ್ಕೋತೀರ. ಈಗ ನಿಮ್ಮ ಮನೆ ಮುಂದೆ ಕಸ ಹಾಕಕ್ಕೆ ಯಾರಿಗಾನ ಬಿಡ್ತೀರಾ? ಇಲ್ಲ, ಯಾರು ಕಸ ಮನೆ ಮುಂದೆ ಹಾಕಿ, ಯಾಕಂದ್ರೆ ನಿಮ್ಮ ಮನೆ ಅದು. ಕರೆಕ್ಟ್. ನಮ್ಮ ಇಡೀ ರಾಜ್ಯ ನಮ್ಮ ಮನೆ ಅಂದ್ಕೊಂಡ್ಬಿಟ್ರೆ ಮುಗೀತಲ್ಲ. ಎಲ್ಲರೂ ಯಾರು ಕಸ ಹಾಕಿದ್ರು ಕ್ಲಾಸ್ ತಗೋತೀವಿ. ಸೂಪರ್ದಾಗ ಐತಲ್ಲ ಅದು. ಹಾಂ, ಅದೇ ಎಕ್ಸಾಕ್ಟ್ಲಿ ದಟ್ಸ್ ವೈ ಇಟ್ ಈಸ್ ಅ ಬಿಗ್ ಫ್ಯಾನ್. ಈಸ್ ವೆರಿ ಏನಂತೀರಾ, ತುಂಬ ಫಾರ್ವರ್ಡ್. ಸೂಪರ್ ಆಸ್ ಸೇಮ್ ಇದ ಕಾನ್ಸೆಪ್ಟ್ ಇತ್ತು ಅಲ್ವಾ? ರಾಜ್ಯನ ಮಾರ್ಬಿಟ್ರು ಅವ್ರು. ಹೌದು, ಈ ರೋಡ್ ನಿನಗೆ. ಹೌದು. ವೆನ್ ವಿ ಸ್ಟಾರ್ಟ್ ಫೀಲಿಂಗ್ ಇಟ್ ನಮ್ದಂತ ಯಾವಾಗ ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವಾಗ ನಾವೇ ಯಾರು ಹೇಳೋದು ಬೇಡ ಕೇಳೋದು ಬೇಡ, ನಾವೇ ಮಾಡೋಕ್ಕೆ ಹೋಗ್ಬಿಡ್ತೀವಿ. ನೀವೀಗ ಹೇಳಿದ್ರಿ ಏನು ನೇಚರ್ ಬಗ್ಗೆ ಯಾರು ಏನು ಮಾಡ್ಬೋದು ಅಂತ. ಈಗ ನಿಮ್ಮದೊಂದು ಗ್ರೋಸರಿ ಅಂಗಡಿ ಇದೆ, ದಿನಸಿ ಅಂಗಡಿ ಇದೆ ಅಂತ ಇಟ್ಕೊಳ್ಳಿ. ನಿಮಗೆ ನೇಚರ್ ಬಗ್ಗೆ ಕಾಳಜಿ ಹುಟ್ಟಿದ್ರೆ ನೀವು ಪ್ಲಾಸ್ಟಿಕ್ ಕವರ್ ಬೇಡ, ನಾಳೆಯಿಂದ ನಾನು ಬರೀ ಪೇಪರ್ ಕವರಲ್ಲೇ ಕೊಡ್ತೀನಿ ಅಂತ ಶುರು ಮಾಡ್ಬೋದು. ಸೊ ಅವ್ರವ್ರ ಮಟ್ಟಿಗೆ ಅವ್ರು ಏನೇನು ಮಾಡಬೇಕು ಮಾಡ್ಬೋದು ಅಂತ. ಸೊ ಒಂದನ್ನು ಎಲ್ಲರಿಗೂ ಪ್ರಿಸ್ಕ್ರೈಬ್ ಮಾಡೋದು ಐ ಥಿಂಕ್ ಇಟ್ ಇಸ್ ನಾಟ್ ಅ ಸ್ಮಾರ್ಟ್ ಥಿಂಗ್. ಅವರಲ್ಲಿ ಪ್ರೀತಿ ಹುಟ್ಟಿದ್ರೆ ಅವ್ರ ಕೈಲಾಗಿದ್ದು, ಯಾಕಂದರೆ ಸಿ ಟುಡೇ ಇನ್ಫಾರ್ಮೇಷನ್ ಇಸ್ ಎನಫ್ ಆ್ಯಂಡ್ ಮೋರ್ ಅವೈಲಬಲ್. ಏನು ಮಾಡಬೇಕು ಅಂತ ಎಲ್ಲ ಒಂದು 500 ಸತಿ ಹೇಳ್ಬಿಟ್ಟಿದ್ದಾರೆ. ಆ ಮಾಡೋ ಒಂದು ಒಳಗಿಂದ ಬರಬೇಕದು. ನಾನು ಹೇಳ್ದೆ, ನೀವು ಹೇಳ್ದೆ ಅಂದರೆ ಒಂದು ದಿವಸ ಮಾಡ್ತಾರೆ. ಒಳಗಿಂದ ಬಂದರೆ ಇಟ್ ಬಿಕಮ್ಸ್ ಪ್ರಾಕ್ಟಿಸ್. ಇವರು ಪ್ರೀಚ್ ಮಾಡಂಗಿಲ್ಲ ಅಂತಂದ್ರು ಇವ್ರ ಥಾಟ್ಸ್, ಫಿಲಾಸಫಿಕಲ್ ಥಾಟ್ಸ್ ನೀವು ಕರೆ ಪ್ರೀಚ್ ಮಾಡ್ಬೇಕು. ಬಟ್ ಲಾಸ್ಟ್ ಕ್ವೆಶನ್ ಬಿಫೋರ್ ಯು ಎಂಡ್, ಲೈಕ್ ಯು ಕಮ್ ಫ್ರಮ್ ದೇರ್ ಇಸ್ ಅ ಜನ್ರೇಷನ್ ಗ್ಯಾಪ್ ಬಿಟ್ವೀನ್ ದ ಜೆನ್ ಝಿ ಆ್ಯಂಡ್ ನೀವು 2000ದಾಗ ನೀವು 10th ಮುಗಿಸಿದ್ರಿ. ಇಲ್ಲ, 10th ಮುಗಿಸಿದ್ರಿ. 2005 ಇಂಜಿನಿಯರಿಂಗ್ ಮುಗಿಸಿದ್ರಿ. 2000ದಾಗ 10th ಮುಗಿಸಿದ್ರಿ. ನಾ 5 ವರ್ಷ ಸಣ್ಣ, 5 ವರ್ಷ ಇತ್ತು ನಂದು ವಯಸ್ಸು. ಬಟ್ ಇಫ್ ಯು ಹ್ಯಾಡ್ ಟು ಡಿಸ್ಕ್ರೈಬ್ ದ ಫಿಲಾಸಫಿಕಲ್ ಫ್ಯಾಷನ್ ಆಫ್ that generation and this generation, what is the difference that you see? How good or bad in your perspective? Good or bad ನಾವು ಹೇಳೋಕ್ಕಾಗಂಗಿಲ್ಲ, ನಿಮ್ಮ ಪರ್ಸ್ಪೆಕ್ಟಿವ್ ಅಂತ. ಇಲ್ಲ, ಆ್ಯಕ್ಚುಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ತೀನಿ. ನಮ್ಮ ತಂದೆ ತಾಯಿ ಜನ್ರೇಷನ್ ತುಂಬ ಕಷ್ಟ ನೋಡಿದರು. ನಾವು ಬರೋಷ್ಟು ಸ್ವಲ್ಪ ಬೆಟರ್ ಆಗಿತ್ತು. ಸೊ ನಾವು ವಿವ್ ಟೇಕನ್ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಈಗ ನೆಕ್ಸ್ಟ್ ಜನ್ರೇಷನ್ನು ಸ್ವಲ್ಪ ದೇವ್ ಟೇಕನ್ ಇಟ್ ಈವನ್ ಮೋರ್ ಗ್ರ್ಯಾಂಡ್. ಈಗ ಅದಾದಮೇಲೆ ಬರ್ತಾ ಇದ್ದಾರಲ್ಲ, ಅವರಿಗೆ ಇದ್ರದ್ದು ಬಗ್ಗೆ ಎಲ್ಲ ಕಾಳಜಿ ಶುರುವಾಗಿದೆ. ದೇ ಆರ್ ನೌ ಆಸ್ಕಿಂಗ್ ದ ರೈಟ್ ಕ್ವೆಶನ್ಸ್. ಈಗ ಎಷ್ಟೊಂದು ಜನ ನಾನು ಈಗ ಕಾಲೇಜಿಂದ ಬರೋರೆಲ್ಲ ದೇ ಡೋಂಟ್ ಬಿಲೀವ್ ಇನ್ ಓನಿಂಗ್ ಥಿಂಗ್ಸ್. ರೆಂಟ್ ಮಾಡೋದು ಬೇಡ, ಯಾಕೆ ಬೇಕು ಇದೆಲ್ಲ, ಯಾರಿಗೆ ತೋರಿಸ್ಬೇಕು?
ಈಗ ನನ್ನ ಹತ್ರ ಮನೆ ಇದೆ, ಕಾರ್ ಇದೆ, ಅದೆಲ್ಲ ಅದಕ್ಕೆಲ್ಲ ಬೆಲೆ ಹೊಟ್ಟೋಗಿದೆ. ಅದೆಲ್ಲ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಆ್ಯಕ್ಚುಲಿ ಸೋ ಮೆನಿ ಆಫ್ ದೆಮ್ ಆರ್ ಆಲ್ಸೋ ಟೇಕಿಂಗ್ ದ ಸ್ಪಿರಿಚುವಲ್ ಪಾತ್. ದೇ ಆರ್ ಬಿಕಮಿಂಗ್ ಮೋರ್ ಫ್ಯಾಮಿಲಿ ಓರಿಯೆಂಟೆಡ್. ಫ್ಯಾಮಿಲಿಗೊಂದು ವ್ಯಾಲ್ಯೂ ಇದೆ. ಸೊ ಐ ಬಿಲೀವ್ ಎವ್ರಿಥಿಂಗ್ ಇಸ್ ಸೈಕ್ಲಿಕಲ್. ಕರೆಕ್ಟ್, ಇಟ್ ಇಸ್ ಅ ಸೈಕಲ್. So somebody was selling this, an African person. He said, ನಮ್ಮ ತಂದೆ ಸೈಕಲಲ್ಲಿ ಓಡಾಡ್ತಿದ್ರು, ನಾನು ಕಾರಲ್ಲಿ ಓಡಾಡ್ತಿದ್ದೀನಿ, ನನ್ನ ಮಗ ಫೆರಾರಿಲಿ ಹೋಗ್ತಾನೆ, ಅವನ ಮಗ ಮತ್ತೆ ನಡ್ಕೊಂಡು ಓಡಾಡ್ತಾನೆ ಅಂತ. ಸೊ ಬೇಸಿಕಲಿ ಹಾರ್ಡ್ ಟೈಮ್ಸ್ ಇದ್ದಾಗ ಇಟ್ ಮೇಕ್ಸ್ ಪೀಪಲ್ ಸ್ಟ್ರಾಂಗ್. ಸ್ಟ್ರಾಂಗ್ ಪೀಪಲ್ ಕ್ರಿಯೇಟ್ ಗುಡ್ ಟೈಮ್ಸ್. ಗುಡ್ ಟೈಮ್ಸ್ ಕ್ರಿಯೇಟ್ ವೀಕ್ ಪೀಪಲ್. ವೀಕ್ ಪೀಪಲ್ ಕ್ರಿಯೇಟ್ ಬ್ಯಾಡ್ ಟೈಮ್ಸ್. ಬ್ಯಾಡ್ ಟೈಮ್ಸ್ ಕ್ರಿಯೇಟ್. ಮತ್ತು ಸೊ ಇಟ್ಸ್ ಅ ಸೈಕ್ಲಿಕಲ್ ಥಿಂಗ್. ಸೊ ಹಾಗಾಗಿ ಐ ಥಿಂಕ್ ವಿ ಆರ್ ಪಾರ್ಟ್ ಆಫ್ ಸಮ್ ಸೈಕಲ್. ಜನ್ರೇಷನ್ ಚೇಂಜ್ ಆಗ್ತಾ ಇರುತ್ತೆ, ಇದು ಚೇಂಜ್ ಆಗ್ತಾ ಇರುತ್ತೆ. ಸೊ ಬಟ್ ನನ್ನ ಪ್ರಕಾರ ಈಗ ನಾನು ನೋಡಿದಾಗೆ ಆ ಕಾಳಜಿ ಎಲ್ಲ ವಾಪಸ್ ಬರ್ತಾ ಇದೆ. ಇಟ್ ಇಸ್ ಅ ಗ್ರೇಟ್ ಥಿಂಗ್ ಐ ಥಿಂಕ್. ಆ್ಯಂಡ್ ಸಿ ಟುಡೇ ದ ಫ್ಯೂಚರ್ ಈಸ್ ಆಸ್ ಮಚ್ ಇನ್ ದೇರ್ ಹ್ಯಾಂಡ್ಸ್ ಮೋರ್ ದೆನ್ ಅವರ್ಸ್. ಸೊ ಅವರು ರೈಟ್, ಇಫ್ ದೇ ಆಲ್ ಸೇ ಹೇ ನಮಗೆ ನೇಚರ್ ಇಸ್ ಪ್ರೈಮರಿ, ಕ್ವಾಲಿಟಿ ಆಫ್ ಏರ್ ಇಸ್ ಪ್ರೈಮರಿ, ದ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಡೂ ದಟ್. ಗೌರ್ಮೆಂಟ್ ಜನಕ್ಕೆ ಏನು ಬೇಕೋ ಮಾಡ್ತಾರೆ. ಎಲ್ಲರೂ ರೋಡ್ ಹಾಕಿದ್ರೆ ರೋಡ್ ಹಾಕ್ತಾರೆ. ನಮಗೆ ಕಾವೇರಿ ನೀರು ಮನೆಗೆ ಬರಬೇಕು ಅಂದರೆ ಅದನ್ನು ಪ್ರಾಮಿಸ್ ಮಾಡ್ತಾರೆ ಪೊಲಿಟಿಷಿಯನ್ಸ್. ನಮಗೆ ಸ್ವಚ್ಛವಾಗಿರೋ ಗಾಳಿ ನೀರು ಬೇಕು ಅಂದರೆ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಡೂ ಇಟ್. ಸೊ ನಾವೇನು ಕೇಳ್ತೀವೋ ಗೌರ್ಮೆಂಟ್ ನಮಗೆ ಕೊಡುತ್ತೆ ಇವೆಂಚುಲಿ, ಯಾವುದೋ ಒಂದು ಪರ್ಸೆಂಟೇಜಲ್ಲಿ. ನಾನು ಐಡಿಯಲ್ ವರ್ಲ್ಡ್ ಎಲ್ಲ ಅನ್ಕೊಂಡಂಗೆ ಆಕೈತಿ, ಬಟ್ ವಿ ಲಿವ್ ಇನ್ ರಿಯಲ್ ವರ್ಲ್ಡ್. ಸೊ ಎಲ್ಲ ಐಡಿಯಲ್ ಇರಂಗಿಲ್ಲ ಅದ್ರಾಗೆ. ಸೊ ಬಿಫೋರ್ ವಿ ಎಂಡ್ ದಿಸ್, ನೀವು ಇಷ್ಟೆಲ್ಲ ನೇಚರ್ ನೋಡಿರಿ, ಇಷ್ಟೆಲ್ಲ ಜಗತ್ತಾಗ ಅಡ್ಡಾಡಿರಿ, ನನಗೆ ಒಂದು ಯಾವ್ದಾರ ಪ್ರಾಣಿ ಜೊತೆ ಹೋಲಿಸ್ಬೋದು ಅಂದ್ರೆ ಯಾವ ಪ್ರಾಣಿ? ಅಯ್ಯೋ ಮಂಗೆ ಅನ್ಬೇಡ್ರಿ. ಇಲ್ಲ, ನಾನು ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಕ್ವೆಶ್ಚನಲ್ಲಿ. ಏನು ಗೊತ್ತಾ, ಪ್ರಾಣಿಗಳು ನಮಗಿಂತ ಸಖತ್ ಸುಪೀರಿಯರು. ಸೊ ಫ್ರಮ್ ವಿಚ್ ಅನಿಮಲ್ ಕ್ಯಾನ್ ಐ ಲರ್ನ್? ಇಲ್ಲ, ಐ ಥಿಂಕ್ ಟು ಲರ್ನ್, ಐ ಥಿಂಕ್ ಐ ಕ್ಯಾನ್ ಲರ್ನ್ ಫ್ರಮ್ ಎವ್ರಿಥಿಂಗ್. ನಾನು ಹೇಳ್ತೀನಿ, ಈ ಪ್ರಾಣಿಗಳ ವಿಷಯ ಬಂದಾಗ ನಮ್ಮ ಫೋಕಸ್ ದೊಡ್ಡದಕ್ಕೆ ಹೋಗುತ್ತೆ. ಆನೆ, ಹುಲಿ ಅಂತ ಸಣ್ಣದು ಎಷ್ಟೆಲ್ಲ ಕಥೆ ಇದೆ ಗೊತ್ತಾ. ಒಂದು ಸಣ್ಣ, ನಾನು ಮೊನ್ನೆ ಒಂದು ಲಿಸರ್ಡ್ದೊಂದು ಒಂದು ವಿಡಿಯೋ ಹಾಕಿದ್ದೆ. ಆ ಲಿಸರ್ಡ್ ಎಷ್ಟು ದೊಡ್ಡ ಸ್ಟೋರಿ ಇದೆ ಅಂತ. ಕಲರ್ಫುಲ್ ಲಿಸರ್ಡ್, ಮೇಲ್ ಆ್ಯಂಡ್ ಫೀಮೇಲ್. ಸೊ ಹಾಗಾಗಿ ನಾವು, ಸೊ ಯು ಹ್ಯಾವ್ ಅ ಬಿಯರ್ಡ್. ಇಟ್ಸ್ ಕಾಮನ್ ಇನ್ ಲಯನ್ಸ್ ಆ್ಯಂಡ್ ಆಲ್ ಟು ಹ್ಯಾವ್ ಬಿಯರ್ಡ್. ಯಾಕಂದರೆ ಯು ಹ್ಯಾವ್ ಟು ಶೋ ಪ್ರಾವೆಸ್. ಸೊ ಹಾಗೆ ನಾವು, ಐ ಡೋಂಟ್ ಥಿಂಕ್ ವಿ ಆರ್ ಡಿಫ್ರೆಂಟ್. ಸೊ ನಿಮ್ಮನ್ನು ಹೋಲ್ಸೋಕ್ಕಿಂತ ನೀವು ಒಂದು ಪ್ರಾಣಿ ಅನ್ಕೊಂಡ್ಬಿಟ್ರೆ ಅದೇ ಬೆಸ್ಟ್. That is the greatest thing. As long as we think we are just human that. beings, Homo sapien. Scientific name. Yes. On that note, thank you ಬಂದಿದ್ದಕ್ಕೆ. Pleasure. I hope you enjoyed. ಹೆಂಗೆ ಅನ್ನಿಸ್ತು ನೀವೇ ಹೇಳಬೇಕು ಮಾತುಕತೆ ವಿತ್ ಸ್ಕ್ಯಾಂಡಿಮ್ಯಾನ್. ಇಲ್ಲ, ಹರಟೆ ಹೊಡಿ ಅಂದರೆ ಎಲ್ಲರಿಗೂ, ನಮಗೂ ಖುಷಿ, ನಿಮಗೂ ಖುಷಿ. ನೋ, ಇಟ್ಸ್ ಗುಡ್. ಯಾಕಂದರೆ ಐ ಥಿಂಕ್ ಕಾನ್ವರ್ಸೇಷನ್ಸ್ ಈ ಥರ ಓಪನ್ ಆಗಿದ್ದಷ್ಟು ಬೆಟರು. ಬಿಕಾಸ್ ಯು ಕ್ಯಾನ್ ಗೋ ಟು ಟಾಪಿಕ್ಸ್ ವಿಚ್ ಮೈಟ್ ನಾಟ್ ಬಿ ದೇರ್ ಅರ್ಲಿಯರ್. ಇಲ್ಲ, ನನ್ನ ತುಂಬ ಸಂತೋಷ ಆಯಿತು. ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಐ ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ನನಗಂತೂ ಸೇರ್ತೆ. ಇನ್ನೂ ಮತ್ತೊಮ್ಮೆ ಮಾಡೋಣಂತೆ, ವೇರ್ ವಿ ಟಾಕ್ ಅಬೌಟ್ ನೇಚರ್ ಓನ್ಲಿ. ಮೇ ಬಿ ಲೆಟ್ಸ್ ಡೂ ಒನ್ ಮೋರ್ ಎಪಿಸೋಡ್ ಇನ್ ಅ ಫ್ಯೂ ವೀಕ್ಸ್, ಫ್ಯೂ ಮಂತ್ಸ್, ವೇರ್ ಬರೀ ಪ್ರಾಣಿ ಬಿಹೇವಿಯರ್ ಬಗ್ಗೆ ಮಾತಾಡೋಣ ನಾವು. ವಿತ್ ಎಲ್ಲ ಟಿವಿಗೆ ಹಾಕ್ಸೋಣ, ಪ್ರಾಪರ್ ಡಾಕ್ಯುಮೆಂಟ್ರಿ ಕತೆ ಮಾಡೋಣ ಅಂತ. ಪ್ರಾಮಿಸ್ ಪ್ರಾಮಿಸ್ ಮಾಡ್ಯಾರ್ರಿ ಅವರೇ, ಸುಳ್ಳು ಹೇಳಂಗಿಲ್ಲ ಅವ್ರೆ. ಇಲ್ಲ, ಡನ್. ಎಸ್ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. Southside. Hey.